ಮಾಡ್ಕೊಳ್ಳಿ ಉಳಿದವರೆಲ್ರು. ಈ ಶರಣರ ಶಿವಯೋಗ ಅವರು ಹೇಗೆ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ? ಎಲ್ರು ಚೆಕ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇನ್ನೂ ಡಿಸ್ಟರ್ಬೆನ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಶಾಂತಾ ದುಳಂಗೆ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಶರಣರ ಶಿವಯೋಗವನ್ನ ಅವರು ಹೇಗೆ ಮಾಡಿಕೊಂಡಿರಬಹುದು ಅನ್ನೋದನ್ನ ನೋಡ್ಲಿಕ್ಕೆ ಅವರ ಒಂದು ವಚನಗಳೇ ನಮಗೆ ಸಾಕ್ಷಿಯಾಗಿ ನಿಲ್ತಾ ಇವೆ. ಏನಂದ್ರೆ ಆ ವಚನಗಳನ್ನ ಪಠಿಸಬೇಕು, ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅವುಗಳನ್ನ ನಿರ್ವಚನ ಮಾಡಬೇಕು. ಅದೇ ದಾರಿಯಲ್ಲಿ ನಾವೀಗ ಸಾಧಿದೀವಿ. ಅನೇಕ ವಿಕಸನ ಕ್ರಮಗಳಿವೆ, 1, 2, 3, 4, 5 ಅವುಗಳನ್ನೆಲ್ಲ ಮುಗಿಸಿ ನಾವು ಈಗ 6ಕ್ಕೆ ಬಂದಿದ್ದೀವಿ. 6ರಲ್ಲಿ ದೀಕ್ಷೆಯ ಅಭ್ಯಾಸನ ನಡೀತಾ ಇದೆ. ಕೊನೆಯ 2 ದೀಕ್ಷೆಗಳು ಅಲ್ಲಿ ಉಳಿದಿವೆ, ಅವುಗಳನ್ನೇ ನಾವು ಮುಗಿಸ್ತೀವಿ ಇವತ್ತು. ಹಾಗೇನೆ ಈ ಪಂಚಾಕ್ಷರಿ ಮಂತ್ರ ಏನಿದೆಯಲ್ಲ, ಅದ್ರ ಉಸಿರಾಟ ಹೇಗಿರುತ್ತೆ, ಅದು ಹೇಗೆ ಮಾಡಬೇಕನ್ನೋದನ್ನ ಕಲಿಸ್ತಾರೆ ವಿಕಸನ ಕ್ರಮ 6ರಲ್ಲಿ. ಇಷ್ಟಲಿಂಗವೆಂಬುದು ಶರಣನ ಮುಕುರ ಅಥವಾ ಶರಣನ ಕನ್ನಡಿ ಅಂತ ಒಂದು ಚಿಕ್ಕದಾದ ಅಧ್ಯಾಯ ಬರ್ತಾ ಇದೆ. ನಂತರ ಒಂದು ದೊಡ್ಡ ಅಧ್ಯಾಯ ಇಷ್ಟಲಿಂಗದ ಅಂತರಂಗದ ಒಳಗೆ ಹೋಗಿ ಅಲ್ಲಿ ಏನಿದೆ ಅನ್ನೋದನ್ನ ನೋಡೋದು. ಹಾಗೆ ಒಂದು ಸುದೀರ್ಘವಾದ ಒಂದು ಬಸವ ವಚನ ಬರ್ತಾ ಇದೆ, ಆ ಪ್ರಾರ್ಥನೆ ಮಾಡೋದು. ಕೊನೆಗೆ ಇದನ್ನೆಲ್ಲ ಏನು 6 ಚಕ್ರಗಳಲ್ಲಿ 6 ವಿಕಸನ ಕ್ರಮಗಳಲ್ಲಿ ನಾವು ಏನೇನು ನೋಡಿದ್ವಲ್ಲ, ಆ ಎಲ್ಲಾ ಲಿಂಗಾಂಗ ದರ್ಶನದ ಒಂದು ಚಿತ್ರವನ್ನು ಗಮನಿಸೋದು, ಹಾಗೇನೆ ಅದೇನಿದೆ ಅಂತ ನೋಡ್ಕೊಳ್ಳೋದು. ಇಲ್ಲಿಗೆ ಈ ವಿಕಸನ ಕ್ರಮ 6 ಮುಗಿಯೋದಿದೆ. ಹೀಗಾಗಿ ನಾವು ದೀಕ್ಷೆಯನ್ನ ಅಭ್ಯಸನ ಮಾಡ್ತಾ ಇದ್ವಿ. ಕ್ರಿಯಾ ದೀಕ್ಷೆ ಇಷ್ಟಲಿಂಗಕ್ಕೆ, ಮಂತ್ರ ದೀಕ್ಷೆ ಪ್ರಾಣಲಿಂಗಕ್ಕೆ, ವೇದಾದೀಕ್ಷೆ ಭಾವಲಿಂಗಕ್ಕೆ ಅಂದ್ಕೊಂಡು, ವೇದಾದೀಕ್ಷೆಯಲ್ಲಿ ವೇದಾದೀಕ್ಷೆ ಭಾವಲಿಂಗ. ಭಾವಲಿಂಗ ಎಲ್ಲಿರುತ್ತೆ, ಯಾವ ಚಕ್ರದಲ್ಲಿ? ಪಶ್ಚಿಮ ಚಕ್ರ ನಿರಂಜನ ಲಿಂಗ. ಪಶ್ಚಿಮ ಚಕ್ರ ನಿರಂಜನ ಲಿಂಗ. ಅಲ್ಲಿ ಏಕಾಗ್ರ ಚಿತ್ತ ಅನ್ನೋದನ್ನು ನೋಡಿದ್ವಿ. ಏಕಾಗ್ರ ಚಿತ್ರ ಅಂದ್ರೆ ಶರಣ ಸತಿ ಲಿಂಗಪತಿ ಅನ್ನೋ ಭಾವದಲ್ಲಿ ಇರೋದನ್ನ ನೋಡಿದ್ವಿ. ದೃಢವೃತ್ತ ಶಿಕ್ಷೆ ಅಂದ್ರೆ ತ್ರಿವಿಧ ಗುರು, ತ್ರಿವಿಧ ಪಾದೋದಕ, ತ್ರಿವಿಧ ಪ್ರಸಾದ, ತ್ರಿವಿಧ ಪ್ರಸಾದಿ, ತ್ರಿವಿಧ ಪ್ರಸಾದಿ ಸ್ಥಳ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಪಂಚೇಂದ್ರಿಯ ಅರ್ಪಿತದಲ್ಲಿ ನಮ್ಮ ಜ್ಞಾನೇಂದ್ರಿಯಗಳನ್ನ ಹೇಗೆ ಅರ್ಪಿಸಬೇಕು, ಆ ಇಷ್ಟಲಿಂಗ ಕಣ್ಣಿ ಅಥವಾ ಪರವಸ್ತುವಿಗಣ್ಣಿ, ಅದನ್ನ ನೋಡ್ಕೊಂಡ್ವಿ. ಹಾಗೇನೆ ಅಹಿಂಸಾ ದೀಕ್ಷೆ ಅಂದಾಗ ನಮಗೇನೇ ಕಷ್ಟಗಳು ಬಂದರೂ ಆ ಅಷ್ಟಾವರಣದ ಸಂರಕ್ಷಣೆಯಲ್ಲಿ ಇದ್ದುಕೊಂಡು ಯಾರನ್ನು ಹಿಂಸಿಸದೆ, ಯಾರನ್ನು ಬೈಯದೆ, ಯಾರನ್ನು ದೂಷಿಸದೆ ಇರೋದೇ ಒಂದು ಅಹಿಂಸಾ ದೀಕ್ಷೆಯನ್ನ ನೋಡ್ಕೊಂಡ್ವಿ. ಹಾಗೇನೆ ಲಿಂಗನಿಷ್ಠಾ ದೀಕ್ಷೆಯಲ್ಲಿ ಗುರುಲಿಂಗ ಜಂಗಮತ್ವದ ಸಾಕ್ಷಾತ್ಕಾರದಿಂದ ಆ ಚಿದ್ಘನ ಲಿಂಗದ ದರ್ಶನವನ್ನ ನಾವು ಹೇಗೆ ಮಾಡಬೇಕನ್ನೋದನ್ನ ಹೋದ್ ಸಾರಿ ನಾವು ನೋಡಿದ್ವಿ. ಇನ್ನು ಉಳಿದಿರೋದು 2 ದೀಕ್ಷೆ, ಮನೋರ್ಲಯ ದೀಕ್ಷೆ, ಸದ್ಯೋನ್ಮುಕ್ತಿ ದೀಕ್ಷೆ ಅಂತ. ಏಕಾಗ್ರ ದೀಕ್ಷೆಯಲ್ಲಿ ಅದನ್ನ ನೋಡಿದ್ವಿ, ಶರಣಸತಿ ಲಿಂಗಪತಿಯಾಗಿ ಇರಬೇಕಂತ ಅನೇಕ ವಚನಗಳನ್ನು ಓದಿದ್ವಿ. ದೃಢವೃತ್ತ ಶಿಕ್ಷೆಯಲ್ಲಿ ಆದಿಪ್ರಸಾದಿ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ ಅಷ್ಟೇ ಅಲ್ಲ, ಸೇವ್ಯ ನಿತ್ಯ ಪ್ರಸಾದಿ, ಅಚ್ಚ ಪ್ರಸಾದಿ, ಸಮಯ ಪ್ರಸಾದಿ ಹೇಗೆ ಆಗಬೇಕು. ದೀಕ್ಷಾ ಗುರು ಅಂದ್ರೇನೆ ದೀಕ್ಷಾ ಪಾದೋದಕ, ಗುರು ಪಾದೋದಕ. ಶಿಕ್ಷಾ ಗುರು ಅಂದ್ರೆ ಶಿಕ್ಷಾ ಪಾದೋದಕ, ಅಲ್ಲಿ ಸಿಗೋದು ಲಿಂಗ ಪಾದೋದಕ. ಜ್ಞಾನ ಅಥವಾ ಮೋಕ್ಷ ಗುರು ಅಂದ್ರೆ ಜ್ಞಾನ ಪಾದೋದಕ ಅಥವಾ ಜಂಗಮ ಪಾದೋದಕ. ಅದನ್ನ ಈ ಲಿಂಗ ಪೂಜೆ ಮಾಡಿಕೊಳ್ಳುವ ಸಮಯದಲ್ಲಿ ಶಿವಯೋಗದಲ್ಲಿ ಹೇಗೆ ತೆಗೆದುಕೊಳ್ಳಬೇಕು ಅಂತ ಒಂದು ಸುದೀರ್ಘವಾದ ಚನ್ನಬಸವಣ್ಣನವರ ವಚನ ಬರ್ತಾ ಇದೆ. ಆದ್ರೆ ಆ ಇಡೀ ವಚನವನ್ನ ನಾನು ಹೇಳೋದಕ್ಕಿಂತ ಸುಮ್ಮನೆ ನಿಮಗೆ ಹೇಳೋಕೆ, ಕರ್ತೃವಾದ ಜಂಗಮವು ಆ ಏನ್ ನೀವು ಬಟ್ಲನ್ನ ಶುದ್ಧವಾದ ನಿರ್ಮಲವಾದ ನಿಷ್ಕಲ್ಮಶವಾದ ಒಂದು ನೀರನ್ನ ತಗೊಂಡು ಬಂದಿರ್ತೀರಲ್ಲ, ಆ ಬಟ್ಟಲಲ್ಲಿದ್ದ ತೀರ್ಥವನ್ನು ತಮ್ಮ ಪಂಚಾಂಗುಲಿಗಳ ಪಂಚಪ್ರಾಣವೆಂದು ಭಾವಿಸಿ, ಇವೇನು 5 ಇವೆಲ್ಲ ಬೆರಳುಗಳು, ಅವುಗಳನ್ನೇ ಪಂಚ ಪ್ರಾಣವೆಂದು ಭಾವಿಸಿ ಮೂಲ ಮಂತ್ರದಿಂದ 3 ವೇಳೆ ಪ್ರದಕ್ಷಿಣೆಯ ಮಾಡಿ ನಮಸ್ಕರಿಸಿ ಲಿಂಗದ ಮಸ್ತಕದ ಮೇಲೆ 3 ವೇಳೆ ಚತುರ್ಲಿಂಗಲ ಪ್ರಮಾಣದಲ್ಲಿ ಲಿಂಗವ ಮುಟ್ಟದೆ ನೀಡಿ, ಅಂದ್ರೆ ಲಿಂಗ ಕೈಯಲ್ಲಿರುತ್ತೆ, ಹೀಗೆ ಆ ಬಟ್ಟಲಿನಿಂದ ತಗೊಳ್ಳೋದು 3 ಸರ ಹಿಂಗೆ ಹಾಕೋದು, 3 ಸರ ಹೀಗೆ ಹಾಕೋದು. ಲಿಂಗವನ್ನು ಮುಟ್ಟಬಾರ್ದು, ಮೇಲಿಂದನೇ ಎಷ್ಟು ಮೇಲೆ, ಚತುರಂಗಲ 4 ಇಂಚಿಸ್ ಮೇಲಿನಿಂದ ಆ ಲಿಂಗದ ಮೇಲೆ ಆ ಪಾದೋದಕವನ್ನ ಹೀಗೆ ಬಿಟ್ಟಾಗ ಆ ಗುರು ಅದು ಏನಾಗುತ್ತೆ, ಅದು ಲಿಂಗದ ಮೇಲೆ ಬೀಳುತ್ತೆ. ಆದ್ರೆ ಈ ಕೈಯಲ್ಲಿ ಏನು ಉಳಿಯುತ್ತಲ್ಲ, ಅದನ್ನ ಹೀಗೆ ನೀವು ಬಾಯಲ್ಲಿ ಹಾಕೊಂಡ ತಕ್ಷಣ ಅದು ಗುರು ಪಾದೋದಕ ಅನಿಸುತ್ತದೆ ಅಥವಾ ದೀಕ್ಷಾ ಪಾದೋದಕ ಅನಿಸುತ್ತದೆ. ಹಾಗೇನೆ ಆ ಲಿಂಗದ ಮೇಲೆ ಏನು ಅದು ಬಿದ್ದ ನಂತರ ಶೇಖರಣೆ ಆಗುತ್ತಲ್ಲ ಬೊಗಸೆಯಲ್ಲಿ, ಆ ಲಿಂಗವನ್ನು ಎತ್ತಿ ಹೀಗೆ ಕುಡಿದ್ರೆ ಅದು ಲಿಂಗ ಪಾದೋದಕ ಅಥವಾ ಶಿಕ್ಷಾ ಪಾದೋದಕ ಅನಿಸುತ್ತದೆ.
ಅದೇನು ಇದೆಲ್ಲ ಆದ ನಂತರ ಇದೇನ್ ಬಟ್ಲಲ್ಲೇನು ಉಳಿಯುತ್ತಲ್ಲ, ಅಥವಾ ಇದನ್ನೆಲ್ಲ ಆ ಬಟ್ಲಲ್ಲಿ ಎಲ್ಲ ಹಾಕ್ತಿರಲ್ಲ, ಕೊನೆಗೆ ಆ ಬಟ್ಟಲ್ನೇ ಎತ್ತಿ ನೀವು ಅದನ್ನ ಏನಾದ್ರು ಸ್ವೀಕರಿಸಿದ್ರೆ ಅದು ಜಂಗಮ ಪಾದೋದಕ ಅಥವಾ ಜ್ಞಾನ ಪಾದೋದಕ ಅನ್ಸುತ್ತೆ ಅಂತ ಚನ್ನಬಸವಣ್ಣನವರು ಒಂದು ವಚನ ಬರ್ತಾ ಇದೆ ಸಮಗ್ರ ವಚನ ಸಂಪುಟ 3ರಲ್ಲಿ, ವಚನದ ಸಂಖ್ಯೆ 1234ರಲ್ಲಿ ಅದನ್ನ ತಾವು ಅಭ್ಯಸನ ಮಾಡಬಹುದು. ಶಿವಯೋಗದಲ್ಲಿ ಮತ್ತೆ ಈ ವಚನವನ್ನ ನಾವು ತೆಗೆದುಕೊಂಡು ಬರೋಣ. ಹೀಗಾಗಿ ಅದನ್ನೆಲ್ಲ ನೋಡಿದ್ವಿ. 18ರಲ್ಲಿ ಪಂಚೇಂದ್ರಿಯಾರ್ಪಿತ ಒಂದು ದೀಕ್ಷೆಯನ್ನ ನೋಡ್ಕೊಂಡ್ವಿ. ಅಲ್ಲಿ ಆಚಾರ ಲಿಂಗಕ್ಕೆ ನಾಸಿಕ, ಸುಗಂಧ, ಗುರುಲಿಂಗ, ಜಿವ್ವೆ, ಸುರುಚಿ, ಶಿವಲಿಂಗದ ಒಂದು ವಿಷಯ ನೇತ್ರವಾಗಿರೋದ್ರಿಂದ ಅಲ್ಲಿ ಸ್ವರೂಪವನ್ನ ಸುಹಸ್ತ ಆಗಿ ಕೊಡೋದಿದೆ. ಜಂಗಮ ಲಿಂಗದಲ್ಲಿ ತ್ವಚೆ ಇದೆ, ಹೀಗಾಗಿ ಸುಸ್ಪರ್ಶ ಆಗಿ ಅಲ್ಲಿ ಸುಹಸ್ತ ಬರ್ತಾ ಇದೆ, ಅಲ್ಲಿಯ ಹಸ್ತ. ಪ್ರಸಾದ ಲಿಂಗದಲ್ಲಿ ಶ್ರೋತ್ರ, ಶ್ರೋತ್ರ ಅಂದ್ರೆ ಕಿವಿ, ಅದು ಶಬ್ದ ಆಗದೆ ಸುಶಬ್ದವಾಗ್ತಾ ಇದೆ. ಮಹಾಲಿಂಗದಲ್ಲಿ ಆತ್ಮ ಇರೋದ್ರಿಂದ ಒಂದು ಸಂತೃಪ್ತಿ ಭಾವನೆ ಇರಬೇಕು, ಆ ಸಂತೃಪ್ತ ಭಾವನೆಯೇ ಒಂದು ಭಾವಲಿಂಗ ಅಂತಾನು ಹೇಳ್ತಾರೆ. ಹೀಗಾಗಿ ನಾವು ಚನ್ನಬಸವಣ್ಣನವರ ವಚನಗಳನ್ನು ಸಹ ಅಲ್ಲಿ ಅಭ್ಯಸನ ಮಾಡಿ ಅಹಿಂಸೆ ದೀಕ್ಷೆಯನ್ನು ನೋಡಿದ್ವಿ. ಅಹಿಂಸೆ ದೀಕ್ಷೆಯಲ್ಲಿ ಅಷ್ಟಾವರ್ಣದ ನಿಷ್ಠಾಪರತ್ವವನ್ನು ನೋಡಬೇಕಂತ ನಮ್ಗೆ ಶಿವ ಅನೇಕ ಪರೀಕ್ಷೆಗಳನ್ನ ಬಿಡ್ತಾನೆ. ಅವಾಗ ನಾವು ಏನ್ ಮಾಡ್ಬೇಕು, ಆ ಅಷ್ಟಾವರ್ಣಗಳನ್ನ ಸಂರಕ್ಷಣೆ ಮಾಡಿಕೊಂಡು ತಮ್ಮ ನಡೆನುಡಿಗಳ ಆತ್ಮಜ್ಞಾನದಿಂದ ವಿಚಾರಿಸಿ ಪಕ್ವತೆಯನ್ನು ಪಡೆದು ನಾವು ಅಲ್ಲಿ ನಿಲ್ಬೇಕಾಗುತ್ತೆ, ಅವುಗಳನ್ನ ಎದುರಿಸಬೇಕಾಗುತ್ತದೆ. ಹೇಗೆ? ಸದಾಚಾರಿ, ಸನ್ಮಾರ್ಗಿ, ಸುಸಂಗಿಗಳ ಒಂದು ಸಂಘದಲ್ಲಿ ಇದ್ದುಕೊಂಡು, ಶ್ರದ್ಧೆಯಲ್ಲಿ ಇದ್ದುಕೊಂಡು, ಪಾದೋದಕ ಪ್ರಸಾದದನ್ನ ಅಲ್ಲಿ ನಮ್ಮ ಎಲ್ಲಾ ಅಷ್ಟಾವರಣಗಳ ಸಂರಕ್ಷಣೆಯಲ್ಲಿ ಇದ್ದುಕೊಂಡು ಅವುಗಳನ್ನೆಲ್ಲ ಎದುರಿಸಬೇಕನ್ನೋದೇ ಅಹಿಂಸೆ ದೀಕ್ಷೆ ಅಂತ ಹೇಳಿದ್ರು. ಇವತ್ತು ನಾವು 19ನೆಯ ಒಂದು ಶಿವಯೋಗದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಶುಚಿರ್ಭೂತರಾಗಿ ಕುಳಿತ ಪೊಸಿಷನ್ ನಲ್ಲಿ ಇದೀರಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಇದನ್ನ ನೋಡ್ಬೇಡಿ, ಏಕೆಂದ್ರೆ ಇದು ಶಿವಯೋಗ. ನೀವು ಮಲಗಿಕೊಂಡು ಅತ್ಯಂತ ಒಂದು ರಿಲ್ಯಾಕ್ಸ್ಡ್ ಪೊಸಿಷನ್ ನೋಡಿದ್ರೆ ಅಥವಾ ಇದನ್ನ ವೀಕ್ಷಿಸಿದ್ರೆ ಅದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಅಂತ ನಾನು ಹೇಳ್ತಾ 19ನೆಯ ಭಾಗದ ಶಿವಯೋಗವನ್ನ ಇವತ್ತ ಅಭ್ಯಾಸನ ಮಾಡೋಣ. ಹೀಗಾಗಿ ವೇದಾದೀಕ್ಷೆಯಲ್ಲಿ ಬರುವ 6ನೇ ದೀಕ್ಷೆ ಮನೋರ್ಲಯ ದೀಕ್ಷೆ. ಕರಸ್ಥಲ ಲಿಂಗದಲ್ಲಿ ಮನೋರ್ಲಯ ಮಾಡೋದು, ಮನವನ್ನ ಲೀನ ಮಾಡೋದು, ಮನವನ್ನ ಅಲ್ಲಿ ಅದರ ಜೊತೆ ಲೀನಗೊಳಿಸುವುದು, ಲೀಯಗೊಳಿಸುವುದೇನಿದೆಯಲ್ಲ ಅದೇ ಮನೋರ್ಲಯ ದೀಕ್ಷೆ ಅಂತ ಬರ್ತಾ ಇದೆ. ಗುರುಸಿದ್ಧ ದೇವರ ವಚನವನ್ನ ಯಾರಾದ್ರೂ ಓದಿ. ಈ ಕಡೆ ಇಲ್ಲಿಂದ ಶುರು ಮಾಡಿ. ಅಯ್ಯ ಸತ್ಯ ಸದಾಚಾರ ಓದ್ತೇನ್ರಪ್ಪ. ಓದಿ ಅಕ್ಕ. ಅಯ್ಯ ಸತ್ಯ ಸದಾಚಾರ ಸದ್ಭಕ್ತಿ ಜ್ಞಾನ ವೈರಾಗ್ಯ ಸತ್ಕ್ರಿಯಾ ಸತ್ಕಾಯಕ ಸತ್ಪಾತ್ರ ಭಿಕ್ಷ ಲೀಲೆಯ ಧರಿಸಿ ಲೋಕ ಪಾವನಾರ್ಥವಾಗಿ ಇಚ್ಛೆಯ ನುಡಿಯದೆ ನಡೆನುಡಿ ಹೀನವಾದ ಸೂತಕ ಪಾತಕರ ಸಂಘವೇ ಹೊದ್ದದೆ ಗುರುಮಾರ್ಗಾಚಾರಕ್ಕೆ ಕುಂದು ಕೊರತೆಗಳು ತಾರದೆ ಸನ್ಮಾರ್ಗದಲ್ಲಿ ಆಚರಿಸುವ ಗುರುಲಿಂಗ ಜಂಗಮ ಸದ್ಭಕ್ತಿ ಚಾರಿತ್ರ್ಯವನ್ನುಳ್ಳ ಶಿವಶರಣ ಗಣಂಗಗಳಲ್ಲಿ ಕುಂದು ನಿಂದೆಗಳ ಕಲ್ಪಿಸದೆ ಎಚ್ಚರ ದಪ್ಪಿದಲ್ಲಿ ಬಹುಪರಾಕೋ ಸ್ವಾಮಿ ಶರಣ ಗಣಂಗಗಳು ಹೋದ ಮಾರ್ಗವಿದಲ್ಲವೆಂದು ಮೃತ್ಯ ಭಕ್ತಿಯಿಂದ ಹೇಳಿ ಅಜ್ಞಾನ ಅಕ್ರಿಯ ಅನಾಚಾರವೆಂಬ ಮಾಯಾ ಶರದೆಯಲ್ಲಿ ಮುಳುಗಿ ಹೋಗುವ ಇಷ್ಟಲಿಂಗಧಾರಕ ಭಕ್ತ ಗಣಗಳ ಕಂಡು ಅಗಸ ತನ್ನ ಮಡಿ ಮೈಲಿಗೆ ಹೊರುವ ಕತ್ತೆಯ ಜಿವ್ಯಾಲಂಪಟ ಗುಹ್ಯ ಲಂಪಟದಿಚ್ಚೆಗೆ ಹೋಗಿ ಹಳ್ಳ ಕೊಳ್ಳ ಕೆರೆ ಬಾವಿ ಒಳಗೆ ಬಿದ್ದು ಹೋಗುವುದ ಕಂಡು ಕಿವಿಯ ಹಿಡಿದು ಎಳೆದುಕೊಂಡೋಪಾದಿಯಲ್ಲಿ ಹಸ್ತಪಾದವ ಹಿಡಿದು ಕಡೆಗಳೆದು ಶ್ರುತಿ ಗುರು ಸ್ವಾನುಭಾವವ ತೋರಿ ಮತ್ತವರ ಕರುಣವ ಪಡೆದು ಹಡದು ಏಕ ಮಾರ್ಗದಲ್ಲಿ ಆಚರಿಸಿ ನಿಷ್ಕಲ ಪರ ಶಿವಲಿಂಗದಲ್ಲಿ ಶಿಖಿ ಕರ್ಪೂರದಂತೆ ರತಿ ಸಂಯೋಗ ಉಳ್ಳಂತಾದೆ ಮನೋರ್ಲಯ ದೀಕ್ಷೆ ಇಂತುಂಟೆಂದು ಶ್ರೀ ಗುರು ನಿರಾಲಂಬ ಮೂರ್ತಿ ಚನ್ನಬಸವ ರಾಜೇಂದ್ರನು ನಿರ್ಲಜ್ಜ ಶಾಂತ ಲಿಂಗ ದೇಶಿಕೋತ್ತಮಂಗೆ ನಿರುಪಮಾಂ ಕೊಡುತ್ತಿರ್ದುದು ನೋಡ ಸಂಗಣ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10 ವಚನ ಸಂಖ್ಯೆ 729. ಶರಣು ಶರಣಾರ್ಥಿ. ಶರಣು. ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕಿದನ್ನ. ನಾ ಇಲ್ಲೊಂದು ಚಿತ್ರ ತೋರಿಸ್ತಿದ್ದೀನಿ ನೋಡಿ. ಒಬ್ಬ ಮನುಷ್ಯ ಕತ್ತೆಯನ್ನು ಹೇಗೆ ಎಳೆದುಕೊಂಡು ಬರ್ತಾ ಇದ್ದಾನೆ. ಇಲ್ಲೊಂದು ಮಾತು ಬರ್ತಾ ಇದೆ. ಅಗಸ ತನ್ನ ಮಡಿ ಮೇಲಿಗೆ ಹೊರುವ ಕತ್ತೆಯು ಜಿಹ್ವಾ ಲಂಪಟ ಗುಹ್ಯ ಲಂಪಟ ದಿಚ್ಚೆಗೆ ಹೋಗಿ ಕೆಲಸ ಮಾಡಿದೆ.
ಎಲ್ಲೋ ಹೋಗಿ ಬಿದ್ಕೊಂಡು ಹಳ್ಳ ಕೊಳ್ಳ ಕೆರೆ ಬಾವಿಯೊಳಗೆ ಬಿದ್ದು ಹೋಗುವುದ ಕಂಡು ಅವ ಮಾಲೀಕ ನೋಡಿ, ಆ ಕತ್ತೆ ಮಾಲೀಕ ಆತ. ಅವನೇನ್ ಮಾಡ್ತಾನೆ, ಕೆಲಸ ಮಾಡದೆ ಇಲ್ಲಿ ಬಿದ್ಬಿಡ್ತೀಯೇನೋ ಅಂತ ಹೇಳಿ ಆ ಕತ್ತೆಯ ಕಿವಿಯ ಹಿಡಿದು ಎಳೆದುಕೊಂಡ ಉಪಾದಿಯಲ್ಲಿ ಆ ಮನುಷ್ಯ ಹೇಗೆ ಅದನ್ನ ಜಕ್ಕೊಂಡ್ ಬರ್ತಾ ಇದ್ದಾನೆ ನೋಡಿ ಕತ್ತೇನ. ಹಾಗಿದೆ ಇದು ಮನೋರ್ಲೆಯ ದೀಕ್ಷೆ ಅಂದ್ರೆ. ಏನಾಗ್ತಾ ಇದೆ, ನಮ್ಮ ಈ ಮನಸ್ಸಿದೆಯಲ್ಲ ಈ ತರ ಮಾಡುತ್ತೆ ಮಾಡುತ್ತೆ. ಲಿಂಗ ಪೂಜೆ ಬೇಡ ಅನ್ನುತ್ತೆ, ಶಿವಯೋಗ ಬೇಡ ಅನ್ನುತ್ತೆ, ಏನ್ ಮಾಡೋದು ಬಿಡು ಅನ್ನುತ್ತೆ. ಅವಾಗ ಆ ಕತ್ತೆ ಹಾಗೆ ಮಾಡೋ ಈ ಮನಸ್ಸೇನಿದೆಯಲ್ಲ, ನಮ್ಮ ಮನಸ್ಸನ್ನ ಕಿವಿಯ ಹಿಡಿದು ಎಳೆದುಕೊಂಡ ಉಪಾದಿಯಲ್ಲಿ ಹಸ್ತಪಾದವ ಹಿಡಿದು ಕಡೆಗಳೆದು ಶ್ರುತಿ ಗುರು ಸ್ವಾನುಭಾವವ ತೋರಿ. ಈಗ ಜಕ್ಕೊಂಡ್ ಬರ್ಬೇಕಾಗ್ತಾ ಇದೆ ಆ ಮನಸ್ಸನ್ನ, ಬಡೆದೋ ಏನಾದ್ರೂ ಮಾಡಿ. ಯಾಕೆ ಅಂದ್ರೆ ಏಕ ಮಾರ್ಗದಲ್ಲಿ ನಿಷ್ಕಲ ಪರಶಿವಲಿಂಗದ ಒಂದು ದರ್ಶನವನ್ನ ಶಿಖಿ ಕರ್ಪೂರದಂತೆ ಆ ಲಿಂಗ ನಾ ಸತೀಶ್ ಅಂತ ಏನ್ ಮಾಡಿದ್ವಲ್ಲ, ಶರಣ ಸತಿ ಲಿಂಗಪತಿ ಅಂತ ಏನ್ ಮಾಡಿದ್ವಲ್ಲ, ಸತಿ ಸಂಯೋಗ ಉಳ್ಳ ಅಂತ ದೇ ಮನೋರ್ಲೆಯ ದೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಸತ್ಯ, ಸದಾಚಾರ, ಸದ್ಭಕ್ತಿ, ಜ್ಞಾನ, ವೈರಾಗ್ಯ, ಸತ್ಕ್ರಿಯಾ, ಸತ್ಕಾಯಕ, ಸತ್ಪಾತ್ರ ಭೀಕ್ಷಾ ಲೀಲೆಯ ಧರಿಸಿ ಲೋಕಪಾವನಾರ್ಥವಾಗಿ ಇಚ್ಛೆ ನುಡಿಯದೆ ನಡೆ ನುಡಿ ಹೀನವಾದ ಸೂತಕರ ಪಾತಕರ ಸಂಘವೇ ಬದ್ದದೆ. ಅದೆಲ್ಲ ಇಲ್ಲ. ಸೂತಕಾನ್ನಿ ಅಪಾತಕರ ಒಂದು ಗೆಳೆತನ, ಅವರ ಸಂಘ ನಮಗೆ ಬೇಡಾಗಿದೆ. ನಮಗೆ ಏನ್ ಬೇಕು? ಸತ್ಯ, ಸದಾಚಾರ, ಸದ್ಭಕ್ತಿ, ಸುಜ್ಞಾನ, ವೈರಾಗ್ಯ, ಸತ್ಕ್ರಿಯ, ಸತ್ಕಾಯಕ, ಸತ್ಪಾತ್ರ ಭೀಕ್ಷೆ. ಇವುಗಳನ್ನು ಹಾಕೊಂಡು ಇವುಗಳನ್ನ ಆ ಲೀಲೆಯ ಹಾಗೆ ಧರಿಸಿ ಲೋಕಪಾವನಾರ್ಥವಾಗಿ, ಅಂದ್ರೆ ಲೋಕನ್ನ ನಾನು ಸುಧಾರಿಸಲಿಕ್ಕೆ ಹೊಂಟಲಿಲ್ಲ, ಸೊ ಲೋಕವನ್ನೇ ಪಾವನಾರ್ಥವಾಗಿ ಮಾಡಬೇಕು ಅಂತ ಆ ಇಚ್ಛೆಯ ನುಡಿಯದೆ ನನ್ನನ್ನು ನಾನು ಮಾಡ್ಕೊಳ್ಬೇಕು ಅಂದ್ರೆ ಇಡೀ ಜಗತ್ತೇ ತಾನೇ ಆಗ್ತಾ ಇದೆ. ಅದನ್ನ ಮಾಡ್ಬೇಕಾದ್ರೆ ನಡೆನುಡಿ ಅತ್ಯಂತ ಶುದ್ಧವಾಗಿರಬೇಕು. ಸೂತಕ ಪಾತಕರ ಸಂಘವನ್ನ ಬಿಡಬೇಕು. ಪಂಚ ಪಾತಕಗಳನ್ನ ನಾವು ನೋಡಿದೀವಿ ಈಗಾಗಲೇ. ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ಅವನ್ನೆಲ್ಲ ನೋಡಿ ಆಗಿದೆ. ಗುರು ಮಾರ್ಗಾಚಾರಕ್ಕೆ ಕುಂದುಕೊರತೆಗಳ ತಾರದೆ, ಎಂದೂ ಆ ಗುರು ಮಾರ್ಗಾಚಾರಕ್ಕೆ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನ ತಾರದೆ ಸನ್ಮಾರ್ಗದಲ್ಲಿ ಆಚರಿಸುವ ಗುರುಲಿಂಗ ಜಂಗಮ ಸದ್ಭಕ್ತಿ ಚಾರಿತ್ರ್ಯವನ್ನುಳ್ಳ ಶಿವಶರಣ ಗಣಗಳಲ್ಲಿ ಕುಂದು ನಿಂದೆಗಳ ಕಲ್ಪಿಸದೆ. ಅದು ಗಣಾಚಾರ. ಶಿವಶರಣ ಗಣಗಳಲ್ಲಿ ಕುಂದು ನಿಂದೆಗಳ ಕಲ್ಪಿಸದೆ ಎಚ್ಚರದಪ್ಪಿದಲ್ಲಿ ಬಹುಪರಾಕ್ ಸ್ವಾಮಿ ಶರಣಗಣಗಳು ಹೋದ ಮಾರ್ಗವಿದಲ್ಲವೆಂದು ನೃತ್ಯ ಭಕ್ತಿಯಿಂದ ಹೇಳಬೇಕು. ಅವ್ರು ಏನಾದ್ರೂ ತಪ್ಪಿದ್ರು ಕೂಡ, ಯಾರೇ ಶಿವಶರಣರು ತಪ್ಪಿದ್ರು ಕೂಡ, ಸ್ವಾಮಿ ಈವೇನ್ ನೀವು ಮಾರ್ಗದಲ್ಲಿ ಹೋಗ್ತಾ ಇದೀರಲ್ಲ, ಇದು ಶರಣಗಣಗಳು ಹೋದ ಮಾರ್ಗವಲ್ಲಪ್ಪ, ಅದು ಬೇರೆ ಮಾರ್ಗವಿದೆ, ದಯವಿಟ್ಟು ಈ ಮಾರ್ಗದಲ್ಲಿ ಹೋಗಬೇಡಿ ಅಂತ ಆ ತಪ್ಪು ಮಾಡಿದವರಿಗೆ ನಾವು ನೃತ್ಯ ಭಕ್ತಿಯಿಂದ ಹೇಳಬೇಕಾಗಿದೆ. ಅಜ್ಞಾನ, ಅಕ್ರಿಯೆ, ಅನಾಚಾರವೆಂಬ ಮಾಯಾ ಶರದಿಯಲ್ಲಿ ಮುಳುಗಿ ಹೋಗುವ ಇಷ್ಟಲಿಂಗ ಧಾರಕ ಭಕ್ತಗಣಗಳು ಒಮ್ಮೆ ಇಷ್ಟಲಿಂಗ ಧಾರಣೆ ಎದೆಯ ಮೇಲೆ ಆದ ನಂತರ ಇವೆಲ್ಲ ಆಗ್ಬಾರ್ದು. ಅಜ್ಞಾನವಿರಲಿ, ಯಾವೇ ಅಶುದ್ಧವಾದ ಕ್ರಿಯೆಗಳಿರಲಿ, ಅನಾಚಾರಗಳಿರಲಿ, ಅಥವಾ ಇಡೀ ಮಾಯಾ ಶರದಿಯಲ್ಲಿ ನಾವು ಮುಳುಗಿ ಹೋಗಬಾರದು. ಹಾಗೆ ಹೋಗಿದ್ದಾದ್ರೆ ಏನಾಗ್ತಾ ಇದೆ ಅಂದ್ರೆ, ಇವರು ಗುರುಸಿದ್ಧ ದೇವರು ಒಬ್ಬರು ನಿಷ್ಠೂರ ಶರಣರು. ಅವ್ರು ಏನ್ ಹೇಳ್ತಿದ್ದಾರೆ, ಹಾಗೆ ಏನಾದ್ರೂ ನಾವು ಇಷ್ಟಲಿಂಗ ಧಾರಣೆಯನ್ನು ಮಾಡಿದ ನಂತರವೂ ಈ ತರದ ಒಂದು ಮಾಡ್ತಾ ಇದ್ರೆ, ಆ ಕತ್ತೆ ಏನಿದೆ ನೋಡಿ, ಕತ್ತೆ ಯಾಕೆ ಸಾಕಿರ್ತಾನೆ ಅವ ಅಗಸ, ತನ್ನು ದಿನಾಲು ಆ ಮೈಲಿಗೆ ಬಟ್ಟೆಗಳನ್ನೆಲ್ಲ ಹೊತ್ಕೊಂಡು ಆ ಹಳ್ಳಕ್ಕೋ ಹೊಳೆಗೋ ನದಿಗೋ ಕರೆದುಕೊಂಡು ಹೋಗಿ ಅವುಗಳನ್ನೆಲ್ಲ ಬಟ್ಟೆಗಳನ್ನ ಶುಚಿ ಮಾಡಿ ಒಗೆದು ಮತ್ತೆ ಭಾರವಾದ ಆ ಒದ್ದೆಯಾದ ಬಟ್ಟೆಗಳನ್ನ ಕತ್ತೆಯ ಬೆನ್ನಿನ ಮೇಲೆ ಹಾಕೊಂಡೆ ತಗೊಂಡ್ ಬರೋದು, ಅದೇ ಅದ್ರ ಕಾಯಕ. ಒಮ್ಮೊಮ್ಮೆ ಏನ್ ಮಾಡುತ್ತೆ, ಎರಡು ಶಬ್ದ ಬರ್ತಾ ಇದೆ ನೋಡಿ ಇಲ್ಲಿ, ಜೀವಾಲಂಪಟ ಗುಯ್ಯಲಂಪಟ, ಇವೆರಡು ನಮಗೂ ಅನ್ವಯ ಆಗ್ತಾನೆ ಇದೆ. ಅದ್ರಲ್ಲಿ ಏನ್ ನಾವು ಸಂಕೋಚ ಪಟ್ಕೊಳ್ಳೋದು ಬೇಡ. ಶರಣರ ಶಬ್ದಗಳಿವೆ, ಏನ್ ಮಾಡೋಕ್ಕಾಗೋಲ್ಲ. ಜೀವಾಲಂಪಟ ಅಂದ್ರೆ ಕೇಳಲ್ಲ, ಏನೇನೋ ತಿನ್ಬೇಕನ್ಸುತ್ತದೆ ರೀ, ಮಾಂಸಾಹಾರ ತಿನ್ಬೇಕನ್ಸುತ್ತೆ, ಇಷ್ಟು ದಿನ ಎಲ್ಲ ಮಾಡಿದೀವಲ್ಲ, ಅಯ್ಯೋ ನಿನಗೇನೋ ಆ ಚಿಕನ್ ಮಟನ್ ಅದ್ರ ರುಚಿ ಗೊತ್ತಿಲ್ಲ ಕಣೋ ನಿನಗೆ ಅಂತ ಹೇಳೋದು ಜೀವಾಲಂಪಟ. ಇದು ತಿನ್ನಬಾರ್ದಪ್ಪ, ಇದು ಅಶುದ್ಧವಾದದ್ದು, ಇದನ್ನ ಐರ್ಮಲ್ಯವಾಗಿದ್ದು ಅಲ್ಲ, ಇದು ಕಲ್ಮಶವಾದದ್ದು, ಇದು ತಿನ್ಬೇಡ ಅಂದ್ರೆ ಜೀವಾಲಂಪಟ. ಕೇಳಲ್ಲ, ನಾಲಿಗೆ ಹಾಗೆ ನಮ್ಮ ಕೈಯಲ್ಲಿ ಇರೋಲ್ಲ, ಅದಕ್ಕೆ ಜೀವಾಲಂಪಟ ಅಂದ್ರು ಅವರು. ಗುಹ್ಯಲಂಪಟ ಅಂದ್ರೆ ನಾನು ನಿಮ್ಗೆ ಹೇಳೋದೇ ಬೇಡ. ಜಿವ್ವಾಲಂಪಟ, ಗುಯ್ಯಲಂಪಟ ದೀಕ್ಷೆ ಇಷ್ಟಲಿಂಗಧಾರಕ ಭಕ್ತಗಣಗಳಿಗಾದ್ರೆ ಏನ್ ಗತಿಯಾಗುತ್ತೆ ಹೇಳಿ. ಆ ಕತ್ತೆ ಹಾಗೆ ನಾವು ಸಹ ಹಳ್ಳ ಕೊಳ್ಳ ಕೆರೆ ಬಾವಿಯೊಳಗೆ ಬಿದ್ದು ಹೋಗುವುದ ಕಂಡು ಆ ತರ ಏನಾದ್ರೂ ನಾವು ಆಗ್ತಾ ಇದ್ರೆ
ಕಿವಿಯ ಹಿಡಿದು ಎಳೆದುಕೊಂಡು ಓಪಾದಿಯಲ್ಲಿ ಹಸ್ತ ಪಾದವ ಹಿಡಿದು. ನಮಗ್ ಹೇಳ್ತಿದ್ದಾರೆ, ಆ ಕತ್ತೆನ್ ಬಿಟ್ಬಿಟ್ರಿ ಈಗ. ಹಸ್ತಪಾದವ ಹಿಡಿದು ಕಡೆಗಳೆದು ಶ್ರುತಿ ಗುರು ಸ್ವಾನುಭಾವವ ತೋರಿ. ಹಸ್ತ ಪಾದ, ಪಾನಿ ಪಾದ ಇವು ಎಲ್ಲಿ ಬರ್ತಾ ಇದೆ? ಪಾನಿ ಮತ್ತು ಪಾದ ಎಲ್ಲಿ ಬರ್ತಾ ಇದೆ? ಹಸ್ತ ಅಂದ್ರೆ ಪಾನಿ, ಪಾದ ಇವೆರಡು ಎಲ್ಲಿ ಬರ್ತಾ ಇದೆ? ಆಧಾರ ಚಕ್ರ. ಕರ್ಮೇಂದ್ರಿಯಗಳಲ್ಲಿ ಬರ್ತಾ ಇದೆ. ಇದು ಪಾನಿ ಪಾದ ಗುಹ್ಯ, ಗುದ ಗುಹ್ಯ ಪಾನಿ ಪಾದ ಮತ್ತೆ ವಾಕ್, ವಾಕ್ ಇವು ಅಲ್ಲಿ ಬರ್ತಾ ಇದೆ. ಹಸ್ತ ಪಾದವ ಹಿಡಿದು, ಯಾಕಂದ್ರೆ ಹಸ್ತ ಪಾದ ಇಲ್ಲದೆ ಇದೆಲ್ಲ ಆಗೋಲ್ಲ, ಓಡಾಡ್ಬೇಕಲ್ಲ. ಪಾದ ಅಂದ್ರೆ ನೀನು ಅಲ್ಲಿ ಇಲ್ಲಿ ಹೋಗ್ಬೇಕು, ಮನಸ್ಸು ಕರ್ಕೊಂಡು ಹೋಗುತ್ತೆ ಅದು. ಅದಕ್ಕೆ ಅದನ್ನ ಹಿಡಿದು ಕಡೆಗಳೆದು ಹೊರಳಿ ತೆಗೆದುಕೊಂಡು ಬರೋದು. ಬಂದು ಶ್ರುತಿ ಗುರು ಸ್ವಾನುಭಾವವ ತೋರಬೇಕು. ಶ್ರುತಿ ಅಂದ್ರೆ ಕೇಳ್ಬೇಕು ಚೆನ್ನಾದ ವಚನಗಳನ್ನ, ವಚನ ಗಾಯನವನ್ನ, ಭಕ್ತಿ ಗೀತೆಗಳನ್ನ, ಅದು ಶ್ರುತಿ. ಹಾಗೇನೆ ಗುರು ಸ್ವಾನುಭವದ ನೆಲೆಯಲ್ಲಿ ಬಂದು ಅಲ್ಲಿ ವಚನ ನಿರ್ವಚನ ನಡೀತಾ ಇದೆ, ಶಿವಯೋಗದ ಲೆಕ್ಚರ್ಸ್ ನಡೀತಾ ಇದೆ, ಕರಣ ಹಾಸಿಗೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಅನೇಕ ಶರಣರ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಅವರೇ ಗುರು. ಶ್ರುತಿ ಗುರು ಸ್ವಾನುಭಾವವ ತೋರಿ. ಸ್ವಾನುಭಾವ ಅಂದ್ರೆ ಅನುಭವ ಪಡೆಯೋದು, ಅವ್ರು ಹೇಳಿದ್ ನಾವು ಅರ್ಥ ಮಾಡ್ಕೊಳ್ಳೋದು. ಹಾದಿ ಬಿಟ್ಟು ಹೋಗಿದ್ವಿ ನಾವು, ಎದೆ ಮೇಲೇನೋ ಇಷ್ಟು ಲಿಂಗ ಇತ್ತು, ಆದ್ರೆ ಆ ಜೀವ ಲಂಪಟ ಗುಹ್ಯ ಲಂಪಟ ಕೇಳ್ತಾ ಇಲ್ವೇ? ಹೀಗಾಗಿ ಹೋಗಿತ್ತು, ಏನ್ ಮಾಡೋಕ್ಕಾಗುತ್ತೆ? ಹೊರಳಿ ತರಬೇಕಲ್ವೇ? ಹಸ್ತಪಾದವ ಹಿಡಿದು ಅದನ್ನ ಎಳೆ ತೆಗೆದುಕೊಂಡು, ಇಲ್ಲ ಹಾಗಲ್ಲಪ್ಪ ಹಾಗಲ್ಲ, ಕೇಳೋ ನನ್ ಮಾತು ಅಂತ ನಮ್ಮ ಮನಸ್ಸಿಗೆ ಹೇಳ್ಬೇಕಾಗ್ತಾ ಇದೆ, ನಮ್ಮ ಮನಸ್ಸಿಗೆ ಹೇಳ್ಬೇಕಾಗ್ತಾ ಇದೆ. ವಾಪಸ್ ಆ ಶಿವಾಚಾರದಲ್ಲಿ ತೆಗೆದುಕೊಂಡು ಬಂದು ಅದಕ್ಕೆ ಶ್ರುತಿ ಗುರು ಸ್ವಾನುಭಾವವ ತೋರಿಸಿ ಮತ್ತವರ ಕರುಣವ ಪಡೆದು, ಅಡದು ಅಂದ್ರೆ ಪಡೆದು, ಗುರುಲಿಂಗ ಜಂಗಮದ ಒಂದು ಪ್ರಸಾದವನ್ನ ಪಡೆದು ಏಕ ಮಾರ್ಗದಲ್ಲಿ ಆಚರಿಸಿ. ಅಯ್ಯೋ ನನಗೆ ಮನಸ್ಸು ನಿಲ್ತಾ ಇಲ್ಲ ಅಂತ ಹೇಳಿ ಬೇರೆ ಯಾವುದೋ ಮತ್ತೆ ವ್ರತಾನೋ ದೇವರ ಬೇರೆ ಗುಡಿನೋ ಗುಂಡಾರಕ್ಕೆ ತಿರುಗೋ ಬದ್ಲಿ ಏಕ ಮಾರ್ಗದಲ್ಲಿ ಧರಿಸಿ ಮತ್ತೆ ನಮ್ಮ ಎದೆಯ ಮೇಲಿರುವ ಲಿಂಗಯ್ಯನಿಗೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನಿಷ್ಕಲ ಪರಶಿವಲಿಂಗದಲ್ಲಿ, ಆ ಬ್ರಹ್ಮಚಕ್ರದಲ್ಲಿ ಇರುವಂತಹ ನಿಷ್ಕಲ ಪರಶಿವಲಿಂಗದಲ್ಲಿ ಚಿಕಿ ಕರ್ಪೂರದಂತೆ, ಕರ್ಪೂರ ಹೇಗೆ ನೋಡಿ, ಅದು ಹಚ್ಚಿದ ನಂತರ ಘನದಿಂದ ಒಮ್ಮೆಲೆ ಅನಿಲವಾಗುವ ಯಾವುದಾದ್ರೂ ಒಂದು ಸ್ವರೂಪ ಇದ್ರೆ ಅದು ಕರ್ಪೂರ. ಶಿಖಿ ಕರ್ಪೂರದಂತೆ ಶರಣ್ಯ ಸತಿ ಲಿಂಗಪತಿ, ಅದೇ ರತಿ ಸಂಯೋಗ ಅಂತ ಎಲ್ಲ ಹೇಳ್ತಿದ್ದಾರೆ. ಆ ಒಂದು ಮಗ್ನಮಯವಾಗೋದೇ ಮನೋರ್ಲಯ ದೀಕ್ಷೆ, ಮನೋರ್ಲಯ ದೀಕ್ಷೆ. ಇದಕ್ಕೆ ಯಾಕೆ ಹೀಗೆ ಮಾಡಿದ್ದಾರೆ ಅಂದ್ರೆ ಶರಣರೇ, ನಾನು ಹೇಳ್ತೀನಿ ನಿಮಗೆ, ಮನಸ್ಸು, ಮನಸ್ಸು ಅಂದ್ರೆ ಒಂದು ಮಂಗ, ಅದು ಕೋತಿ, ಅದಕ್ಕೆ ಈ ಕತ್ತೆಯ ಚಿತ್ರ ಇದೆ ನೋಡಿ ಇಲ್ಲಿ. ಅಗಸ, ಅಗಸ ಹೇಗೆ ತನ್ನ ಕತ್ತೆಯನ್ನ ದುಡಿಸ್ಕೊಳ್ತಾನಲ್ಲ, ಹಾಗೆ ನಾವು ಶಿವಯೋಗದಲ್ಲಿ ನಡೆಯಬೇಕಾದ್ರೆ ಈ ಒಂದು ಮನಸ್ಸನ್ನ ಕತ್ತೆಯ ಹಾಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕೆ? ನಮ್ಮ ಮನಸ್ಸು ಹಾಗೇನೆ, ಮನವೆಂಬ ಮರ್ಕಟ ಅಂತ ಮೇಲಿನ ಮೇಲೆ ಶರಣರು ಹೇಳ್ತಾರೆ. ಅದು ನಮ್ಮ ಕೈಯಲ್ಲಿ ನಿಲ್ಲೋಲ್ಲ. ಅದು ನಾನು ಹೇಳಿದಷ್ಟು, ಈಗ ಇದೇ ನೀವು ವಚನದ ಮೂಲಕ ಹೀಗೆ ಹೇಳಿದಷ್ಟು ಸುಲಭವಾದ ಮಾರ್ಗ ಅಲ್ಲ. ಹೀಗಾಗಿ ಮನೋರ್ಲಯ ದೀಕ್ಷೆ ಅಂದ್ರೆ ಏನು? ಲಿಂಗದಲ್ಲಿ ಆ ಮನೋವನ್ನು ನಿಲ್ಲಿಸೋದಿದೆಯಲ್ಲ, ಇಷ್ಟಲಿಂಗದಲ್ಲಿ ಲಿಂಗದಲ್ಲಿ ಮನವನ್ನು ನಿಲ್ಲಿಸೋದಿದೆಯಲ್ಲ, ಇಷ್ಟಲಿಂಗ ಪೂಜೆಯಲ್ಲಿ. ಕರದಲ್ಲಿ ಇಷ್ಟಲಿಂಗವನ್ನು ಏನೋ ಹಿಡಿದಿದ್ದೀವಿ, ಆದ್ರೆ ಮನಸ್ಸು ಎಲ್ಲೋ 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 ಹೋಗುತ್ತೆ. ಅಂಥದ್ರೊಳಗೆ ಮೊಬೈಲ್ ರಿಂಗ್ ಆಗುತ್ತೆ, ಅಲ್ಲಿ ಕುಕ್ಕರ್ ಆವಾಜ್ ಆಗುತ್ತೆ, ಅಲ್ಲಿ ಅಡಿಗೆ ಮನೆಯಲ್ಲೇನೋ ಸಪ್ಲ ಆಗುತ್ತೆ, ಏನೋ ಯಾರೋ ಕೇಳ್ತಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಮನಸ್ಸು ಅದಕ್ಕಷ್ಟೇ, ಅದು ಯಾವಾಗ್ಲೂ, ಯಾವಾಗ ಇದಕ್ಕೆ ಯಾರಾದ್ರೂ ನನ್ನನ್ನು ಕರೀತಾರೇನು, ಈ ಪೂಜೆಯಿಂದ ನನ್ನನ್ನು ಹೊರಗೆ ಬಿಡಿಸ್ತಾರೇನು, ಅದನ್ನೇ ಆಲೋಚಿಸ್ತಾ ಇರ್ತದೆ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಇಷ್ಟಲಿಂಗ ಪೂಜಾ. ಇಟ್ ಆಲ್ವೇಸ್ ವಾಂಟ್ಸ್ ಡಿಸ್ಟರ್ಬೆನ್ಸಸ್. ಯಾರಾದ್ರೂ ನನ್ ಕರೀಲಿ, ಇಲ್ಲಿಂದ ಎದ್ದು ಹೋಗ್ಲಿ, ಯಾಕೆಂದ್ರೆ ಆ ತರನೇ ಇದೆ ಅದು, ಅದು ಹಾಗೇನೇ ಇದೆ ಅದು. ಅದು ಇಷ್ಟಲಿಂಗದಲ್ಲಿ ನಿಲ್ಲಲ್ಲ ರೀ, ಅದು ದಿನಾಲು ಮಾಡಿ 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 ಮಾಡಿ, ಯು ಹ್ಯಾವ್ ಟು ಟ್ರೈನ್ ಇಟ್ ಕಂಪಲ್ಸರಿ. ಅದು ಒಂದು ದಿವಸದಲ್ಲಿ ಆಗೋಲ್ಲ ರೀ, ಒಂದು ದಿವಸದಲ್ಲಿ ಖಂಡಿತ ಆಗೋಲ್ಲ. ಕೂತ್ಕೊಳ್ಬೇಕಾಗುತ್ತೆ, ಅದಕ್ಕೆ ಕೂತ್ಕೊಳ್ಬೇಕಾಗುತ್ತೆ, ಬರೀ ಆ ಲಿಂಗವನ್ನು ದಿಟ್ಟಿಸಿ ನೋಡ್ಬೇಕಾಗುತ್ತೆ, ಮನಸ್ಸನ್ನ ಅದ್ರಲ್ಲಿ ಹಾಕ್ಬೇಕಾಗುತ್ತೆ. ಲಯ, ಮನಸ್ಸನ್ನ ಆ ಇಷ್ಟಲಿಂಗದಲ್ಲಿ ಹಾಕೋದಿದೆಯಲ್ಲ, ಅದೇ ಮನೋರ್ಲಿಯ ದೀಕ್ಷೆ. ಇದನ್ನ ಹೇಳೋಕ್ಕಾಗೋಲ್ಲ ಶಬ್ದಗಳಲ್ಲಿ. ದಿಸ್ ಇಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಪಾಯಿಂಟ್. ನೀವು ಅದನ್ನ ನೀವೇ ಮಾಡಬೇಕು. ನನ್ನ ಬದ್ಲಿ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಬೇರೆಯವರು ಮಾಡ್ಲಿ ಅಂತ ಅನ್ನೋ ದೀಕ್ಷೆ ಅಲ್ಲ ಇದು. ಹೀಗಾಗಿ ಮನೋರ್ಲಯ ದೀಕ್ಷೆ, ಇವೆಲ್ಲಾ ದೀಕ್ಷೆಗಳಲ್ಲಿ ಎಲ್ಲವನ್ನು ಬೇರೆ ಅಭ್ಯಸನೆ ಮಾಡಬಹುದು, ಆದ್ರೆ ಮನೋರ್ಲಯ ದೀಕ್ಷೆ ಅನ್ನೋದೇನಿದೆಯಲ್ಲ, ಮನಸ್ಸನ್ನು ಅಲ್ಲಿ ಆ ಸ್ಥಾನದಲ್ಲಿ ಆ ಸ್ಥಳದಲ್ಲಿ
ನಿಲ್ಲಿಸೋದಿದೆಯಲ್ಲ, ಕರಸ್ಥಲದಲ್ಲಿ ಲಿಂಗದಲ್ಲಿ ಏನ್ ನಿಲ್ಲಿಸೋದಿದೆಯಲ್ಲ, ಅದಕ್ಕೆ ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. ಅದಕ್ಕೇನು ಬೇರೆ ಹಾದಿನೇ ಇಲ್ಲ, ನನಗಂತೂ ಏನು ಕಾಣಿಸ್ತಾ ಇಲ್ಲ. ಇದು ಮನೋರ್ಲೆಯ ದೀಕ್ಷೆ ಆಗೋ ತನಕ ಶಿವಯೋಗ ಸಾಧಿಸೋದಿಲ್ಲ. ಮನಸ್ಸನ್ನು ಬಿಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ, ನನ್ನ ಮನಸ್ಸಿಗೆ ಎಲ್ಲರನ್ನೇ ನಾನು ಹರಿದಾಡೋಕೆ ಬಿಡ್ತೀನಿ ಅಂತ ಅಂದ್ಕೊಂಡು ನಾನು ಇಷ್ಟಲಿಂಗವನ್ನು ಕರಸ್ಥಲದಲ್ಲಿ ಇಟ್ಕೊಂಡು ಮಾಡ್ತೀನಿ ಪೂಜೆ ಅಂದ್ರೆ ಆಗೋಲ್ಲ. ಮನಸ್ಸನ್ನ ಮನೋರ್ಲೆಯ ದೀಕ್ಷೆ ಪಡೆದುಕೊಂಡ ನಂತರ ಅಲ್ಲಿ ಹಾಕಲೇಬೇಕು. ಬೇರೆ ಎಲ್ಲಿಯೂ ನಮ್ಮ ಲಕ್ಷ್ಯ ಹೋಗಬಾರ್ದು, ಎಲ್ಲಿಯೂ ನಮ್ಮ ವಿಚಾರ ಹೋಗಬಾರ್ದು. ನಮ್ಮ ಒಂದು ಬಯಲು ಆಗ್ಬೇಕದು. ಆ ಮನಸ್ಸನ್ನೋದು ಅಲ್ಲಿ ಯಾವ ವಿಚಾರದ ತಾಕಲಾಟಗಳಿರಬಾರ್ದು, ಏನು ಇರಬಾರ್ದು. ಎಷ್ಟ್ ಹೇಳಿ ಅಟ್ ಲೀಸ್ಟ್ ಯು ಸ್ಟಾರ್ಟ್ ಫ್ರಮ್ 5 minutes. 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ, 10 ನಿಮಿಷ ಮುಂದೆ ಮಾಡ್ಕೊಳ್ಳಿ, ಮುಂದೆ 15 ನಿಮಿಷ ಮಾಡಿ ನೋಡಿ, ಅಲ್ಲಿ ನಿಲ್ಸೋಕಾಗುತ್ತೆ ನೋಡಿ. ಆ ಇಷ್ಟಲಿಂಗದಲ್ಲಿ ಅರ್ಧ ನಿಮಿತ ಕಣ್ಣುಗಳಿಂದ, ಅರ್ಧ ಮುಚ್ಚಿದ ಕಣ್ಣುಗಳಿಂದ ಆ ಇಷ್ಟಲಿಂಗವನ್ನು ನಾನು ಎಷ್ಟು ನಿಮಿಷ ನೋಡಬಹುದು ಅನ್ನೋದನ್ನ ಪರೀಕ್ಷೆ ಮಾಡಿ. ಮೊದಲು 5 ನಿಮಿಷ ಮಾಡಿ. ಒಮ್ಮೆಗೆನೆ ಅದು 20 ನಿಮಿಷ, ಅರ್ಧ ಗಂಟೆ ಮಾಡೋಕ್ಕಾಗಲ್ಲ. 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ. ನಿಲ್ಲುತ್ತೇನು ಮನಸ್ಸು ನೋಡಿ, ನಿಲ್ಲುತ್ತೇನು ಮನಸ್ಸು ನೋಡಿ. ಯಾಕೆಂದ್ರೆ ಸುಖಾಸನದಲ್ಲಿ ಕುಳಿತುಕೊಂಡು ಇಷ್ಟಲಿಂಗವನ್ನು ಹೀಗೆ ಕರಸ್ಥಲದಲ್ಲಿ ಇಟ್ಕೊಂಡು ಇದಕ್ಕೆ ಆಧಾರವಾಗಿ ಕೈಯನ್ನ, ಬಲಗೈಯನ್ನ ಇದಕ್ಕೆ ಇಟ್ಟುಕೊಂಡು ಒಂದು ಹೀಗೆ ಅದನ್ನ ನೋಡ್ತಾ ಇರೋದಿದೆಯಲ್ಲ, ಅದನ್ನೇ ನೋಡ್ತಾ ಅದರ ಒಳಗಡೆ ಏನಿದೆ, ಹೊರಗಡೆ ಏನಿದೆ, ಅವುಗಳನ್ನೆಲ್ಲ ನಾವು ಅಭ್ಯಾಸ ಮಾಡೋರು ಇದೀವಿ. ಅದನ್ನೆಲ್ಲ ಹೇಳ್ತೀವಿ ನಿಮಗೆ. ಅವುಗಳನ್ನೆಲ್ಲ ನೋಡೋದು, ಏನೇನಿದೆ ಇದರಲ್ಲಿ, ಏನ್ ಮಾಡ್ತಾ ಇದ್ದೀನಿ ನಾನು, ಇದರ ವಿಸ್ತಾರವೇನಿದೆ, ಇದರ ಆಚಾರ ಲಿಂಗ ಅಂದ್ರೇನು, ಗುರುಲಿಂಗ ಅಂದ್ರೇನು, ಶಿವಲಿಂಗ ಅಂದ್ರೇನು, ಜಂಗಮಲಿಂಗ ಅಂದ್ರೇನು, ಪ್ರಸಾದ ಲಿಂಗ ಅಂದ್ರೇನು, ಮಹಾಲಿಂಗ ಅಂದ್ರೇನು, ನೋಡ್ತಾ ಹೋಗೋದು. ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ಅವನ್ನೆಲ್ಲ ಸುಮ್ಮನೆ ನೋಡೋದು. ಅಲ್ಲಿ ಒಳಗೆ ಹೋಗಿ ಏನೇನಿದೆ ಇದರ ವಿಸ್ತರಣೆಯನ್ನ ಗಮನಿಸೋದು. ಹಾಗೇನೆ ಮುಂದೆ ಒಳಗೆ ಹೋಗಿ ಏನೇನಿದೆ ಅದನ್ನ ನೋಡೋದು ನಂತರ ಇದೆ. ಹೀಗೆ ಮನೋರ್ಲೆಯ ದೀಕ್ಷೆಯಲ್ಲಿ ಆ ಲಿಂಗವನ್ನೇ, ಒಂದು ಲಿಂಗದ ಬಗ್ಗೆ ಆಲೋಚನೆ ಮಾಡ್ತಾ, ನನ್ನ ಒಳಗೂ ಮತ್ತು ಹೊರಗೂ ಅದೇ ಇರೋದ್ರಿಂದ ಅದರ ವಿಚಾರವನ್ನೇ ಮಾಡ್ತಾ ಮನೋರ್ಲೆಯ ದೀಕ್ಷೆಯಲ್ಲಿ ತೊಡಗೋದು. ಇದರ ಕುರಿತಾಗಿ ಕೆಲವೊಂದು ವಚನಗಳಿವೆ. ಮೊದಲನೆಯ ವಚನ ದೇಶಿಕೇಂದ್ರ ಸಂಗನ ಬಸವಣ್ಣನವರದು, ಕಾಯ ಮನ ಪ್ರಾಣ. ಅದನ್ನ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ. ಕಾಯ ಮನ ಪ್ರಾಣ ಭಾವ ಜ್ಞಾನ ನಾಮ ಶೀಮೆ ನಿರಂಜನ ಶರಣನು ಮಾಡಲಿಲ್ಲ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯ. ನೋಡಲಿಲ್ಲ ಸ್ತೋತ್ರ ಜಪ ಮಂತ್ರ ಧ್ಯಾನವಿಟ್ಟು ಪ್ರಾಣಲಿಂಗವ. ಕೂಡಲಿಲ್ಲ ನಿರಂಜನ ಪೂಜೆ ಮನೋರ್ಲಯವಿಟ್ಟು ಭಾವಲಿಂಗವ. ಎಂತಿರ್ದಂತೆ ಗುರು ನಿರಂಜನ ಚೆನ್ನ ಬಸವಲಿಂಗವ ತಾನಾಗಿ ಬಯಲಾದುದನೇನೆಂಬೆ. ಸಮಗ್ರ ವಚನ ಸಂಪುಟ 12, ವಚನದ ಸಂಖ್ಯೆ 539. ಶರಣು ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಅದೇನ್ ಮನೋರ್ಲಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ ದೇಶಿಕೇಂದ್ರ ಸಂಗನ ಬಸವಯ್ಯನವರು. ಕಾಯ ಅಂದ್ರೆ ನನ್ನ ದೇಹ, ಮನ ಮನಸ್ಸು, ಪ್ರಾಣ ಭಾವ ಜ್ಞಾನ, ನಾಮ ಅಂದ್ರೆ ನನ್ನ ಹೆಸರು, ಸೀಮೆ ಅಂದ್ರೆ ನನ್ನ ಊರು, ನಿರಂಜನ ಆದನಾದ್ರೂ ಆ ಶರಣನು. ನಿರಂಜನ ಅಂದ್ರೆ ಯಾವುದೇ ರಂಜನೆ ಇಲ್ಲದಿರುವಂತ ಶರಣ. ಮಾಡಲಿಲ್ಲ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯ. ವಿಭೂತಿ ಇಲ್ಲ, ಜಲ ಇಲ್ಲ, ಅಲ್ಲಿ ಏನು ಇಲ್ಲ. ಅಷ್ಟವಿಧಾರ್ಚನೆ ಯಾವ ಪರಿಕರಗಳೂ ಇಲ್ಲ. ಮಾಡಲಿಲ್ಲ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯ. ನೋಡಲಿಲ್ಲ, ಆ ಇಷ್ಟಲಿಂಗವನ್ನು ನೋಡಲಿಲ್ಲ. ಹಾಗೇನೆ ಪ್ರಾಣಲಿಂಗ ಪೂಜೆ ಮಾಡಬೇಕಾಗಿತ್ತು. ಎದರಿಂದ? ಒಂದು ಸ್ತೋತ್ರ ಅನ್ಬೇಕಾಗಿತ್ತು. ಬಸವ ಸ್ತೋತ್ರ ಇರಬಹುದು, ಬಸವ ಮಂತ್ರ ಇರಬಹುದು, ಜಪ ಮಾಡಬೇಕಾಗಿತ್ತು. ಅದು ಪಂಚಾಕ್ಷರಿ ಮಂತ್ರ ಇರಲಿ ಅಥವಾ ಷಡಕ್ಷರಿ ಮಂತ್ರ ಇರಲಿ. ಆ ಜಪ ಮಂತ್ರದಿಂದ ಧ್ಯಾನ ಬಿಟ್ಟು ಪ್ರಾಣಲಿಂಗವನ್ನ ನೋಡ್ಬೇಕಾಗಿತ್ತು. ಇವನಿಗೆ ಸ್ತೋತ್ರನೂ ಗೊತ್ತಿಲ್ಲ, ಜಪ ಮಂತ್ರಗಳನ್ನು ಗೊತ್ತಿಲ್ಲ, ಧ್ಯಾನ ಬಿಟ್ಟು ನೋಡ್ಲೇ ಇಲ್ಲ ಇದ್ದಾಗ ಪ್ರಾಣಲಿಂಗದ ಪೂಜೆ ಹೇಗೆ ಆಗುತ್ತದೆ? ಆ ಪ್ರಾಣಲಿಂಗ ಹೇಗೆ ಕಾಣಿಸುತ್ತದೆ ಹೇಳಿ? ಕೂಡಲಿಲ್ಲ ನಿರಂಜನ ಪೂಜೆ ಮನೋರ್ಲಯ ಬಿಟ್ಟು ಭಾವಲಿಂಗ. ಇಲ್ಲಿನ ಮುಂದೆ ನಾವು ಭಾವಲಿಂಗಕ್ಕೆ ಹೋಗ್ಬೇಕಾಗಿತ್ತು, ಅದು ಆಗಲಿಲ್ಲ. ಇಷ್ಟಲಿಂಗಕ್ಕೆ ಒಂದು ಸಮಾನವಾದ ಲಿಂಗ ಯಾವ್ದು ಹೇಳಿದ್ದೆ ಹೇಳಿ ನಾನು? ನಿಷ್ಕಲಲಿಂಗ ಬ್ರಹ್ಮಚಕ್ರ. ಹಾಗೇನೆ ಪ್ರಾಣಲಿಂಗ ಎಲ್ಲಿ? ಶಿಖಾಚಕ್ರ, ನಿಶೂನ್ಯಲಿಂಗ. ಹಾಗೇನೆ ಭಾವಲಿಂಗ ಯಾವ ಚಕ್ರ? ಯಾವ ಲಿಂಗ? ನಿರಂಜನ ಲಿಂಗ ಪಶ್ಚಿಮ ಚಕ್ರ.
ಅದಕ್ಕೆ ಅವ್ರೇನಂದ್ರು, ಕೂಡಲಿಲ್ಲ ನಿರಂಜನ ಪೂಜೆ ಅಂದ್ರು. ನಿರಂಜನ ಪೂಜೆ ಅಂದ ತಕ್ಷಣ ನಿಮಗೆ ಬರ್ಬೇಕು ನೋಡಿ ನಿರಂಜನ ಲಿಂಗ, ಭಾವಲಿಂಗ. ಅವರೆಲ್ಲ ಅದು ಚೇಂಜ್ ಆಗೋಲ್ಲ. ಅದಕ್ಕೆ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ ಮಾಡಲಿಲ್ಲ, ಪ್ರಾಣಲಿಂಗಕ್ಕೆ ಒಂದು ಸ್ತೋತ್ರ ಜಪ ಮಂತ್ರ ಮಾಡಲಿಲ್ಲ. ಇದೆಲ್ಲ ಮಾಡದಿದ್ರೆ ಭಾವಲಿಂಗ ಅಂತೂ ನಮಗೆ, ಭಾವಲಿಂಗದ ದರ್ಶನ ಆಗ್ಬೇಕಂದ್ರೆ ಮನೋರ್ಲಯ ಆಗ್ಲೇಬೇಕು, ಮನೋರ್ಲಯ ಆಗಲೇಬೇಕು. ಅಂದಾಗಲೇ ಆ ನಿರಂಜನ ಪೂಜೆ, ನಿರಂಜನ ಲಿಂಗದ ಪೂಜೆ ಆಗೋದು. ಹೀಗಾಗಿ ಎಂತಿರ್ದಂತೆ ಗುರು ನಿರಂಜನ ಚನ್ನಬಸವಲಿಂಗವ ತಾನಾಗಿ ಬಯಲಾದುದೇನೆಂಬೆ, ಬಯಲಾದುದೇನೆಂಬೆ. ಅದು ತಂತಾನೆ ಆಗೋಲ್ಲ, ತಂತಾನೆ ಆಗೋಲ್ಲ, ನಾವು ಮಾಡ್ಬೇಕಾಗುತ್ತೆ. ಹೀಗಾಗಿ ಇವುಗಳಿಗೆ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ ಅನ್ನಿ, ಈ ಸ್ತೋತ್ರ ಜಪಮಂತ್ರ ಧ್ಯಾನ ಇವನ್ನೆಲ್ಲ ಪ್ರಾಣಲಿಂಗಕ್ಕಾಗಿ ಮಾಡಿದಾಗ ಮಾತ್ರ ಒಂದು ನಿರಂಜನ ಪೂಜೆಯಾಗಿ ಮನಸ್ಸು ಆ ಅರ್ಚನೆಯಲ್ಲಿ ಅರ್ಪಣೆಯಾಗಿ ಭಾವಲಿಂಗದ ಪೂಜೆ ಸಾಕಾರವಾಗ್ತಾ ಇದೆ. ಹೀಗಾಗಿ ಅವನು ನಾವು ಗಮನಿಸಬೇಕು. ಇನ್ನೊಂದು ವಚನ ಬರ್ತಾ ಇದೆ ದೇಶಿಕೇಂದ್ರ ಸಂಗನ ಬಸವಯ್ಯನವರದೇ, ಅದನ್ನ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ. ನೀತಿಯ ನರಿದ ಸೂತಕ ಪ್ರಾಣಿಗಳಿಗೆ ನೀತಿಯ ಅಜಾತ ನರಿಯದ, ಗುರೂಪ ನೀತಿಯ ನರಿಯದ, ನೀತಿಯ ನರಿಯದ ಸೂತಕ ಪ್ರಾಣಿಗಳಿಗೆ ಅಜಾತ ಗುರೂಪದೇಶ ಅಳವಡುವುದೇ ಅದೆಂತೆಂದರೆ ಸಮ್ಯಜ್ಞಾನದಿಂದೆ ಜಾತಿ ಸೂತಕ ಒಳಿಯಲಿಲ್ಲ, ಕ್ರಿಯಾಘನ ಗುರುವಿನಿಂದೆ ಜನನ ಸೂತಕ ಒಳಿಯಲಿಲ್ಲ, ಲಿಂಗ ಕ್ರಿಯಾ ಸಂಪರ್ಕದಿಂದೆ ರಜಸೂತಕ ಒಳಿಯಲಿಲ್ಲ, ಜಂಗಮ ಪಾದೋದಕ ಪ್ರಸಾದದಿಂದ ಉಚ್ಚಿಷ್ಟ ಸೂತಕ ಒಳಿಯಲಿಲ್ಲ, ಮಹಾಘನ ದೋಳ್ಮ ನೋರ್ಲಯವಾಗಿ ಪ್ರೇತ ಸೂತಕ ಒಳಿಯಲಿಲ್ಲ. ಇಂತು ಪಂಚಸೂತಕ ಒಳಿಯದೆ ಪಂಚೇಂದ್ರಿಯ ಪ್ರಪಂಚ ಸೂತಕ ದೋಳ್ಮುಳುಗಿ ಪಂಚಾಚಾರ ಸಂಬಂಧಿಗಳೆಂದರೆ ನಾಚಿ ನಗುತ್ತಿರ್ದರು. ಗುರು ನಿರಂಜನ ಚನ್ನಬಸವಲಿಂಗ ನಿಮ್ಮ ಶರಣರು. ಸಮಗ್ರ ವಚನ ಸಂಪುಟ 12, ವಚನ ಸಂಖ್ಯೆ 274. ಶರಣು ಶರಣಾರ್ಥಿ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಶರಣು ಅಕ್ಕ, ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ, ಈ ಎಲ್ಲಾ ಇಷ್ಟಲಿಂಗವನ್ನು ನೋಡಿದ್ವಿ, ಎಲ್ಲವನ್ನು ಅರ್ಥ ಮಾಡ್ಕೊಂಡ್ವಿ, ಶರಣ ಸತ್ವಗಳನ್ನ ನೋಡಿದ್ವಿ, ಲಿಂಗಗಳನ್ನ ನೋಡಿದ್ವಿ, ಚಕ್ರಗಳನ್ನ ನೋಡಿದ್ವಿ, ಎಲ್ಲ ಆಯ್ತು. ಆದ್ರೆ ಇವು ಪಂಚ ಸೂತಕಗಳಂತೇನಿದೆಯಲ್ಲ, ಅದು ಹೋಗ್ಬೇಕಲ್ಲ, ಹೋಗ್ಬೇಕಾಗಿತ್ತು. ಈ ಶಿವಜ್ಞಾನದಿಂದ ಸಮ್ಯಕ್ ಜ್ಞಾನದಿಂದ ಜಾತಿ ಸೂತಕ ಒಳಿಯಬೇಕಾಗಿತ್ತು, ಅಳಿಯಲಿಲ್ಲ, ಅಳಿಯಲಿಲ್ಲ. ಇನ್ನೂ ನಾವು ಆದಿಬನಜಿಗರು, ಪಂಚಮಶೀಲರು, ಅವರು ಇವರು, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತೀರಾ ಶಿವಯೋಗ ತೆಗೆದುಕೊಂಡು? ಇಷ್ಟು ಮಾತನಾಡುತ್ತಿರುವ ಶಿವಜ್ಞಾನದಿಂದ ಸಮ್ಯಕ್ ಜ್ಞಾನದಿಂದ ಜಾತಿ ಸೂತಕ ಅಳಿಯಬೇಕಾಗಿತ್ತು, ಅಳಿಯಲಿಲ್ಲ. ಅದು ಅಳಿಯೋದೂ ಇಲ್ಲ, ಅಳಿಯೋ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಇನ್ನೂ ಮತ್ತೆ ಅದೇ ಬ್ರೆಕೆಟ್ ನಲ್ಲಿ ಬರೀತಾನೇ ಹೋಗೋದು. ಬನಜಿಗರು, ಬಡಿಗರು, ಕುಂಬಾರರು, ಕಂಬಾರರು, ಮಡಿವಾಳರು, ಪಂಚಮಶೀಲರು, ಬನಜಿಗರು. ಯಾವ ಜ್ಞಾನ, ಯಾವ ಜ್ಞಾನ ಹೇಳಿ? ಅದಕ್ಕೊಂದು ಪೀಠ, ಅದಕ್ಕೊಂದು ಮಠ, ಅದಕ್ಕೊಬ್ಬ ಗುರು, ಅದಕ್ಕೊಬ್ಬ ಸ್ವಾಮಿ. ಸಮ್ಯಕ್ ಜ್ಞಾನದಿಂದ ಜಾತಿ ಸೂತಕ ಬಡಿಯಲಿಲ್ಲ. ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಇದು ನಮ್ಮ ದುರ್ದೈವ ಅಲ್ವೇ? ಸಮ್ಯಕ್ ಜ್ಞಾನದಿಂದ ಜಾತಿ ಸೂತಕ ಬಡಿಯಲಿಲ್ಲ ರೀ, ಅಳಿಯೋದೂ ಇಲ್ಲ. ಏನ್ ಮಾಡೋಕ್ಕಾಗುತ್ತೆ ಹೇಳಿ? ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಯಾವಾಗ ಬರೋದು? ಇಷ್ಟಲಿಂಗವನ್ನು ಧರಿಸಿದ ನಂತರ ನಾವೆಲ್ಲ ಒಂದೇ ಅನ್ನೋ ಭಾವನೆ ಬರ್ಬೇಕಾಗಿತ್ತಲ್ವೇ? ಬರ್ಲಿಲ್ಲ, ಬರ್ಲಿಲ್ಲ. ನಮ್ಮ ದುರ್ದೈವ. ಕ್ರಿಯಾಘನ ಗುರುವಿನಿಂದ ಜನನ ಸೂತಕ ಅಳಿಯಲಿಲ್ಲ, ಜನನ ಸೂತಕ ಅಳಿಯಲಿಲ್ಲ. ಮತ್ತೆ ಆ ಮಗು ಹುಟ್ಟಿದ ತಕ್ಷಣ ಮುಹೂರ್ತ ಕೇಳೋಕ್ ಹೋದ್ರು. ಆ ಮಗುವಿನ, ಹೆಣ್ಣು ಮಗುವಿನ ಜಾತಕದಲ್ಲಿ ಮಂಗಳ ಇದೆ ಅಂತ ಆ ಹುಚ್ಚ ಇವ್ರು ಹೇಳಿದ್ರು. ಅದಕ್ಕೊಂದು ಶಾಂತಿ, ಅದಕ್ಕೊಂದು ಅದು, ಅದಕ್ಕೊಂದು ಇದು, ಅದಕ್ಕೊಂದು ಪೂಜೆ, ಅದಕ್ಕೊಂದು ಏನೇನೋ ಕೇಳಬಾರ್ದಾಗಿತ್ತು. ಹುಟ್ಟಿದ ಮಗು ಹೆಣ್ಣಿರ್ಲಿ ಗಂಡಿರ್ಲಿ ಅದಕ್ಕೊಂದು ರುದ್ರಾಕ್ಷಿ ಧಾರಣೆ ಮಾಡಿ, ಗುರುವಿನನ್ನು ಕರೆದು ಇಷ್ಟಲಿಂಗ ಪೂಜೆ ಮಾಡಿ, 50 ಆ ಇಷ್ಟಲಿಂಗದ ಒಂದು ರುದ್ರಾಕ್ಷಿಯನ್ನ ಮಗುವಿಗೆ ಕಟ್ಟಿ ವಿಭೂತಿ ಧಾರಣೆ ಮಾಡಿದಾಗ ಯಾವ ಜನನ ಸೂತಕ ಇರುತ್ತೇರಿ? ಅದರ ಕೊರಳಲ್ಲಿ ಆ ರುದ್ರಾಕ್ಷಿಯನ್ನು ಧರಿಸಿದ ನಂತರ ಆ ಮಗು ಬೆಳೀತಾ ಬೆಳೀತಾ ಹೋಗುತ್ತೆ. ಆ ಹೆಣ್ಣು ಮಗು ಇರ್ಲಿ ಗಂಡ ಮಗು ಇರ್ಲಿ, ಆ ಹೆಣ್ಣು ಮಗುವು ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಮುಂದೆ ಮದುವೆಯಾಗಿ, ಒಂದು ಹೆರಿಗೆಯಾಗಿ, ಪ್ರಸೂತಿಯಾಗಿ ರಜಸೂತಕ ಒಳೆಯಲಿಲ್ಲ. ಅವಳಿಗೆ ಯಾಕೆ ರಜಸೂತಕ ಬೇಕಾಗಿತ್ತು? ಯಾಕೆ ಅವಳನ್ನು ಒಂದು ರೂಮ್ ನಲ್ಲಿ ಕೂಡ್ಬೇಕಾಗಿತ್ತು? ಯಾರು ಅವಳ ಹತ್ರ ಹೋಗ್ಬಾರ್ದು, ಯಾರು ಅವಳನ್ನು ಮುಟ್ಟಬಾರ್ದು,
ಇದೆಲ್ಲ ಚಿತ್ರ ವಿಚಿತ್ರವಾದ ಈ ವೈದಿಕ ಪರಂಪರೆಯಿಂದ ಅವಳ ಅರ್ಧ ಸಾವಿಗೆ ನಾವು ಕಾರಣವಾದ್ವಿ. ಲಿಂಗ ಕ್ರಿಯಾ ಸಂಪರ್ಕದಿಂದ ರಜಸೂತಕ ಒಳೆಯಲಿಲ್ಲ. ಜಂಗಮ ಪಾದೋದಕ ಪ್ರಸಾದದಿಂದ ಉಚ್ಚಿಷ್ಟ ಸೂತಕ ಒಳೆಯಲಿಲ್ಲ ರೀ. ಉಚ್ಚಿಷ್ಟ ಸೂತಕ ಒಳೆಯಲಿಲ್ಲ. ಇನ್ನು ಎಂಜಲು ಅದು ಇದು ಅವ್ರ ಎಡೆ ಇವರ ತೋಟ ಅವ್ರದ್ದು ಇದು ಏನೇನೋ ಅದು ಊಹಿಸಿಕೊಂಡ್ರೆ ಹೇಸಿಕೆ ಬರುತ್ತೆ ಮನಸ್ಸಿನಲ್ಲಿ. ನಿಮ್ಮ ತಾಟಿನಿಂದ ನಾನು ಏನೋ ಒಂದು ಉಪ್ಪಿನಕಾಯಿ ಏನೋ ನಿಮ್ಮ ಇದರಿಂದ ಒಂದು ಪದಾರ್ಥವನ್ನ ನನ್ನ ತಾಟಿಗೆ ತೆಗೆದುಕೊಂಡಿದ್ದಾದ್ರೆ ಏನು ಉಚ್ಚಿಷ್ಟ ಆಗುತ್ತೆ ಹೇಳಿ? ಅಲ್ಲಿ ಏನು ಉಚ್ಚಿಷ್ಟ ಆಗುತ್ತೆ? ಯಾಕೆ? ಏನು ಸತ್ ಬಿಡ್ತೀವಾ? ಏನು ವಿಷವಾಗ್ಬಿಡುತ್ತಾ ಅದು? ಜಂಗಮ ಪಾದೋದಕ ಪ್ರಸಾದ. ನಿಮ್ಮ ತಟ್ಟೆಯಲ್ಲಿರುವುದು ಓಗರವಲ್ಲ, ನನ್ನ ತಟ್ಟೆಯಲ್ಲಿರುವುದು ಆಹಾರವಲ್ಲ. ಇಬ್ಬರೂ ನಾವು ಇಷ್ಟಲಿಂಗ ಧಾರಕರಾಗಿರೋರು. ದಿನಾಲೂ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀವಿ. ತುತ್ತಿಗೊಮ್ಮೆ ಶಿವನನ್ನ ನೆನೆಸಿ ಆ ತುತ್ತನ್ನ ಸೇವಿಸ್ತಾ ಇರುವಾಗ ಅದು ಪ್ರಸಾದ ರೂಪ ಪಡೆದಿದೆ. ನಿಮ್ಮ ತಟ್ಟೆಯಲ್ಲಿರುವುದು ಪ್ರಸಾದ, ನನ್ನ ತಟ್ಟೆಯಲ್ಲಿರುವುದು ಪ್ರಸಾದ. ಇಬ್ಬರು ಅದನ್ನ ವಿನಿಮಯ ಮಾಡಿಕೊಂಡ್ರೆ ಉಚ್ಚಿಷ್ಟ ಸೂತಕ ಎಲ್ಲಿದ್ ಬರುತ್ತೆ? ಹಾಗೇನೆ ಕೊನೆಗೊಮ್ಮೆ ಈ ಲೋಕದಿಂದ ನಿರ್ಗಮನವಾಗುವಾಗ ಮಹಾಗಣದ ಒಳಗೆ ನಾವು ಹೋಗ್ತಾ ಇದ್ದೀವಿ. ಆ ಮಹಾಗಣದೊಳಗೆ ಹೋಗ್ತಾ ಇದ್ದೀವಿ ಮನೋರ್ಲಯವಾಗಿ. ಹೀಗಾದಾಗ ಮತ್ತೆ ಹೋಗಿ ಸೂತಕ, ಪ್ರೇತ ಸೂತಕ, ಒಳ ಸೂತಕ, ಅದೇನು ಪಂಚಕ, ಹೊರಪಂಚಕ, ಒಳಪಂಚಕ ಏನೇನೋ ಕೇಳಿ ಮತ್ತೆ ಶಾಂತಿ ಬಿಡೋದು, ಮನೆ ಬಿಡೋದು. ಅಬ್ಬಬ್ಬಬ್ಬಬ್ಬಬ್ಬ. ನಾವಿಷ್ಟೆಲ್ಲ ಕೇಳ್ತೀವ್ರಿ, ಇವೆಷ್ಟೆಲ್ಲ ಕೇಳ್ತೀವಿ, ಆದ್ರೆ ಇವನ್ನೆಲ್ಲ ಮತ್ತೆ ಪಾಲಿಸೋದೆ. ಇಂತೂ ಪಂಚಸೂತಕ ಒಲಿಯದೆ ಪಂಚೇಂದ್ರಿಯ ಪ್ರಪಂಚ ಸೂತಕದೊಳಗೆ ಮುಳುಗಿ ಇವೆಲ್ಲಾ ಪಂಚಪಾತಗಳನ್ನು ಹಾಗೇನೆ ಮಾಡ್ತಾ ಇದ್ರೆ ಅವುಗಳಲ್ಲಿ ಮುಳುಗಿ ಮತ್ತೆ ಮೇಲೆ ಏನ್ ಹೇಳೋದು? ನಾವು ಪಂಚಾಚಾರ ಸಂಬಂಧಿಗಳೆಂದರೆ ನಮ್ಮಲ್ಲಿ ಶಿವಾಚಾರ, ಲಿಂಗಾಚಾರ, ಸದಾಚಾರ, ಭ್ರಷ್ಟಾಚಾರ, ಘನಾಚಾರ ಅವೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಅಂತಾರೆ. ನಾಚಿಕೆ ಆಗ್ಬೇಕಂತಾರೆ ದೇಶಿಕೇಂದ್ರ ಸಂಗನ ಬಸವಯ್ಯನವರು. ನೋಡಿ, ನೀವೇ ಒಂದ್ಸಾರಿ ಈ ವಚನಗಳನ್ನ ನೋಡ್ತಾ ಹೋಗಿ ಏನ್ ಹೇಳ್ತಿದ್ದಾರೆ ನಮ್ಮ ಶರಣರು. ಅವುಗಳನ್ನ ನಾವು ಹೇಗೆ ಪಾಲಿಸ್ತಾ ಇದ್ದೀವೋ ಇಲ್ಲೋ, ಈ ಸೂತಕಗಳಂದ್ರೇನು, ಅವುಗಳನ್ನ ನಾವು ನಂಬಿಕೆ ಇನ್ನೂ ಇಟ್ಟಿದ್ದೀವೋ ಏನ್ ಬಿಟ್ಟಿದ್ದೀವೋ ಅದನ್ನ ನೋಡ್ಬೇಕು. ಸುಮ್ನೆ ನಾವು ಪಂಚಾಚಾರಗಳನ್ನ, ಯಾಕೆಂದ್ರೆ ನಾವು ಅದು ಆಜ್ಞಾದೀಕ್ಷೆಯಲ್ಲಿ ಪಂಚಾಚಾರಗಳನ್ನ ಆಚಾರ ಲಿಂಗದಲ್ಲಿ ಸಂಬಂಧಿಸಿ ಪಂಚಪಾತಕಗಳನ್ನು ಮಾಡಬಾರದು ಅಂತ ಒಂದು ಆಜ್ಞೆ ಕೊಟ್ಟಾಗಿದೆ ಈಗಾಗಲೇ ಕ್ರಿಯಾದೀಕ್ಷೆಯಲ್ಲಿ. ಹೀಗಾಗಿ ಇಷ್ಟೆಲ್ಲ ಮಾಡಿ ಆ ಪಂಚಸೂತಕಗಳನ್ನ ನಾವು ಪಾಲಿಸ್ತಾ ಇದ್ರೆ, ಪಂಚಾಚಾರ ಸಂಬಂಧಿಗಳಂತ ಮತ್ತೆ ಮೇಲೆ ಹೇಳ್ತಾ ಇದ್ರೆ ನಾಚಿಕೆ ಬರಬೇಕು. ಯಾಕೆಂದ್ರೆ ನಮ್ಮನ್ನು ನೋಡಿ ನಾಚಿ ನಗುತ್ತಿರಿದರು ಗುರು ನಿರಂಜನ ಚೆನ್ನ ಬಸವಲಿಂಗ ನಿಮ್ಮ ಶರಣರು ಅಂತ ದೇಶಿಕೇಂದ್ರ ಸಂಗನ ಬಸವಯ್ಯನವರು ನಿಷ್ಠುರವಾಗಿ ಹೇಳ್ತಿದ್ದಾರೆ. ಈಗ ಕೊನೆಯ ದೀಕ್ಷೆ ನಮ್ಮ ವೇದಾ ದೀಕ್ಷೆಯಲ್ಲಿ ಸದ್ಯೋನ್ಮುಕ್ತಿ ದೀಕ್ಷೆ ಅಂತ, ಅದನ್ನ ಓದಿ ಯಾರಾದ್ರು. ಮಂತ್ರ ಸ್ಮರಣೆಯಿಂದ ಇಲ್ಲ, ಈ ಕಡೆಯಿಂದ ಅಕ್ಕ ಈ ಕಡೆಯಿಂದ ಗುರುಸಿದ್ಧ ದೇವರು ಅಯ್ಯ ಅಂತ ಇದೆ. ಸಾರಿ. ಸದ್ಯೋನ್ಮುಕ್ತಿ ದೀಕ್ಷೆ ಗುರುಸಿದ್ಧ ದೇವರು ಅಯ್ಯ ಶ್ರೀ ಗುರುಲಿಂಗ ಜಂಗಮ ಕರುಣ ಕಟಾಕ್ಷೆಯಿಂದ ಶ್ರುತಿ ಗುರು ಸ್ವಾನುಭಾವವಿಡಿದು ಹಿಡಿದಂತ ಸನ್ಮಾರ್ಗಾಚಾರ ಕ್ರಿಯೆಗಳ ಅಪಮೃತ್ಯು ಬಂದು ತಟ್ಟಿ ಪ್ರಾಣತ್ಯಾಗವ ಮಾಡಿದಡು ಅಂಜಿ ಅಳುಕದೆ ಪರಮಪತಿ ವ್ರತತ್ವದಿಂದ ಹಿಂದು ಮುಂದಣ ಪುಣ್ಯ ಪಾಪವ ನೆಣಿಸದೆ ಇಂತು ಶ್ರೀ ಗುರು ವಾಕ್ಯವ ನಿಜ ನೈಷ್ಠ ಎಂದಿರಿದು ನಿಜ ವೀರಶೈವ ಸದ್ಭಕ್ತಾಚಾರ ಲಿಂಗ ಮುಖದಿಂದ ಬಂದ ಸ್ವಪಾಕವಾದಡು ಸರಿಯೇ. ಷಣ್ಮತದಿಂದ ಧನ ಧಾನ್ಯ ರೂಪಿನಿಂದ ಬಂದ ಪದಾರ್ಥವಾದಡು ಸರಿಯೇ. ಭಕ್ತಾಶ್ರಯದಲ್ಲಿ ಸ್ವಪಾಕವ ಮಾಡಿ ಸಂಬಂಧಾಚರಣೆಗಳಿಂದ ಪವಿತ್ರ ಸ್ವರೂಪ ಪಾದೋದಕ ಪ್ರಸಾದವೆನಿಸಿ ನಿರ್ವಂಚಕತ್ವದಿಂದ ಸಂಚಲ ಚಿತ್ತವನಳಿದು ಮಂತ್ರ ಸ್ಮರಣೆಯಿಂದ ಸರ್ವಾಚಾರ ಸಂಪತ್ತಿನಾಚರಣೆಯನ್ನೊಳಗೊಂಡು ಸಮಸ್ತ ಲೋಕ ಪಾವನ ಮೂರ್ತಿ ನಿಷ್ಕಲ ಪರಶಿವಲಿಂಗ ಜಂಗಮಕ್ಕೆ ಕೊಟ್ಟು ಕೊಂಬ ಸದ್ಭಕ್ತ ಜಂಗಮದ ಚರಣ ಕಮಲದೊಳನವೇ ದ್ವಿತೀಯ ಕೈಲಾಸ ಶಿವ ಮಂದಿರವೆಂದು ಇಂದು ಮುಂದಣ ಆಶೆ ಆಮಿಷದ ಭ್ರಾಂತು ಭ್ರಮೆಗಳನ್ನುಳಿದು ಧ್ಯಾನ ಮೌನ ನೇಮ ನಿತ್ಯ ಸತ್ಯ ಸದ್ಭಾವವೆಂಬ ಷಡ್ಗುಣೇಶ್ವರ
ಸಂಪದವ ನಿಷ್ಕಲ ಪರತತ್ವ ಲಿಂಗದಿಂ ಪಡೆದು. ಆ ಲಿಂಗದೊಡನೆ ಭೋಗಿಸಿ ನಿಷ್ಕಲ ಪರತತ್ವ ಮೂರ್ತಿ ತಾನಾದ. ನಿಜ ಮೋಕ್ಷದಿರವೆ ಸದ್ಯೋನ್ಮುಕ್ತಿ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಚನ್ನ ಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಗೆ ನಿರೂಪಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಸರ್ವಾಣಾರ ಸಂಪತ್ತು ಸರ್ವಾಚಾರ ಸಂಪತ್ತು ಸರ್ವಾಚಾರ ಸಂಪತ್ತು. ಸಮಗ್ರ ವಚನ ಮತ್ತೆ ಸಂಪುಟ 10 ವಚನ ಸದ್ಗುಣಗಳು ಷಡ್ಗುಣಗಳು ಅದು ಧ್ಯಾನ. ಹೇಳ್ತೀನಿ ಬಿಡಿ ಅಕ್ಕ, ನಾನು ಹೇಳ್ತೀನಿ ಅದನ್ನ. ನೀವು ಸಮಗ್ರ ವಚನ ಸಂಪುಟ ಎಷ್ಟು? ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 730. ಶರಣು ಶರಣ. ಕುಸುಮಕ್ಕ ಅವರಿಗೆ ಶರಣು ಶರಣಾರ್ಥಿಗಳು ಅಕ್ಕ. ಅಣ್ಣ ಶರಣು ಶರಣಾರ್ಥಿ. ಸದ್ಯೋನ್ಮುಕ್ತಿ ದೀಕ್ಷೆ. ನನಗೂ ಕುಸುಮಕ್ಕಂತರ ಮೊದ್ಲು ಇದನ್ನ ಅನ್ನೋಕೆನೆ ಬರ್ತಾ ಇರ್ಲಿಲ್ಲ. ದಿನಾಲು ಪ್ರಾಕ್ಟೀಸ್ ಮಾಡಿದೆ. ಸದ್ಯೋನ್ಮುಕ್ತಿ, ಅದು ಸದ್ಯೋ ಹಿಂಗೇನೇನೋ ಅಂತಿದೆ. ಈಗ ಸ್ವಲ್ಪ ಬರ್ತಾ ಇದೆ. ಸದ್ಯೋನ್ಮುಕ್ತಿ ದೀಕ್ಷೆ. ಇದು ವೇದಾ ದೀಕ್ಷೆಯಲ್ಲಿ ಕೊನೆಗೆ ಬರುತ್ತಿರುವಂತಹ ಒಂದು ದೀಕ್ಷೆ. ಗುರುಸಿದ್ಧ ದೇವರನ್ನ ಮತ್ತೆ ನಾವು ಮೊರೆ ಹೋಗೋಣ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಯ್ಯ ಶ್ರೀ ಗುರುಲಿಂಗ ಜಂಗಮ ಕರುಣ ಕಟಾಕ್ಷೆಯಿಂದ ಶ್ರುತಿ ಗುರು ಸ್ವಾನುಭವವಿಡಿದು ಹಿಡಿದಂತ ಸನ್ಮಾರ್ಗಾಚಾರ ಕ್ರಿಯೆಗಳ ಇಲ್ಲಿ ತನಕ ತೋಳಿ. ಈಗ ಗುರುಲಿಂಗ ಜಂಗಮ ನಮಗೆ ಗೊತ್ತು. ಅವರ ಒಂದು ಕರುಣೆಯಿಂದ, ಅವರ ಒಂದು ಕೃಪೆಯಿಂದ, ಅವರ ಒಂದು ಆಶೀರ್ವಾದದಿಂದ ದಿನಾಲು ಶ್ರುತಿ ಮತ್ತು ಗುರು ಕೊಡುವಂತಹ ಒಂದು ಸ್ವಾನುಭವ ಪಥವನ್ನ ಅರ್ಥ ಮಾಡಿಕೊಂಡು ಅದರಲ್ಲಿಯೇ ನಡೆದು ಹಿಡಿದಂತ ಯಾವ ಒಂದು ಮಾರ್ಗ? ಅದು ಸನ್ಮಾರ್ಗ ಮತ್ತು ಸನ್ಮಾರ್ಗಾಚಾರ ಮತ್ತು ಸನ್ಮಾರ್ಗ ಕ್ರಿಯೆಗಳು. ಈ ಮೂರನ್ನು, ಸನ್ಮಾರ್ಗಾಚಾರ ಕ್ರಿಯೆಗಳು, ಇವನ್ನು ನಾವು ಮಾಡುವಾಗ ಅಪಮೃತ್ಯು ಬಂದು ತಟ್ಟಿ ಪ್ರಾಣತ್ಯಾಗವ ಮಾಡಿದಳು ಅಂಜಿ ಅಳುಕದೆ. ಅಂದ್ರೆ ಏನೋ ಆದ್ರೂ ಇಷ್ಟೆಲ್ಲಾ ಮಾಡಿದ್ರು ಒಮ್ಮೊಮ್ಮೆ ಅಪಮೃತ್ಯು ಬಂದಾಗ ನಾವು ಧೈರ್ಯ ಕಳೆದುಕೊಳ್ಬಾರ್ದು. ಪ್ರಾಣತ್ಯಾಗವ ಮಾಡಿದಳು ಅಂಜಿ ಅಳುಕದೆ ಪರಮ ಪತಿವ್ರತತ್ವದಿಂದ. ಅಂದ್ರೆ ಏನು? ಮತ್ತೆ ಅದೇ ಶರಣಸತಿ ಲಿಂಗಪತಿ ಅನ್ನೋ ಒಂದು ಪರಮ ಪತಿವ್ರತತ್ವದಿಂದ ಹಿಂದೂ ಮುಂದನ ಪುಣ್ಯ ಪಾಪವನ್ನೆನಿಸಿದೆ. ಅಂದ್ರೆ ಏನು? ಹಿಂದೆ ನಾನು ಹಾಗೆ ಮಾಡಿದ್ದೆ, ಅದಕ್ಕೆ ನನಗೆ ದೇವರ ಈ ಕಾಡ್ತಾ ಇದ್ದಾನೆ ಅನ್ನೋದು, ಇದು ಏನೋ ನನ್ನ ಒಂದು ಹಿಂದಿನ ಜನ್ಮದ ಏನೋ ಮಾತಾಡೋದು, ಈ ತರದ ಒಂದು ಪುಣ್ಯ ಪಾಪಗಳನ್ನ ಎನಿಸದೆ ಆಗ ಏನಿಡಬೇಕು? ಇಂಥ ಶ್ರೀ ಗುರುವಾಕ್ಯವ ನಿಜ ನೈಷ್ಠೆಯಿಂದ ಅರಿತುಕೊಂಡು ಇಲ್ಲಿ ಒಂದು ಸದ್ಭಕ್ತಾಚಾರ ಲಿಂಗಮುಖದಿಂದ ಬಂದಂತ ಸ್ವಪಾಕವಾದಳು ಸರಿಯೇ. ಅಂದ್ರೆ ಏನು? ನಾನು ಗಳಿಸಿಕೊಂಡು ಬಂದು ಆ ಧನದಿಂದ ಒಂದು ಧಾನ್ಯ ಏನು ಬೇಕಲ್ಲ ಅಡಿಗೆಗೆ ಅದನ್ನೆಲ್ಲ ತೆಗೆದುಕೊಂಡು ಬಂದು ಸ್ವಪಾಕ ಮಾಡಿಕೊಂಡಾದಳು ಸರಿ. ಒಮ್ಮೊಮ್ಮೆ ಏನಾಗುತ್ತೆ, ಬೇರೆ ಮತದವರು ನಮಗೆ ಕೊಡ್ತಾರೆ. ಈ ಒಂದು ಗುರುಸಿದ್ಧ ದೇವರು ಹೇಳ್ತಿದ್ದಾರೆ, ನಾವು ಸಮಾಜದಲ್ಲಿ ಇರುವಾಗ ಬೇರೆ ಮತದವರು ನಮ್ಗೆ ಕೊಡ್ತಾರೆ. ಷಣ್ಮತ ಅಂತೇಳಿ ಬರ್ತಾ ಇದೆ. ಆಗಿನ ಕಾಲದ್ದು 15ನೇ ಶತಮಾನದ ವಚನಕಾರರು ಇವರು. ಷಣ್ಮತ ಅಂದ್ರೆ ಶೈವ, ಶಾಕ್ತ, ವೈಷ್ಣವ, ಗಾನಪತ್ಯ, ಸೌರ, ಕಾಪಾಲಿಕ ಅಂತ ಹಾಗೆ ಕೆಲವೊಂದು ಮತಗಳು ಷಣ್ಮತ ಅಂತ ಹಾಗೆ ಆ ಕಾಲದಲ್ಲಿ ಇದ್ದ ಮತಗಳು ಈಗೂ ಇವೆ. ನಾವು ಸಮಾಜದಲ್ಲಿ ಇರುವಾಗ ಬೇರೆ ಧರ್ಮದ ಜನರು, ಅವರು ಮುಸ್ಲಿಮ್ರೇ ಆಗಿರ್ಲಿ, ಕ್ರಿಶ್ಚಿಯನ್ರೇ ಆಗಿರ್ಲಿ, ಬ್ರಾಹ್ಮಣರೇ ಆಗಿರ್ಲಿ, ಯಾರೇ ಇರ್ಲಿ, ಅವ್ರು ನಮಗೂ ಏನೋ ತಂದು ಕೊಡ್ತಾರೆ. ಒಂದು ಧಾನ್ಯ ರೂಪದಿಂದ ತಂದಾಗ ಅಯ್ಯೋ ನಾವು ಬೇರೆ ಧರ್ಮದವ್ರದ್ದೇನು ತಗೊಳ್ಳೋದಿಲ್ರಿ, ನಾವು ಹಾಗೆ ಸ್ವೀಕರಿಸೋದಿಲ್ರಿ. ಇಲ್ಲ, ಹಾಗನ್ಬಾರ್ದು. ಅದನ್ನ ತೆಗೆದುಕೊಂಡು ಬಂದು ಅದು ಪದಾರ್ಥವಾದಳು ಸರಿಯೇ, ಅದನ್ನ ಏನ್ ಮಾಡ್ಬೇಕು? ಲಿಂಗಕ್ಕರ್ಪಿಸಿ ಭಕ್ತಾಶ್ರಯದಲ್ಲಿ ಅದನ್ನೂ ಸಹ ಸೋಪಾಕವು ಮಾಡಿ, ಹಾಗೆ ನಾವು ಅವರ ಮನಸ್ಸು ನೋಯಿಸಬಾರದು. ಬೇರೆ ಧರ್ಮದವ್ರು ಕೊಟ್ಟರು ಸಹ ಆ ಧಾನ್ಯಗಳನ್ನ ಸ್ವೀಕರಿಸಿ ಪದಾರ್ಥ ಮಾಡಿಕೊಂಡು ಭಕ್ತನ ಆಶ್ರಯದಲ್ಲಿ ಸ್ವಪಾಕವು ಮಾಡಿ ಸಂಬಂಧಾಚರಣೆಗಳಿಂದ ಪವಿತ್ರ ಸ್ವರೂಪ ಪಾದೋದಕ ಪ್ರಸಾದ ಅದನ್ನ ಮಾಡಿದೀನಿ ಅಂತ ತಿಳಿದುಕೊಂಡು ನಿರ್ವಚಕತ್ವದಿಂದ ಯಾರಿಗೂ ವಂಚನೆ ಮಾಡದೆ ಸಂಚಲ ಚಿತ್ತವನ್ನುಳಿದು ಅತ್ತ ಇತ್ತ ಇದೇನ್ ಹೊಯ್ದಾಡ್ತಾ ಇರುತ್ತಲ್ಲ ಆ ಮನಸ್ಸನ್ನ ನಿಲ್ಲಿಸಿಕೊಂಡು ಮಂತ್ರಸ್ಮರಣೆಯಿಂದ ಸರ್ವಾಚಾರ ಸಂಪತ್ತಿನಾಚರೆಯನ್ನೊಳಕೊಂಡು, ಇದು ಏನ್ ಸರ್ವಾಚಾರ ಸಂಪತ್ತು ಅನ್ನೋದು ಸ್ವಲ್ಪ ನೋಡೋಣ. ಹಾಗೇನೆ ಸಮಸ್ತ ಲೋಕ ಪಾವನ ಮೂರ್ತಿ ನಿಷ್ಕಲ ಪರಶಿವಲಿಂಗ ಜಂಗ. ಅದೇ ನಿಷ್ಕಲ ಲಿಂಗ ಅಂದ್ರೆ ನಮ್ಮ ಬ್ರಹ್ಮಚಕ್ರದಲ್ಲಿರೋದು. ಕೊಟ್ಟುಕೊಂಬ ಸದ್ಭಕ್ತ ಜಂಗಮದ ಚರಣ ಕಮಲ ಧೂಳನವೇ ದ್ವಿತೀಯ ಕೈಲಾಸ ಶಿವ ಮಂದಿರವೆಂದು. ನಾವು ಮಂದಿರಗಳಿಗೆ ಹೋಗೋಲ್ಲ. ಆ ಬಂದಂತಹ ನನ್ನ ಮನೆಗೆ ಬಂದಂತಹ ಶರಣನಾಗಲಿ
ಜಂಗಮರಾಗಲಿ ಅವರ ಚರಣ ಕಮಲ ಧೂಳನವೇ ಕೈಲಾಸ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹಿಂದು ಮುಂದನ ಆಶೆ ಆಮಿಷದ ಭ್ರಾಂತಿಯಾಗಲಿ ಭ್ರಮೆಗಳನ್ನ ಸಹ ಬಿಟ್ಕೊಂಡು ನಮ್ಗೆ ಏನ್ ಮಾಡ್ಬೇಕಾಗಿದೆ, ಕೆಲವೊಂದು ಷಡ್ಗುಣಗಳನ್ನ ಹೇಳ್ತಿದ್ದಾರೆ ಗುರು ಸಿದ್ಧದೇವರು. ಯಾವ ಷಡ್ಗುಣಗಳು? ಧ್ಯಾನ, ಲಿಂಗ ಧ್ಯಾನ, ಮತ್ತೆ ಮೌನ, ಅನವಶ್ಯಕವಾಗಿ ಮಾತನಾಡಬಾರ್ದು, ಮತ್ತೆ ನೇಮ. ಏನು ನೇಮ? ಆ ನೇಮ, ಈ ನೇಮ, ಹಾಲ್ ನೇಮ, ಗಿನ್ನ ನೇಮ, ಮಜ್ಜಿಗೆ ನೇಮ, ಮೊಸರು ನೇಮ, ಆ ನೇಮ ಅಲ್ಲ. ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅದೇ ನೇಮ. ನಿತ್ಯ, ದಿನನಿತ್ಯ ಮತ್ತು ಸತ್ಯವಾಗಿ ಮಾಡಿಕೊಳ್ಳಬೇಕು. ಅಲ್ಲಿ ಅಸತ್ಯಕ್ಕೆ ಅವಕಾಶವಿಲ್ಲ. ಒಂದು ಸದ್ಭಾವದಲ್ಲಿ ಇದ್ದುಕೊಂಡು ಈ 6 ಷಡ್ಗುಣಗಳನ್ನ ಪಾಲಿಸುತ್ತಾ ಷಡ್ಗುಣೈಶ್ವರ ಆಗ್ಬಿಡ್ತೀವಿ ನಾವು. ಆಗ ಷಡ್ಗುಣೈಶ್ವರ ಸಂಪದವ ನಿಷ್ಕಲ ಪರತತ್ವ ಲಿಂಗದಿಂ ಪಡೆದು ಆ ಲಿಂಗದೊಡನೆ ಭೋಗಿಸಿ ನಿಷ್ಕಲ ಪರತತ್ವ ಪೂರ್ತಿ ತಾನಾಗಬೇಕು. ಅದು ಸದ್ಯೋನ್ಮುಕ್ತ ದೀಕ್ಷೆ, ಸದ್ಯೋನ್ಮುಕ್ತ ದೀಕ್ಷೆ ಅಂತ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಶಬ್ದ ಬರ್ತಾ ಇದೆ, ಏನು? ಸರ್ವಾಚಾರ ಸಂಪತ್ತು ಏನಂತ. ಅದನ್ನ ನೋಡ್ಕೊಂಡ್ರೆ ಸದ್ಯೋನ್ಮುಕ್ತಿ ದೀಕ್ಷೆ ಅನ್ನೋದು ಏನನ್ನೋದು ತಿಳಿಯುತ್ತೆ. ಹೀಗಾಗಿ ಒಂದು ಸುಂದರವಾದ ವಚನ ಬರ್ತಾ ಇದೆ, ಅದನ್ನ ನೋಡೋಣ. ಷಣ್ಮುಖ ಸ್ವಾಮಿಯವರದು ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ. ಒಳ ಹೊರಗೆಲ್ಲ ಆ ಷಡ್ವಿಧ ಲಿಂಗ ಬೆಳಗು. ಈ ಕಡೆ ಅಕ್ಕ ಈ ಕಡೆ ಸರ್ವಾಚಾರ. ಆಯ್ತು. ಸರ್ವಾಚಾರ ಸಂಪತ್ತವನ್ನರಿಯದಲ್ಲದೆ ನಿರವಯಲ ಪದವ ಕಾಣಬಾರದು ನೋಡ ಆರಿಗೆಯು. ಸರ್ವಾಚಾರ ಸಂಪತ್ತು ಎಂತೆನಲು ಷಡ್ಭೂತಗಳಲ್ಲಿ ಷಡ್ವಿಧ ಮಂತ್ರಗಳ ನೆಲೆಗೊಳಿಸಿ ಆ ಷಡ್ವಿಧ ಮಂತ್ರಗಳನ್ನೇ ಷಡ್ವಿಧ ಚಕ್ರಗಳೆಂದು ತಿಳಿದು ಆ ಷಡ್ವಿಧ ಚಕ್ರಗಳಿಗೆ ಷಡ್ವಿಧ ಅದ್ವಿದ್ವೈವಂಗಳನ್ನೇ ಷಡ್ವಿಧ ಅಂಗವೆಂದಾಧಾರಗೊಳಿಸಿ ಆ ಷಡ್ವಿಧ ಅಂಗಕ್ಕೆ ಷಡ್ವಿಧ ಕರಣಗಳನ್ನೇ ಷಡ್ವಿಧ ಹಸ್ತಗಳೆಂದು ಅರಿದಳವಡಿಸಿಕೊಂಡು ಷಡ್ವಿಧ ಹಸ್ತಗಳಿಗೆ ಷಡ್ವಿಧ ಲಿಂಗಗಳನ್ನಳವಡಿಸಿಕೊಂಡು ಆ ಷಡ್ವಿಧ ಲಿಂಗಕ್ಕೆ ಷಡ್ವದೇಂದ್ರಿಯಗಳನ್ನೇ ಷಡ್ವಿಧ ಪದಾರ್ಥಗಳೆಂದರಿದು ಆ ಷಡ್ವಿಧ ಪದಾರ್ಥಗಳಂಗನು ಷಡ್ವಿಧ ಭಕ್ತಿಯಿಂದೆ ಷಡ್ವಿಧ ಲಿಂಗ ಮುಖಗಳಿಗೆ ಸಮರ್ಪಿಸಲು ಒಳ ಹೊರಗೆಲ್ಲ ಷಡ್ವಿಧ ಲಿಂಗದ ಬೆಳಗು ತುಂಬಿ ತೊಳಗಿ ಬೆಳಗುತ್ತಿರುವುದು ನೋಡ. ಎಡೆದೇ ರಹಿಲ್ಲದೆ ಆ ಷಡ್ವಿಧ ಲಿಂಗದ ಬೆಳಗಿನೊಳಗೆ ತನ್ನ ಷಡ್ವಿಧಾಂಗದ ಕಳೆಗಳನ್ನೆಲ್ಲವ ಅಡಗಿಸಿ ತಾನೆಂಬ ಕುರುಹು ದೋರದಿದ್ದಡೆ ಅದೇ ಸರ್ವಾಚಾರ ಸಂಪತ್ತು ನೋಡ. ಇಂತಪ್ಪ ಸರ್ವಾಚಾರ ಸಂಪತ್ತು ನಿಮ್ಮ ಪೂರ್ಣ ಒಲಿಮೆಯ ಶರೀರಕ್ಕಲ್ಲದೆ ಉಳಿದವರಿಗೆ ಅಳವಡದಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನ ಸಂಖ್ಯೆ 903. ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ನೋಡಿ, ಸರ್ವಾಚಾರ ಸಂಪತ್ತು ಅಂತಾರೆ. ಈಗ ನಾನು ಪ್ರಶ್ನೆಗೆ ಕೇಳ್ತಾ ಹೋಗ್ತೀನಿ, ನೀವು ಹೇಳ್ಬೇಕು. ಯಾಕೆಂದ್ರೆ ಸರ್ವಾಚಾರ ಸಂಪತ್ತನ್ನು ಅರಿದಲ್ಲದೆ ನಿರವಯಲ ಪದವ ಕಾಣಬಾರದು ನೋಡ ಅರಿಗೆಯು. ಅಂದ್ರೆ ಯಾರಿಗೆಯು ಅದು ಆಗೋಲ್ಲ. ಯಾಕಂದ್ರೆ ಸರ್ವಾಚಾರ ಸಂಪತ್ತು ಏನು ಅನ್ನೋದು ನೀವು ನೋಡ್ಬೇಕು. ಅಂದಾಗಲೇ ನಿಮಗೆ ನಿರ್ವಯಲ ಪದ, ಈ ಶಿವಯೋಗದ ಒಂದು ಯಶಸ್ಸು ಲಭಿಸುತ್ತದೆ ಅಂತ ಷಣ್ಮುಖ ಸ್ವಾಮಿಗಳು ಹೇಳ್ತಾ ಇರೋದ್ರಿಂದ ಸರ್ವಾಚಾರ ಸಂಪತ್ತು ಎಂತೆನಲು ನೋಡುವಾಗ ಷಡ್ಭೂತಗಳು ಯಾವುವು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ. ನೋಡಿ, ಇಲ್ಲಿ ಷಡ್ಭೂತಗಳಲ್ಲಿ ಷಡ್ವಿಧ ಮಂತ್ರಗಳು ಯಾವುವು? ಓಂ ನಮಃ ಶಿವಾಯ. ವೆರಿ ಗುಡ್. ಐ ಆಮ್ ಸೋ ಹ್ಯಾಪಿ. ಷಡ್ಭೂತಗಳಲ್ಲಿ ಷಡ್ವಿಧ ಮಂತ್ರಗಳನ್ನ ನೆಲೆಗಳಿಸಿ ಆ ಷಡ್ವಿಧ ಮಂತ್ರಗಳನ್ನೇ ಷಡ್ವಿಧ ಚಕ್ರಗಳೆಂದು ತಿಳಿದು. ಯಾವುವು ಷಡ್ವಿಧ ಚಕ್ರಗಳು? ವಾವ್, ವೆರಿ ಗುಡ್. ಆ ಷಡ್ವಿಧ ಚಕ್ರಗಳಿಗೆ ಷಡ್ವಿಧ ಅಧಿದೈವಗಳು ಯಾವುವು? ಅಧಿದೈವಗಳು ಹೇಳಿಗ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ, ವಿಷ್ಣು, ಈಶ್ವರ, ಸದಾಶಿವ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಹಾಗೆ ಕೊನೆಗೆ ಮಹೇಶ್ವರ. ಯಾರಾದ್ರೂ ಹೇಳಿ ಇನ್ನೊಮ್ಮೆ. ಬ್ರಹ್ಮ, ನಿಧಾನವಾಗಿ ಹೇಳಿ. ಬ್ರಹ್ಮ, ವಿಷ್ಣು,
ರುದ್ರ, ಈಶ್ವರ, ಮಹೇಶ್ವರ, ಸದಾಶಿವ. ಸದಾಶಿವ ಕೊನೆಗೆ ಮಹೇಶ್ವರ. ಮಹೇಶ್ವರ ಅನ್ನೋದು ಆಜ್ಞಾಚಕ್ರದಲ್ಲಿ ಬರ್ತಾ ಇದೆ. ಬ್ರಹ್ಮ ಅನ್ನೋದು ಮೂಲಾಧಾರ ಚಕ್ರದಲ್ಲಿ ಬರ್ತಾ ಇದೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಮಹೇಶ್ವರ ಈ ಷಡ್ವಿಧ ಅಧಿದೈವಗಳನ್ನ ಅಲ್ಲಿ ನೇಮಿಸಿ ಷಡ್ವಿಧ ಅಂಗವೆಂದಾಧಾರಗೊಳಿಸಿ. ಷಡ್ವಿಧ ಅಂಗಗಳು ಯಾವುವು? ಭಕ್ತ ಮಹೇಶ ಪ್ರಾಣಲಿಂಗ ಶರಣ ಐಕ್ಯ. ಶರಣ ಐಕ್ಯ. ನೋಡಿ ಎಷ್ಟು ಸುಂದರವಾಯ್ತು. ಆ ಷಡ್ವಿಧ ಅಂಗಕ್ಕೆ ಷಡ್ವಿಧ ಕರಣಗಳು ಯಾವ ಹೇಳಿ ಈಗ? ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ಜ್ಞಾನ ಮತ್ತೆ ಹೃದಯ. ಇವು ಷಡ್ವಿಧ ಕರಣಗಳು. ಆ ಷಡ್ವಿಧ ಅಂಗಕ್ಕೆ ಷಡ್ವಿಧ ಕರಣಗಳನ್ನೇ ಷಡ್ವಿಧ ಹಸ್ತಗಳೆಂದು. ಷಡ್ವಿಧ ಹಸ್ತಗಳನ್ನ ಹೇಳಿ ಈಗ. ಮೊನ್ನೆ ಹೇಳಿದ್ರೆ ನಿಮಗೆ ಪಂಚೇಂದ್ರಿಯ ಅರ್ಪಿತ. ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮನ, ಸುಜ್ಞಾನ, ಸದ್ಭಾವ. ಸರ್ವಮಂಗಳ ತಾಯಿ, ನೀವು ಅತ್ಯಂತ ಪರ್ಫೆಕ್ಟ್ ಆಗಿದ್ದೀರಿ ನೋಡಿ. ನಾನು ನಿಮ್ಮ ಸಹಾಯ ತಗೊಳ್ತೀನಿ ಈ ಶಿವಯೋಗ ಪುಸ್ತಕ ಬರೆಯುವಾಗ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವು. ಯು ಹ್ಯಾವ್ ಹಾರ್ಟೆಡ್ ಎವ್ರಿಥಿಂಗ್. ಸೊ ಆ ಷಡ್ವಿಧ ಹಸ್ತಂಗಳಿಗೆ ಶರಣು ಅಕ್ಕ. ಆ ಷಡ್ವಿಧ ಹಸ್ತಂಗಗಳಿಗೆ ಈಗ ಷಡ್ವಿಧ ಲಿಂಗಗಳು ನಿಮ್ಗೆ ಗೊತ್ತಿದೆ, ಹೇಳ್ಬಿಡಿ, ಬಡ 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 ಹೇಳ್ಬಿಡಿ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಪ್ರಸಾದಲಿಂಗ, ಮಹಾಲಿಂಗ. ಎಸ್, ಷಡ್ವಿಧ ಲಿಂಗಗಳನ್ನ ಅಳವಡಿಸಿಕೊಂಡು ಆ ಷಡ್ವಿಧ ಲಿಂಗಕ್ಕೆ ಷಡ್ವಿಧ ಇಂದ್ರಿಯಗಳು ಯಾವ ಹೇಳಿ? ಷಡ್ವಿಧ ಇಂದ್ರಿಯಗಳು ಘ್ರಾಣೇಂದ್ರಿಯ, ಜಿವೇಂದ್ರಿಯ, ಪಾದ, ಪಾಣಿ, ವಾಕ್. ಷಡ್ವಿಧ ಪದಾರ್ಥಗಳನ್ನ ಹೇಳಿ ಈಗ. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ತೃಪ್ತಿ. ಇದು ಷಡ್ವಿಧ ಪದಾರ್ಥಗಳನ್ನು ಷಡ್ವಿಧ ಭಕ್ತಿಯಿಂದ ಈಗ ಮಾಡ್ಬೇಕು. ಯಾವ ಷಡ್ವಿಧ ಭಕ್ತಿ? ಶ್ರದ್ಧಾ ಭಕ್ತಿ, ಅವಗಾಹನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ವೆರಿ ಗುಡ್. ಷಡ್ವಿಧ ಭಕ್ತಿಯಿಂದ ಷಡ್ವಿಧ ಲಿಂಗ ಮುಖಗಳಿಗೆ. ಲಿಂಗದ ಮುಖಗಳು ಯಾವುವು? ನಾಸಿಕ, ತ್ವಕ್ಕು, ತ್ವಕ್ಕಿನ ಮುಖ, ನೇತ್ರ, ತ್ವಕ್ಕು, ಶ್ರೋತ್ರ, ಹೃದಯ. ಇವ್ ನೋಡಿ, ಇವೆಷ್ಟೆಲ್ಲ ನಿಮ್ಗೆ ಇಷ್ಟೆಲ್ಲ ಕ್ಲಾಸಿನ ತಗೊಂಡ ನಂತರ ಈ ತರ, ಅದು ಅಲ್ಲದೆ ತಾಯಿಯವ್ರ ಕರ್ಣಹಸಿಗೆಯಲ್ಲಿ ನಮ್ಗೆ ಹೇಳಿದ್ರಿಂದ ಇವೆಲ್ಲ ನೋಡಿ ಹೇಗೆ ಪಟ್ 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 ಬರ್ತಾ ಇದೆ ಅಂದ್ರೆ ಇದು ಶಿವಯೋಗದಲ್ಲಿ ನಾವು ಒಳೆ ಹೋಗುತ್ತಿರುವ ಒಂದು ಲಕ್ಷಣ ಕಣ್ರಿ. ಹಾಗೇನೆ ಅದು ಬರೋಲ್ಲ. ನಿಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ಅದನ್ನ ನೋಡ್ಕೊಂಡ್ರಿ, ಅದನ್ನ ಅರ್ಥ ಮಾಡ್ಕೊಂಡ್ರಿ, ಇದೆಲ್ಲ ಹಾಗೆ ಬರ್ತಾ ಇದೆ. ಹೊರತಾಗಿ ಇವತ್ತೇ ಇನ್ನೊಂದು 10 ನಿಮಿಷದ ಹಿಂದೆ ಹೇಳಿದ್ರಿಂದ ನಿಮಗೆ ಬರ್ತಾ ಇದೆ ಅನ್ನೋದಲ್ಲ. ಇದು ಶಿವಯೋಗ. ನಿತ್ಯ ಇದನ್ನು ಪಠನ ಮಾಡಿದಾಗ ಇದು ಬರುತ್ತೆ, ಹೊರತು ಹಾಗೆ ನೀವು. ಹೀಗಾಗಿ ಇದೆಲ್ಲ ಗೊತ್ತಾದ ನಂತರ ಹೇಳ್ತಿದ್ದಾರೆ ಷಣ್ಮುಖ ಸ್ವಾಮಿಯವರು, ಒಳ ಹೊರಗೆಲ್ಲ ಷಡ್ವಿಧ ಲಿಂಗದ ಬೆಳಗು ತುಂಬಿ ತೊಳಗಿ ಬೆಳಕುತ್ತಿಲ್ಪದು ನೋಡ. ಎಡೆದಿರಹಲ್ಲದೆ ಆ ಷಡ್ವಿಧ ಲಿಂಗದ ಬೆಳಗಿನೊಳಗೆ. ಎಡೆದಿರಹಲ್ಲಂದ್ರೆ ನಾನು ಬೇರೆ ಅದು ಬೇರೆ ಅಂತಲ್ಲ. ಎಡೆದೆರೆ ಇಲ್ಲದೆ ಆ ಷಡ್ವಿಧ ಲಿಂಗದ ಬೆಳಗಿನೊಳಗೆ ತನ್ನ ಷಡ್ವಿಧಾಂಗದ ಕಳೆಗಳನ್ನೆಲ್ಲವನ್ನ ಅಡಗಿಸಿಕೊಂಡು ಅಲ್ಲಿರುವ ಎಲ್ಲಾ ದೋಷಗಳನ್ನ ಕಳೆದು ದೋಷಗಳನ್ನ ನಿರ್ಮುಕ್ತ ಮಾಡಿ ತಾನೆಂಬ ಕುರುಹು ದೋರದಿರ್ದಡೆ. ಮರೆತು ಬಿಟ್ಟೆ, ನನ್ನನ್ನೇ ನಾನೇ ಮರೆತು ಬಿಟ್ಟೆ. ತಾನೆಂಬ ಕುರುಹು ದೋರದಿರ್ದಡೆ. ಈಗ ನಾನು ಡಾಕ್ಟರ್ ನೂಲಿ ಅಲ್ಲ, ನಾನು ದಯಾನಂದ ಅಲ್ಲ, ನಾನು ಏನೂ ಅಲ್ಲ. ತಾನೆಂಬ ಕುರುಹು ದೋರದಿರ್ದಡೆ. ಏಕೆ? ನಾನು ಈಗ ಲಿಂಗದೊಳಗೆ ಲೀನವಾಗಿ ಬಿಟ್ಟೆ, ಲಿಂಗಾಂಗಿಯಾದೆ. ಅದೇ ಸರ್ವಾಚಾರ ಸಂಪತ್ತು ನೋಡ. ಇಂತಪ್ಪ ಸರ್ವಾಚಾರ ಸಂಪತ್ತು ನಿಮ್ಮ ಪೂರ್ಣ ಒಲುಮೆಯ ಶರಣರಿಗಲ್ಲದೆ ಉಳಿದವರೆಗೆ ಅಳವಡದಯ್ಯ ಖಂಡೇಶ್ವರ. ಹೀಗಾಗಿ ಆ ಸಂಪತ್ತು ಗೊತ್ತು, ಈ ಸಂಪತ್ತು ಗೊತ್ತು, ಸಿರಿ ಸಂಪತ್ತು ಗೊತ್ತು, ಧಾನ್ಯ ಸಂಪತ್ತು ಗೊತ್ತು, ಎಲ್ಲಾ ಸಂಪತ್ತು ನಮ್ಗೆ ಗೊತ್ತಿದೆ. ಆದ್ರೆ ನಮ್ಮ ಶರಣರ ಸರ್ವಾಚಾರ ಸಂಪತ್ತು ಯಾವ್ದಿದೆ ನೋಡಿ, ಯಾವ್ದಿದೆ ನೀವೇ ನೋಡಿ. ಈಗ ಷಡ್ಭೂತಗಳು ಹೇಗಿದೆ, ಷಡ್ವಿಧ ಮಂತ್ರಗಳು ಹೇಗಿವೆ, ಅಲ್ಲಿನ ಚಕ್ರಗಳು ಹೇಗೆ, ಅಲ್ಲಿ ಲಿಂಗಗಳು, ಅಧಿದೈವಗಳು, ಹಸ್ತಗಳು, ಇಂದ್ರಿಯಗಳು, ಭಕ್ತಿಗಳು, ಮುಖಗಳು. ಆ ಷಡ್ವಿಧ ಲಿಂಗದ ಬೆಳಗೇನಿದೆಯಲ್ಲ, ಅದು ಸಾಮಾನ್ಯವಾದ ಬೆಳಗಲ್ಲ. ಏನೇನ್ ನನ್ನಲ್ಲಿ ದೋಷ ಇದೆಯಲ್ಲ, ಏನೇನು ನನ್ನಲ್ಲಿ ನ್ಯೂನ್ಯತೆಗಳಿವೆಯಲ್ಲ, ಅವು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ತಾಯಿ. ಆ ಷಡ್ವಿಧಾಂಗದ ಎಲ್ಲಾ ದೋಷಗಳನ್ನ ಅಡಗಿಸಿ ನೀವು ಎಲ್ಲ ಮುಗಿದ್ಬಿಡ್ತೀಗ.
ಯಾರು ಯಾರೂ ಅಲ್ಲ. ಸುಮ್ನೆ ಸಮಾಜದಲ್ಲಿ ಒಂದು ಹೆಸರಿಟ್ಕೊಂಡು ಕರೀತಾರೆ, ಇರ್ಲಿ ಪರಿಚಯ ಆಗ್ಲಿಕ್ಕೆ ಅಂತ ಹೇಳೋದೇ ಹೊರತು ತಾನೆಂಬ ಕುರುಹುದೋರದಿರ್ದಳೆ ಅದೇ ಸರ್ವಾಚಾರ ಸಂಪತ್ತು. ಇಷ್ಟೆಲ್ಲ ಗೊತ್ತಾದ ನಂತರ ಶಿವಯೋಗದಲ್ಲಿ ತೊಡಗಿ ದಿನಾಲು ಆ ಚಿದ್ ಬೆಳಗನ್ನ, ಆ ಲಿಂಗದ ಬೆಳಗನ್ನಲ್ಲ, ಅದರಲ್ಲಿ ಒಳಗಿರುವ ಆ ಇಷ್ಟಲಿಂಗದ ಒಳಗಿರುವ ಷಡ್ವಿಧ ಲಿಂಗದ ಬೆಳಗನ್ನ ನೋಡೋದ್ವಿ ಎಲ್ಲ ಏನಾಯ್ತು? ಅದೇ ನನ್ನ ಸಂಪತ್ತು, ಅದೇ ನನ್ನ ಸಂಪತ್ತು. ಆ ಸಂಪತ್ತಿಗೆ ಏನ್ ಕರೆದ್ರು? ಸರ್ವಾಚಾರ ಸಂಪತ್ತು ಅಂತ ಕರೆದ್ರು. ನಿಮ್ಮ ಪೂರ್ಣ ಒಲುಮೆಯ ಶರಣರಿಗಲ್ಲದೆ, ಅಂದ್ರೆ ಅದರಲ್ಲಿ ತೊಡಗ್ಬೇಕು, ಹಾಗೇನೆ ಬರೋಲ್ಲ ಅದು. ನಿಮ್ಮ ಪೂರ್ಣ ಒಲುಮೆ ಅದರಲ್ಲಿ ಬೇಕು, ಅದು ಅರ್ಥ ಮಾಡ್ಕೊಳ್ಬೇಕು, ಅದ್ರ ಒಳಗಡೆ ಹೋಗ್ಬೇಕು. ನಿಮ್ಮ ಪೂರ್ಣ ಒಲುಮೆಯ ಶರಣರಿಗಲ್ಲದೆ ಉಳಿದವರಿಗೆ ಅದು ಅಳವಡದಯ್ಯ. ಕರಿತಾ ಇದ್ದೀವಿ ದಿನಾಲು, ಬನ್ನಿಪ್ಪ ಈ ಸ್ವಾನುಭಾವದ ನೆಲೆಯಲ್ಲಿ ವಚನಗಳನ್ನ ಕೇಳಿ ಬನ್ನಿ, ಇದನ್ನ ಅರ್ಥ ಮಾಡಿಕೊಳ್ಳ ಬನ್ನಿ ಅಂತ ಕರಿತಾ ಇದ್ದೀವಿ. ಎಷ್ಟೋ ಜನ ಇದ್ದಾರೆ, ಬರ್ತಾರೆ ಒಂದು 50-60 ಜನ. ಅದು 8:30 ಬರೋಲ್ಲ. ಒಬ್ಬರು 8:45, 8:45 ಒಬ್ರು ಬರ್ತಾರೆ, 9 ಗಂಟೆಗೆ ಒಬ್ರು ಬರ್ತಾರೆ, ಕೊನೆಗೊಬ್ಬರು 9:15, 9:15 ಬರ್ತಾರೆ. ಈ ತರ ಆದ್ರೆ ಅದು ಉಳಿದವರಿಗೆ ಅಳವಡದಯ್ಯ. 8:30 ಅಂದ್ರೆ 8:30ನೇ, 8:35, 8:45, 9 ಅಲ್ಲ. ಉಳಿದವರಿಗೆ ಅಳವಡದಯ್ಯ. ಯಾಕೆಂದ್ರೆ ಇದು ದಿನಾಲು ಕಿವಿ ಮೇಲೆ ಬಿದ್ದಾಗ ಮಾತ್ರ ಷಡ್ಭೂತಗಳು ಯಾವುವು, ಷಡ್ವಿಧ ಮಂತ್ರಗಳು ಯಾವುವು, ಆ ಚಕ್ರಗಳು ಯಾವುವು, ದಿನಾಲು ಅದು ಅನ್ಕೊಂತೇ ಇರೋದು. ಅದಾಗ್ಲೇ ಅದು ಬರುತ್ತೆ. ಯಾಕೆ ಇದನ್ನ ನಾವು ಪಡಿಬೇಕು? ಇದು ನಮ್ಮ ಸಂಪತ್ತಾಗಿದೆ ರೀ, ಇದು ನಮ್ಮ ಸರ್ವಾಚಾರ ಸಂಪತ್ತಾಗಿದೆ. ನನ್ನ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಡಿಪಾಸಿಟ್ ಇದೆ, ಎಷ್ಟು ನನ್ನ ಆಸ್ತಿ ಇದೆ, ಆ ಸಂಪತ್ತಲ್ಲ ಇದು. ನಮ್ಮ ಸಂಪತ್ತು ಸರ್ವಾಚಾರ ಸಂಪತ್ತಾಗಿದೆ ಅಂತ ಹೇಳ್ಬೇಕು ನಾವು. ಏನ್ರಿ ನಿಮ್ ಸಂಪತ್ತು ಎಷ್ಟಿದೆ ಅಂದ್ರೆ, ಇದು ನನ್ನ ಸರ್ವಾಚಾರ ಸಂಪತ್ತಿದೆ ರೀ, ನನ್ನ ಹತ್ರ ಇಷ್ಟು ಲಿಂಗಗಳಿವೆ, ಅವುಗಳಿಗೆ ಅಧಿದೈವಗಳಿವೆ, ಅವುಗಳಿಗೆ ಭಕ್ತಸ್ಥಳ ಅಂತ ಶತಸ್ಥಳಗಳಿವೆ, ಅಲ್ಲಿ ಇಂದ್ರಿಯಗಳು, ನನ್ನೆಲ್ಲಾ ಇಂದ್ರಿಯಗಳು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೆಲ್ಲ ಅಲ್ಲೇ ಇವೆ ರೀ ಅನ್ನೋದು ಒಂದು ಸರ್ವಾಚಾರ ಸಂಪತ್ತಾಗಿದೆ. ಆ ಬೆಳಗನ್ನ ದಿನಾಲು ನಾನು ನೋಡ್ತಾ ಇದ್ದೀನಿ, ಷಡ್ವಿಧ ಲಿಂಗಗಳನ್ನ, ನನ್ನ ಇಷ್ಟಲಿಂಗ ಏನೆಲ್ಲ ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ನಾನು ಆರೋಗ್ಯ ಪೂರ್ಣವಾಗಿದ್ದೇನೆ, ಶಿವಯೋಗಿಯಾಗಿದ್ದೇನೆ. ಹೊರ ಜಗತ್ತಿನ ಯಾವುದೇ ಇಫೆಕ್ಟ್ ನನ್ನ ಮೇಲೆ ಆಗೋಲ್ಲ, ಪರಿಣಾಮ ಆಗೋಲ್ಲ. ಅವ್ರು ಬೈದ್ರು ಆಗೋಲ್ಲ, ಅವ್ರು ತೆಗಳಿದ್ರು ಆಗೋಲ್ಲ, ಅವ್ರು ಹೊಗಳಿದ್ರು ಆಗೋಲ್ಲ, ಅವ್ರು ಏನ್ ಮಾಡಿದ್ರು ನನ್ಗೆ ಆಗೋಲ್ಲ. ಯಾಕೆಂದ್ರೆ ನಾನು ಒಬ್ಬ ಸಂಪತ್ತಿನ ಅಧಿಕಾರಿಯಾಗಿದ್ದೇನೆ. ಸರ್ವಾಚಾರ ಸಂಪತ್ತು ನನ್ನ ಹತ್ರ ಇದೆ. ಪೂರ್ಣ ಒಲುಮೆಯ ನನಗೆ ಆ ಲಿಂಗಯ್ಯನಿಂದ ಸಿಕ್ಕಿದೆ ರೀ. ಹೀಗಾಗಿ ಸರ್ವಾಚಾರ ಸಂಪತ್ತು ಏನಿದೆಯಲ್ಲ, ಷಣ್ಮುಖ ಸ್ವಾಮಿಯವರು ಇಲ್ಲಿ ಏನು ಈ ವಚನದಲ್ಲಿ ಹೇಳಿದ್ರಲ್ಲ, ಅದನ್ನ ಮಂತ್ರಸ್ಮರಣೆಯಿಂದ ಸರ್ವಾಚಾರ ಸಂಪತ್ತಿನ ಆಚರಣೆಯನ್ನು ಒಳಕೊಂಡು, ಸರ್ವಾಚಾರ ಸಂಪತ್ತನ್ನು ಮಾಡ್ಬೇಕಾದ್ರೆ ಧ್ಯಾನ, ಮೌನ, ನೇಮ ದಿನನಿತ್ಯ ಮಾಡಬೇಕು, ಸತ್ಯವಾಗಿ ಮಾಡಬೇಕು, ಸುಮ್ನೆ ನಾಟಕೀಯವಾಗಿ ಅಲ್ಲ, ಮತ್ತೆ ಸದ್ಭಾವದಲ್ಲಿ ಮಾಡಬೇಕು. ಅದೇ ಸರ್ವಾಚಾರ ಸಂಪತ್ತು. ಸರ್ವಾಚಾರ ಸಂಪತ್ತಂದ್ರೆ ಏನ್ ಹೇಳ್ತಾರೆ? ಸರ್ವಾಚಾರ ಸಂಪತ್ತನ್ನ ನೀವು ಹೇಗೆ ಪಡಿಬೇಕನ್ನೋದನ್ನು ಸಹ ಹೇಳ್ತಾರೆ. ಆ ಮಂತ್ರ ಸ್ಮರಣೆ ಸಿಂಪಲ್ ಒಂದು ಮಂತ್ರ, ಓಂ ಬಸವ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ನಮಃ ಶಿವಾಯ್. ಇವೆಲ್ಲ ಮಂತ್ರಗಳು ನಮಗೆ ಉದ್ದುದ್ದಾದ ಮಂತ್ರಗಳು ನಮ್ಮಲ್ಲಿಲ್ಲ. ಧ್ಯಾನ, ಅದು ಲಿಂಗಯ್ಯನಲ್ಲಿ ಕೂತ್ಕೊಳ್ಳೋದು, ಮೌನದಿಂದ ಮಾತನಾಡದೆ ಅದರಲ್ಲಿ ತೊಡಗೋದು, ಆ ನೇಮ ಪಾಲಿಸೋದು, ದಿನಾಲೂ ಆ ಇಷ್ಟಲಿಂಗಯ್ಯನನ್ನು ಪೂಜೆ ಮಾಡ್ಕೊಳ್ಳೋದೆ. ಯಾವುದೇ ಒಂದು ಕ್ಷಣ ಏನೇ ಇದ್ರು, ಊರಿಗೆ ಹೋಗಿರ್ಲಿ, ಎಲ್ಲೇ ಹೋಗಿರ್ಲಿ, ಅಲ್ಲಾಯ್ತು ಇಲ್ಲಾಯ್ತು ನನಗೆ ಇವತ್ತು ಟೈಮ್ ಸಿಗೋ ಇಲ್ಲ ಅಂತ ಹೇಳೋದಿಲ್ಲ. ಊಟ ಬಿಡ್ತೀವಾ? ಇಲ್ಲ. ಸ್ನಾನ ಮಾಡೋದು ಬಿಡ್ತೀವಾ? ಇಲ್ಲ. ದಿನನಿತ್ಯ ಕರ್ಮಗಳನ್ನ ಮಾಡೋದು ಬಿಡ್ತೀವಾ? ಇಲ್ಲ. ಹಾಗೇನೆ ಇದು ಇಷ್ಟಲಿಂಗ ಅಂದ್ರೆ ಅದು ನನ್ನ ಭಾಗ. ಈಗ ನಾನು ಹಾಕಿಕೊಳ್ಳೋ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತೀನಿ, ಅದಕ್ಕೂ ಅಷ್ಟೇ ಸುಂದರವಾದ ಬಟ್ಟೆಗಳನ್ನ ಹಾಕ್ಬೇಕು. ನಾನು ಹೇಗೆ ಬಿಸಿನೀರಿನ ಸ್ನಾನ ಮಾಡ್ತೀನಿ, ಅದಕ್ಕೂ ಬಿಸಿನೀರಿನಿಂದನೇ ಮಾಡೋದು. ನಾನೇನು ಪದಾರ್ಥಗಳನ್ನ ತಗೊಳ್ತೇನೆ, ಅದನ್ನೇ ಅದಕ್ಕೆ ಸಲ್ಲಿಸೋದು. ಯಾಕೆಂದ್ರೆ ನಾನು ಬೇರೆ ಇಲ್ಲ, ಲಿಂಗಯ್ಯ ಬೇರೆ ಇಲ್ಲ. ಆ ಒಂದು ಭಾವನೆಯಲ್ಲೇ ಇರೋದು. ಸುಖ ಬಂದ್ರು ಅವನೇ, ದುಃಖ ಬಂದ್ರು ಅವನೇ. ಅದೇ ನೇಮ. ನಿತ್ಯವಾಗಿ ಮಾಡ್ಬೇಕು, ಸತ್ಯವಾಗಿ ಮಾಡ್ಬೇಕು. ಅಯ್ಯೋ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ನಾನು ಪೂಜೆ ಮಾಡ್ಕೊಳ್ಳೋದಲ್ಲ, ಅಲ್ಲ. ನಿಮಗಾಗಿ ನೀವಾಗಿ ಸತ್ಯವಾಗಿ ಮಾಡ್ಕೊಳ್ಬೇಕು. ಒಂದು ಸದ್ಭಾವದಲ್ಲಿ, ಮನಸ್ಸು ತಾಪವಾಗಿರುವಾಗ, ಒಂದು ಕೋಪದಲ್ಲಿರುವಾಗ ಅದು ಸದ್ಭಾವ ಅನಿಸೋಲ್ಲ. ಆ ರೀತಿಯಲ್ಲಿ ನಾನು ಇದ್ಕೊಂಡು ಲಿಂಗ ಪೂಜೆ ಮಾಡ್ತೀನಿ ಅಂದ್ರೆ ಸದ್ಯೋನ್ಮುಕ್ತಿ ದೀಕ್ಷೆ ಆಗೋಲ್ಲ ಅಂತ ತಿಳ್ಕೊಂಡು, ಈ ಒಂದು ಸರ್ವಾಚಾರ ಸಂಪತ್ತಿನಲ್ಲಿ ನೀವೆಲ್ಲ ಏನ್ ಹೇಳಿದ್ರಲ್ಲ, ಶರಣೆ ಭಾರತಿ ತಾಯಿಯವರು ನನಗೆ ಇದನ್ನ ಈ ಕೋಷ್ಟಕವನ್ನು ಮಾಡಲು ನೆರವು ಮಾಡಿದ್ರಿ. ಇವತ್ತು ನಾನು ಅವ್ರಿಗೆ ಫೋನ್ ಮಾಡಿದೆ, ಇದು ಸರಿಯಾಗಿದೆ ಅಂತಾಗ, ಇಲ್ಲ ಸರಿಯಾಗಿದೆ, ಈ ತರ ಇದೆ ಅಂತ ಅವ್ರಿಗೆ ನಾನು ಕಳಿಸಿದೆ. ಅವ್ರು ಒಪ್ಪಿದ್ರಿ ಇದನ್ನ. ಆ ತಾಯಿಯವರು ಇರೋದ್ರಿಂದ ಇಂತಹ ಎಲ್ಲ ಗಹನವಾದ ವಿಚಾರಗಳನ್ನ ಅವರು ಎಷ್ಟೊಂದು ಸರಳೀಕರಣ ಮಾಡಿ ನಮ್ಮ ಮುಂದೆ ಇಡ್ತಾರೆ. ಅದನ್ನ ನಾನು ಇನ್ನೂ ನಿಮ್ಗೆ ಅರ್ಥವಾಗಲು ಒಂದು ಮಾಡ್ತಾ ಇದ್ದೀನಿ ಅಷ್ಟೇ. ಏಕೆಂದ್ರೆ ಇವೆಲ್ಲ ತಾಯಿಯವರು ಹೇಳಿದ್ದಾನೆ ನಮಗೆ. ಅವರಾಗ್ಲಿ, ರುದ್ರಪ್ಪನ ಆಗಲಿ, ಇವರೆಲ್ಲ ನಾವು ಒಂದು ಬಳಗ.
ಎಲ್ಲರೂ ಕೂಡಿಕೊಂಡು ಏನಿರಬಹುದು ಈ ಶಿವಯೋಗದಲ್ಲಿ ಅವ್ರು ಹೇಳಿದ್ದೇನಿರಬಹುದು, ಭೂತಗಳು ಯಾವಿರಬಹುದು, ಮಂತ್ರ ಯಾವುದಿರಬಹುದು, ಚಕ್ರಗಳು, ಅಲ್ಲಿರುವ ಅಧಿದೈವಗಳು ಯಾವುವು, ಅಂಗಗಳು ಯಾವುವು, ಕರಣಗಳು ಯಾವಿರಬಹುದು ಎಲ್ಲ ಹೇಳಿ, ಹಸ್ತ, ಲಿಂಗ, ಇಂದ್ರಿಯ, ಪದಾರ್ಥಗಳು ಹೇಗೆ ಇದಿರಬೇಕು, ಏನು ನಮ್ಮ ಭಕ್ತಿ ಹೇಗಿರಬೇಕು, ಆ ಲಿಂಗದ ಮುಖಗಳು ಯಾವುವು ಅಂತ ಎಲ್ಲವನ್ನು ನಮಗೆ ಮನದಟ್ಟಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಬಂಧುಗಳೇ, ಇಲ್ಲಿಗೆ ನಮ್ಮ ಒಂದು ದೀಕ್ಷೆ ಮುಗಿತಾ ಇದೆ. ಇವೆರಡು ವಚನಗಳನ್ನ ಓದಿ ಇಲ್ಲಿಗೆ ನಿಲ್ಲಿಸೋಣ. ಯಾರಾದ್ರೂ ಹೇಳಿ ಈ ವಚನವನ್ನ. ಹಾವಿನ ಹಾಳ ಕಲ್ಲೆಯನವರ ವಚನವನ್ನ ಓದಿ. ಓಂ ನಮಃ ಶಿವಾಯ. ಹಾ, ಓದಿ ಅಕ್ಕ. ಗುರು ಶಾಂತಾ ದುಳಂಗಿ ಅವರು ಓದಿ. ಪುಲ್ಲಿಂಗ ಪೆದ್ದೆ ಓಂ ನಮಃ ಶಿವಾಯ ಎಂಬುದೇ ಋಷಿ. ಅಲ್ಲ, ಹಾವಿನ ಹಾಳ ಕಲ್ಲೆಯದವ್ರದ್ದು ಓದಿ. ಹಾವಿನ ಹಾಳ ಕಲ್ಲಯ್ಯ. ಆಯ್ತಪ್ಪ. ಹಾವಿನ ಹಾಳ ಕಲ್ಲೆಯನವರ ವಚನ: ಶ್ರೀ ರುದ್ರಾಕ್ಷಿಯ ಹಸ್ತ, ತೋಳು, ಉರ, ಕಂಠ ಮೊದಲಾದ ಸ್ಥಾನಗಳಲ್ಲಿ ಧರಿಸಿ ಶಿವಾರ್ಚನೆಯ ಮಾಡೋದು ಸದಾಚಾರ. ಅದೇ ಸದ್ಯೋನ್ಮುಕ್ತಿ. ಅದು ಕಾರಣ ಆ ಮಹಾರುದ್ರಾಕ್ಷಿಯ ಧರಿಸಿ ಎನ್ನ ಭವಂ ನಾಸ್ತಿ ಆತಿತ್ತು. ಮಹಾಲಿಂಗ ಕಲ್ಲೇಶ್ವರ ರುದ್ರಾಕ್ಷಿಯಿಂದ ಕೃತಾರ್ಥನಾದೆನು. ಸಮಗ್ರ ವಚನ ಸಂಪುಟ 9, ವಚನ ಸಂಖ್ಯೆ 1185. ಇದನ್ನು ಓದ್ಲಿ ರೂಪಾಯಿ ಕಡಿಮೆ. ಉರ್ಲಿಂಗ ಪೆದ್ದಿದ್ ಓದ್ಲೇನ್ರಪ್ಪ? ಇಲ್ಲ, ಬೇರೆ ಹಾವಿನ ರುದ್ರ ಓದಿ ಅಮ್ಮ. ಓಂ ನಮಃ ಶಿವ. ಉರ್ಲಿಂಗ ಪೆದ್ದಿ ವಚನ ಓದಿ. ಓಂ ನಮಃ ಶಿವ ಎಂಬುದೇ ಋಷಿ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂದನೇ ಸದ್ಯೋನ್ಮುಕ್ತಿ. ಉರ್ಲಿಂಗ ಪ್ರತಿಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1349. ಇದನ್ನು ಓದಿ ಮುಂದಿಂದು. ಹ್ಞೂನ್ರಪ್ಪ. ಉರ್ಲಿಂಗ ಪೆದ್ದಿಯವ್ರದ್ದು ಇನ್ನೊಂದು ವಚನ: ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬುದೇ ಚಂದ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬುದೇ ಋಷಿ ತಾನು, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬುದೇ ಅಧಿದೇವತೆ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂದೆನಲು ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1350. ಶರಣಾರ್ಥಿಗಳು. ಇವರಿಬ್ರು ಶರಣರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಗೆ ಸದ್ಯೋನ್ಮುಕ್ತಿ ಬೇಕಾದ್ರೆ ಎರಡು: ಒಂದು ರುದ್ರಾಕ್ಷಿ ಧಾರಣ. ರುದ್ರಾಕ್ಷಿಯನ್ನ ಎಲ್ಲಾದ್ರೂ ಹಾಕೊಳ್ಳಿ ನೀವು. ಹಸ್ತ, ತೋಳು, ಉರ, ಕಂಠ, ಇಲ್ಲಿ ಕೈಯಲ್ಲಿ ನೀವು ಬ್ರಾಸ್ಲೆಟ್ ತರಾನು ಹಾಕೋಬಹುದು, ಏನ್ ತಪ್ಪಿಲ್ಲ. ಕಂಠದಲ್ಲಿ ಹಾಕೊಳ್ಬಹುದು, ಸರವಾಗಿ ಹಾಕೊಳ್ಬಹುದು. ಅದನ್ನ ಹಾಕಿಕೊಂಡ್ರೆ ಸದ್ಯೋನ್ಮುಕ್ತಿಗೆ ಲಾಭ ಆಗುತ್ತೆ. ಹಾಗೇನೆ ನಮ್ಮ ಮಂತ್ರ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಅದರ ಒಂದು ವಿಸ್ತೃತ ರೂಪವನ್ನ ಈಗ ತಾಯಿಯವರು ಓದಿದರು. ಇವೆರಡು ವಚನಗಳನ್ನ ಈಗ ಸಮಯವಾಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಾರ ಈ ಕೆಲವೊಂದು ವಚನಗಳನ್ನ ಸದ್ಯೋನ್ಮುಕ್ತಿಯ ಮೇಲೆ, ಯಾಕಂದ್ರೆ ಸದ್ಯೋನ್ಮುಕ್ತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವು ವಚನಗಳಿಂದ ಮನದಟ್ಟು ಮಾಡ್ಕೊಳ್ಳೋಕೆ ಅದನ್ನು ಅವನು ಓದೋದಿದೆ. ಅವನ ಮುಂದಿನ ವಾರ ಓದೋಣ, ಅಂದ್ರೆ ಮಂಗಳವಾರ. ಹೀಗಾಗಿ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ, ಎಲ್ಲರ ಪಾದಾರ ಬಿಂದೆಗಳಿಗೂ ಈ ಸದವಕಾಶಕ್ಕಾಗಿ ನಿಮ್ಗೆಲ್ಲ ಶರಣಾರ್ಥಿಗಳನ್ನ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. ಇಲ್ಲಿಗೆ ನಮ್ಮ ದೀಕ್ಷೆ ಅನ್ನೋದೇನಿದೆಯಲ್ಲ ಇಲ್ಲಿಗೆ ಮುಗಿತಾ ಇದೆ. ನಿಮ್ಗೆ ಏನಾದ್ರೂ ಸಲಹೆ ಸಂದೇಹ ಇದ್ರೆ ನೀವು ನನ್ನೊಡನೆ ಈಗ ವಿಚಾರ ವಿನಿಮಯ ಮಾಡಬಹುದು. ಶರಣರೇ, ಇಲ್ಲಿ ದಯಾನಂದ ಶರಣರಲ್ಲಿ ವಿನಂತಿ. ನಡೆದಂತಹ 3-7 ದೀಕ್ಷೆಗಳು ಸಂಪೂರ್ಣಗೊಂಡವು. ಸದ್ಯೋನ್ಮುಕ್ತಿಯಲ್ಲಿ ಅಂತ್ಯವನ್ನು ಕಂಡಿತು. ಈ ವಚನದ ನಡುವೆ ಒಂದು ಪದ ಬರ್ತದೆ. ಏನದು ಅಂದ್ರೆ, ಅಲ್ಲಿ ನಿಜ ವೀರಶೈವ ಸದ್ಭಕ್ತಾಚಾರ ಲಿಂಗಮುಖನಿಂದ ಬಂದ ಸ್ವಪಾಕವಾದರೂ ಸರಿಯೇ ಅನ್ನೋದೊಂದು ಲೈನ್ ಬರ್ತದೆ. ಅದರಲ್ಲಿ ನಿಜ ವೀರಶೈವ ಅಂದ್ರೆ ಮತ್ತೆ ಸಪ್ತವೀರ ಶೈವಗಳ ಕಡೆ ವಾರಬಾರದು ಅನ್ನೋ ದೃಷ್ಟಿಯಿಂದ ಜಡಶೈವವನ್ನ ಗುರುತಿಸದೆ ಅಂತ ಅನ್ನೋದು ಒಂದು ಅಟಂಗ ಬರ್ತದೆ. ಆಧಾರವಾಗಿ ನಾವು ನಿಜ ವೀರಶೈವದಲ್ಲಿ ಒಂದು ಪ್ರಕ್ಷಿಪ್ತವಾದ ಈಗ ಹೇಳ್ತೇನವಾ ಈಗ ಅದರ ಆಧಾರದ ಮೇಲೆ ವೀರಶೈವ ಅನ್ನೋಕೆ ಪರ್ಯಾಯವಾಗಿ ಲಿಂಗವಂತ ಅಂತ ಉಪಯೋಗಿಸ್ಕೊಂಡು ತಪ್ಪೇನು ಆಗುವುದಿಲ್ಲ. ಅದಕ್ಕಂದ್ರೆ ಲಿಂಗ ಮಧ್ಯೆ ಜಗತ್ಸರ್ವಂ ಅನ್ನೋದು ಇರೋದ್ರಿಂದ, ಲಿಂಗವೇ ಮೂಲಾಧಾರವಾಗಿರೋದ್ರಿಂದ ಅಲ್ಲಿ ವೀರಶೈವರು ಬೇರೆ ರೀತಿ ಪ್ರಕ್ಷಿಪ್ತ ಬಂದಿರ್ತಕ್ಕಂಥ ಒಂದು ಪದ.
ಅದಕ್ಕೆ ಪರ್ಯಾಯವಾಗಿ ಲಿಂಗವಂತ ಅಂತಕ್ಕಂಥ ಪದವನ್ನ ಅಲ್ಲಿಗೆ ಹಾಕುವ ದೋಷ ಏನಿಲ್ಲ, ಅಥವಾ ಅದಕ್ಕಿಂತ ಮೇಲೆ ತಿದ್ದುಪಡಿ ಮಾಡೋದನ್ನ ಅಹಮು ಸಹ ಇಲ್ಲ. ಅದು ಲಿಂಗಕ್ಕೆ ಸಂಬಂಧಪಟ್ಟಂತ ವೀರಶೈವರ ಪ್ರಕ್ಷಿಪ್ತ ಪದ ಇದೆ, ತೆಗೆಯಬೇಕು. ಹಾಗೆ ಅಕ್ಕನ ವಚನಗಳಲ್ಲಿ ಬಸವಣ್ಣನವರ 52 ಗುಣಗಳನ್ನು ಹೇಳುವ ಕಡೆಯಲ್ಲೂ ಸಹ ಕಟ್ಟ ಕಡೆಯಲ್ಲಿ ವೀರಶೈವ ಒಂದು ಪ್ರಕ್ಷಿಪ್ತ ಪದ ಬಂದಿದೆ ಅಲ್ಲಿ. ಅದನ್ನ ಅಕ್ಕನ ವಚನಗಳಲ್ಲಿ ಬರ್ತಕ್ಕಂಥದ್ರಲ್ಲಿ ಸುಮಾರು ಒಂದು 20-25 ಪ್ರಕ್ಷಿಪ್ತ ಪದಗಳು ಸಹ ಇರೋದನ್ನ ಗುರುತಿಸಿ ಆವತ್ತಿನ ಮಟ್ಟದಲ್ಲಿ ನಾವು ಈ ಪ್ರಧಾನ ಸಂಪಾದಕರಿಗೆ ಗಮನಕ್ಕೆ ಸಹ ತಂದಿದ್ದೆವು. ಇವ್ರ ಹತ್ರಕ್ಕೆ ಅವ್ರು ಅದನ್ನು ಒಪ್ಕೊಂಡಿದ್ರು. ನಾವು ಬೆಂಗಳೂರು ಬಂದಾಗ ಇನ್ನು ಸರಿಪಡಿಸೋಣ ಅಂತ ಹೇಳಿದ್ರು. ದುರದೃಷ್ಟವಶಾತ್ ಲಿಂಗೈಕ್ಯರಾದರೂ ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ನಮಗೆ ಆಗಲಿಲ್ಲ. ಇರಲಿ, ಅದಿರಲಿ. ಆಮೇಲೆ ಮುಕ್ತಿ, ಬಂಧನಕ್ಕೊಳಪಟ್ಟಿದ್ರೆ ಮುಕ್ತಿ ಬರುವುದು ಲೌಕಿಕದ ಗುಣ. ಆದರೆ ಇಲ್ಲಿ ಮಾಡ್ತಕ್ಕಂಥದ್ದು ನಿಜ ಮೋಕ್ಷ, ಬಂಧನಕ್ಕೆ ಪ್ರಶ್ನೆ ಬರಲ್ಲ. ಆ ನಿಜ ಮೋಕ್ಷವನ್ನು ಪಡೆಯಬೇಕಾದ್ರೆ ಸದ್ಯೋನ್ಮುಕ್ತಿ ದೀಕ್ಷೆಯಲ್ಲೇ ಕೊನೆಗೊಳ್ಳಬೇಕು. ಈ 21 ಆ ದೀಕ್ಷೆಗಳ ಬಗ್ಗೆ ಸುಮಾರು 5-6 ಶರಣಗಳು ಭಾಮಿನಿ ಷಟ್ಪದಿ, ವಾದಕ ಷಟ್ಪದಿ ಮತ್ತೆ ತ್ರಿಪದಿಗಳಲ್ಲಿ ಸಾಧಕ ಬಾಧಕಗಳನ್ನು ಒಳಗೊಂಡಂತೆ ಇದೇ ತತ್ವವನ್ನು ಆಧರಿಸಿ ಬರೆದು ಸಾಹಿತ್ಯದಲ್ಲಿ ದಯಪಾಲಿಸಿರುತ್ತಾರೆ. ಆ ಮೂಲ ರಥಕ್ಕೆ ಅಥವಾ ಮೂಲ ತತ್ವಕ್ಕೆ ಬಾಧಕವಾಗದ ರೀತಿಯಲ್ಲಿ ಆ ಗ್ರಂಥಗಳು ಹಳೆಯೋದಿರ್ತವೆ, ಅದನ್ನು ಮಾಡಿರ್ತಾರೆ. ಅವನ್ನು ಅನೇಕ ರೂಪರುಚಿ ತೃಪ್ತಿಗಳಲ್ಲಿ ಭಾಮಿನಿ ಷಟ್ಪದಿ, ವಾದಕ ಷಟ್ಪದಿಯಲ್ಲೂ ಸಹ ಅದನ್ನ ನಾವು ಅನುಭವಿಸಕ್ಕೆ ಸಾಧ್ಯತೆ ಆಗ್ತದೆ. ಇದಕ್ಕೆ ಪೂರಕವಾಗಿ ಅಂತ ತಮ್ಮ ಗಮನಕ್ಕೆ ಇದನ್ನು ತರ ಬಯಸ್ತಾ ಇದ್ದೀನಿ. ಐತೆ ಇದನ್ನ ತಾವು ಮುಕ್ತ ಕಂಠದಿಂದ ಜಾಲರಿ ಆ ರೀತಿ ಆಡಿ ಸರಿಯಾಗಿದ್ದ ಅದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಶರಣ ಸಮರ್ಪಣೆ ಮಾಡ್ತಾ ಇದ್ದೀನಿ. ಆಯ್ತಲ್ಲ, ಅದು ನಾವೀಗ ಯಾವಾಗ ಈ ಪುಸ್ತಕವನ್ನು ತರ್ತೀವಲ್ಲ ಅಲ್ಲಿ ಆ ವೀರಶೈವ ಅನ್ನೋ ಪದವನ್ನ ತೆಗೆದು ನೀವು ಹೇಳಿದ ಹಾಗೆ ನಮ್ಮ ಒಂದು ಸ್ವಾನುಭಾವದ ನೆಲೆಯಲ್ಲಿ ಎಲ್ಲರೂ ಅದಕ್ಕೆ ಒಂದು ಏನಂತೀರಿ, ಅದಕ್ಕೆ ಒಮ್ಮತದಿಂದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಪರಿಗಣಿಸಿ ನಾವು ಆ ವೀರಶೈವ ಪದವನ್ನ ತೆಗೆದು ಲಿಂಗಾಯತ ಅಥವಾ ಲಿಂಗವಂತ ಪದವನ್ನ ಖಂಡಿತ ಹಾಕೋಣ ಅಂತ ನಿಮಗೆ ನಾನು ಆಶ್ವಾಸನೆ ಕೊಡ್ತೀನಿ. ಲಿಂಗಾಯತ ಅನ್ನೋದು ದೀಕ್ಷೆಯಲ್ಲಿ ಒಂದು ಬರ್ತದೆ, ಅದು ಸ್ಥೂಲ ಶರೀರ ಬರಲು. ಮತ್ತೆ ಪಂಚಾಚಾರ್ಯಗಳು ಬರೆಯುವಾಗಲೂ ಸಹ ಲಿಂಗಾಚಾರ ಅನ್ನೋದು ಬರ್ತದೆ. ಆಚಾರ ಪ್ರಧಾನವಾದ ಲಿಂಗಾಚಾರ್ಯಗಳು ಅಂತ ಕರೀತಾರೆ ಶೈವರಿಯವರು ಸಂಬಂಧಪಟ್ಟಂಗೆ. ಹಂಗೆ ಇಲ್ಲೂ ಸಹ ಲಿಂಗಾಯತರು ಅನ್ನೋದು 7ನೇ ಒಂದು ದೀಕ್ಷೆಯಲ್ಲಿ. ನಮ್ಮ ಲಿಂಗಾಯತರು 3ನೇ ಒಂದು ಸ್ಥೂಲ ಶರೀರ ಸಂಬಂಧಪಟ್ಟದ್ದು, ಸೂಕ್ಷ್ಮ ಶರೀರಕ್ಕೊಂದು ಮತ್ತೆ ಕಾರಣ ಶರೀರಕ್ಕೊಂದು ಬರೋದ್ರಿಂದ ಲಿಂಗ ಆಯತ ಆಯ್ತು, ಆಯತ ಲಿಂಗಾಯತ ಆಯ್ತು. ಇವರೆಲ್ಲ 3rd ಕ್ಲಾಸ್ ಪಾಸ್ ಆದಂಗೆ ಲೆಕ್ಕ. ಲಿಂಗ ಸ್ವಾಯತ್ತ ಆಗಬೇಕು, ಮತ್ತೆ ಲಿಂಗ ಸನ್ನಿಹಿತ ಆಗಬೇಕು, ಆಗಲು ಪೂರ್ಣ ಆಗೋದ್ರಿಂದ ನಾವು ಅಲ್ಲಿ ಲಿಂಗಾಯತ ಅನ್ನೋದು ಪಾರ್ಸಿಯಲ್ ಆಗೋದ್ರಿಂದ ಲಿಂಗವಂತ ಅನ್ನೋ ಪದವನ್ನೇ ಸೂಕ್ತ ಅಂತ ಅನ್ಸುತ್ತೆ. ಲಿಂಗವಂತ ಸರಿಯಾದ ಪದ. ಅದು ಲಿಂಗವಂತ ಅಂತ ಹಾಕೋಣ. ಲಿಂಗವಂತ ಅಂದ್ರೆ 3 ಒಳಗೊಂಡಿರ್ತದೆ. ಲಿಂಗಾಯತ ಅನ್ನೋದು ಒಂದು ಭಾಗ ಆದಾಗ ಆಗುತ್ತೆ ಅನ್ನೋದು ನಮ್ಮ ದೃಷ್ಟಿಕೋನ. ಹೌದು ಅಣ್ಣ, ಹೌದು. ಲಿಂಗವಂತ ಸರಿಯಾದ ಸೂಕ್ತವಾದ ಪದ, ಅದನ್ನೇ ಹಾಕೋಣ ಅಣ್ಣ, ಅದನ್ನೇ ಹಾಕೋಣ. ಶಿವಾನಂದ ಅರ್ಭಾವಿ ಸರ್ ಏನೋ ಕೈ ಎತ್ತಿದ್ದಾರೆ ಸರ್, ಹೇಳಿ ಸರ್. ಈಗ ಆ ಹ್ಯಾಂಡ್ ರೈಸ್ ಮಾಡಿರೋ ಉದ್ದೇಶ ಇದನ್ನ ನಮ್ಮ ನಂಜಪ್ಪಪ್ಪ ಅವ್ರು ಕೇಳ್ತಾರೆ ಅಂತ ಅನ್ಕೊಂಡಿದ್ದೇನ್ರಿ. ಅವ್ರು ಕೇಳಿದಾರ್ರಿ, ಅದಕ್ಕೋಸ್ಕರವಾಗಿ ಇಲ್ಲಿ ವೀರಶೈವ ಇಟ್ಸ್ ಅ ಸಿನಾನಿಮ್ ವರ್ಡ್ ಆಫ್ ಲಿಂಗಾಯತ್ ಸರ್. ಅದು ಏನಾಗಿದೆ ಸರ್, ನಮ್ಮ ನಂಜಪ್ಪಣ್ಣ ಅವ್ರು ಹೇಳೋ ಹಾಗೆ ಈ ವೀರಶೈವ ಪದ ಸಿನಾನಿಮ್ ಆಗೋದಿಲ್ಲ ಸರ್. ಅದು ಪ್ರಕ್ಷೇಪ ವೀರಶೈವಕ್ಕೂ ಲಿಂಗಾಯತಕ್ಕೂ ಸಂಬಂಧನೇ ಇಲ್ಲ. ಅಲ್ಲ, ಸಿನಾನಿಮ್ ಅಂತ ಹೇಳ್ಬೇಡ್ರಿ. ನಂಜಪ್ಪದವ್ರು ಹೇಳಿದ್ದು ಸರಿ ಇದೆ. ಮಂಜು, ಆ ಪ್ಲೇಸ್ ಆ ವರ್ಡ್ ತೆಗೆದು ಲಿಂಗವಂತ ಅಂತ ಹಾಕಿರಿ ಸುಟೇಬಲ್. ಬಟ್ ನೀವು ಎಲ್ಲರೂ ವೀರಶೈವ ಇಟ್ಸ್ ಎ ಸಿನಾನಿಮ್ ಆಫ್ ಲಿಂಗಾಯತ ಅಂತ ದಯವಿಟ್ಟು ಅದನ್ನ ಹೇಳಬೇಡ್ರಿ ಸರ್. ಸರ್ ಒಂದ್ ನಿಮಿಷ ಕೇಳ್ರಿ, ನಾ ಇನ್ನೊಂದು ಕಂಪ್ಲೀಟ್ ಕೆಲಸ ಮುಗಿಸಿ ಹೇಳ್ತೇನ್ರಿ ಸರ್. ಹೇಳ್ರಿ. ನಿಜ ವೀರಶೈವ ಎಂತೆಂದೆಡೆ ಅಂತ ಬಹಳಷ್ಟು ವಚನಗಳಲ್ಲಿ ಅದ್ ನಾನೇನು ಸಮೀಕರಿಸಕ್ ಹೋಗ್ತಾ ಇಲ್ಲ. ಏನಂತಂದ್ರ MM ಕಲಬುರ್ಗಿ ಅವ್ರಿಗೂ ಸಹಿತ ಈ ವೀರಶೈವದ ಕಲ್ಪನೆ ಮತ್ತು ಲಿಂಗಾಯತದ ಕಲ್ಪನೆ ಇತ್ತೀಚಿನ ದಿನಮಾನದಲ್ಲಿ 2098ರಿಂದ ಅವರಿಗೆ ಅತ್ಯಂತ ಪ್ರಖರವಾಗಿ ಲಿಂಗಾಯತ ಅನ್ನೋದು ಹೊಳಿತು. ಅಲ್ಲಿ ತನಕ ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರೆ ವೀರಶೈವ ಅಂತಾನೆ ತಿಳ್ಕೊಂಡಿದ್ರು. ಅನೇಕ ವಚನಗಳಲ್ಲಿ
ಭಾವ ಏನೈತೆ ಅಂದ್ರೆ ಲಿಂಗಾಯತ ಐತಿ, ವರ್ಡ್ ಏನೈತೆ ಅಂದ್ರೆ ವೀರಶೈವ ಐತಿ. ಅದಕ್ಕಾಗಿ ಲಿಂಗವಂತ ಅನ್ನೋದೇ ಸರಿ ಇದೆ. ಅಲ್ಲಿ ಅವ್ರು ಏನ್ ತಿಳ್ಕೊಂಡು ಅದನ್ನ ರೆಡಿ ಮಾಡಿದಾರೆ ಅಂದ್ರ ಈ ಸದ್ಯೋನ್ಮುಕ್ತ ದೀಕ್ಷೆಯಲ್ಲಿ ಲಿಂಗಾಯತ ಅಂತ ತಿಳ್ಕೊಂಡೇನೆ ಬರ್ದಿದ್ದಾರೆ, ಪದ ಮಿಸ್ಟೇಕ್ ಆಗೈತೆ ಅಂತ ಹೇಳ್ಕೊಂತೇನೆ. ಇರ್ಲಿ ಸರ, ಪದ ಮಿಸ್ಟೇಕ್ ಆಗೈತಿ, ಅದನ್ನ ಲಿಂಗವಂತ ಅಂತ ಮಾಡ್ಕೊಳ್ಳೋಣ ಅಷ್ಟೇ. ಹಾ ಅಲ್ಲಿ ಆದ್ರೆ ವಚನಕಾರರ ದೃಷ್ಟಿಯಲ್ಲಿ ಕಲಬುರ್ಗಿ ಸರ್ ವೀರಶೈವ ಅನ್ನೋದನ್ನ ಬಳಸ್ಯಾರ ಸರ್, ಬಾಳ ಅವರು ಬಳಸ್ಯಾರು, ಮುಂಚೆ ಮಾತಾಜಿಯವರು ಬಳಸ್ಯಾರು, ಗೊತ್ತಿಲ್ಲ ಟೈಮ್ದಾಗ ಎಲ್ಲಾರು ಬಳಸ್ಯಾರು. ಸಂಶೋಧನೆ ಆದಂಗ ಒಳಗ್ ಹೋದಂಗ ಈಗ ಹಿಡಿದ ಶಿವಯೋಗ ಅಂತಂದ್ರ ಬರೀ ಲಿಂಗ ಪೂಜೆ ಮಾಡ್ಕೊಳ್ಳೋದು, ವಿಭೂತಿ ಹಚ್ಚೋದು ಅಂತ ತಿಳ್ಕೊಂಡಿದ್ವಿ. ಈಗ ಒಳಗ್ ಹೋದಾಗ ಮತ್ ಹೊಳ್ಯಾಕೈತಲ್ರಿ ಸರ್, ನಂತರ ಹೊಳದಾಗ ಕೊನೆಗೆ ಏನ್ ಬರ್ತೈತಲ್ಲ ಅದನ್ನ ಒಪ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ವಿಚಾರವಾಗಿ ನಾವು ಪ್ರಸ್ತಾಪಿಸಿದಾಗ ಅವ್ರು ವೀರಶೈವಕ್ಕೆ ಲಿಂಗವಂತ ಅನ್ನೋದು ಒಪ್ಕೊಂಡಿದ್ರು ನನ್ನ ಜೊತೆ ಮಾತಾಡಿದಾಗ. ನಂಜಪ್ಪರೇ ಬಂದೆ. ಈಗ ನಂದಲ್ಲ ಇದು, ವಚನಕಾರರ ಭಾವ ಏನಿದೆ ಅಂದ್ರೆ ಇಲ್ಲಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬಯಸಿದಾರೋ ವಚನಕಾರರು ಬಯಸಿದಾರೋ ಗೊತ್ತಿಲ್ಲ, ಆದ್ರೆ ಸದ್ಯೋನ್ಮುಕ್ತ ದೀಕ್ಷೆಯನ್ನ ಇಡೀ ವಚನವನ್ನು ಓದಿದಾಗ ಲಿಂಗಾಯತ್ ಭಾವನೆ ಇದೆ ಅದರಲ್ಲಿ, ಪದ ಅಷ್ಟೇ ನಾವು ಸರಿಪಡಿಸ್ಕೋಬೇಕು. ಸರಿ ಸರ್, ಸರಿ, ನೀವ್ ಹೇಳುದು ಸರಿ, ಪದ ಸರಿಸ್ಪಡಿಸ್ಕೊಂಡು ಅಂತ ಹೇಳ್ರಿ, ಅದ್ರ ಸಿನಾನಿಮ್ ಅಂತ ಹೇಳ್ಬೇಡ್ರಿ. ಯಾಕಂತಂದ್ರ ಎಷ್ಟೋ ವಚನಗಳಲ್ಲಿ ಕೇಳ್ರಿ ಒಂದ್ ಸ್ವಲ್ಪ ಉದ್ದೇಶ ಪೂರ್ವಕವಾಗಿ ಸೇರ್ಸಿದಾರ. ಈಗ ಹೆಂಗ್ ವಚನ ದರ್ಶನ ಆಗತ್ತಲ್ಲ, ಹಿಂಗ್ ಕಾಲಕ್ಕ ಗೊತ್ತಿರ್ಲಾರ್ದಂಗ ಅದು ನಡೆದ ಐತಿ. ಅದಕ್ಕೆ ನಾವ್ ಎಲ್ಲೆಲ್ಲಿ ವೀರಶೈವ ಅದನ್ನ ಹೊಸಕ್ ನೋಡುದ್ರಿ. ಎಲ್ಲವನ್ನೂ ಮಾತಾಡ್ಬೇಡ್ರಿ. ಎಲ್ಲೆಲ್ಲಿ ಐತಿ, ನಮ್ ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲಿ ಅದನ್ನ ಸಾಂದರ್ಭಿಕವಾಗಿ ಅದನ್ನ ಹೊಲಸಕ್ಕುದು. ನೀವೇ ಅಂತಿರಲ್ಲ ವೀರಶೈವ ಆಚಾರ ಅಂತೇಳಿ ಇದ್ದಾಗ ನೀವು ಲಿಂಗಾಯತ ಆಚಾರ ಅಂತ ನೀವ ಹೇಳಿದಿರಿ, ನಮ್ಗೆ ಗೊತ್ತೈತಿ. ನಾವು ಈಗ ಲಿಂಗಾಯತ ಆಚಾರ ಅಂತ ಮಾಡ್ಕೊಂಡಿದ್ದೀವಿ. ಹಾ, ಈಗ ನಿಮ್ಗೆ ಯಾಕೆ ನಾ ಏನ್ ಹೇಳ್ತಾನಂತಂದ್ರ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಬಹಳಷ್ಟು ಜನ ಇರೋದ್ರಿಂದ ಪಾಪ ಇವ್ರ ನೆಲೆ ಒಳಗ್ ಎಲ್ಲಾರು ಏನಾರು ಒಂದ್ ಇವ್ರು ಮಾತಾಡಕ್ ಅವಕಾಶ ಸಿಕ್ಕಿರ್ತೈತಿ, ಎಲ್ಲಿ ಅನುಭವ ನೀಡ್ತಿರ್ತಾರ. ಅಲ್ಲಿ ವೀರಶೈವಕ್ಕೂ ಲಿಂಗಾಯತಕ್ಕೂ ಸಮಾನ ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ ಅಂತ ಅನ್ನೋ ಚಾನ್ಸಸ್ ಇರ್ತದ. ಅದಕ್ಕಾಗಿ ವೀರಶೈವಕ್ಕೂ ಲಿಂಗಾಯತಕ್ಕೂ ಕೇಳ್ರಿ, ವೀರಶೈವಕ್ಕೂ ಲಿಂಗಾಯತಕ್ಕೂ ಯಾವುದೇ ಸಂಬಂಧವೇ ಇಲ್ಲ. ಲಿಂಗಾಯತವೇ, ವೀರಶೈವನೇ ಬೇರೆ, ಲಿಂಗಾಯತವೇ ಬೇರೆ. ಏನೋ ಆಗಿ ಸೇರಿಸಿದಾರಲ್ಲ ಅವನ್ನ, ಹೆಂಗೋ ಬಂದಾವ. ಈಗ ತೆಗೆದು ಹಾಕೋಣ ನಾವು ಅದನ್ನ. ಯಾಕೆ ಸಂವಿಧಾನ ತಿದ್ದುಪಡಿ ಆಗ್ತತಿ, ಇದ್ರಾಗ ಏನು ಅಂತ ಪದಗಳು ತೆಗೆದು ಹಾಕ್ಬೋದಲ್ಲ. ಅಷ್ಟೇ. ಅಲ್ಲ, ನೀವು ದಯವಿಟ್ಟು ನಂಜಪ್ಪರ್ ಸರ್ದು ಮತ್ತೆ ಮಂಜು ಸರ್ದು ಯು ಆರ್ ಕರೆಕ್ಟ್, ಐ ಆಮ್ ರೈಟ್. ಅಂದ್ರೆ ಅಲ್ಲಿ ಲಿಂಗಾಯತನೋ ಭಾವ ಇದೆ, ಅಕ್ಷರ ಅಷ್ಟೇ ಸರಿಪಡಿಸ್ಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಾ ಸರಿ. ಈಗ ಇನ್ನೊಂದು ಬಂತು ಸರ್ ಅನುಲಿಯಪ್ಪ ಅವರೇ, ಅಲ್ಲೊಂದು ಸಂಬಂಧಾಚರಣೆ ಅನ್ನೋದೊಂದು ಪದ ಬಂತು ನೋಡ್ರಿ ಅಪ್ಪರೇ. ಅಂಗಲಿಂಗ ಸಂಬಂಧ ಆಚರಣೆ, ಗುರುಲಿಂಗ ಜಂಗಮದೊಳಗೆ ಸಂಬಂಧ. ಇದು ಒಂದು ಸರ್ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರ್. ಒಂದ್ ನಿಮಿಷ ಸರ್, ಎರಡು ಪದ ಬರ್ತಾವೆ ಸರ್ ಅಲ್ಲಿ. ಸಹಜಾಚರಣೆ ಮತ್ತು ಸಂಬಂಧಾಚರಣೆ ಅನ್ನೋದೊಂದು ಎರಡು ಪದ ಬರ್ತವೆ. ಇದು ಕ್ಲಾರಿಟಿನ ಒಂದೊಂದ್ಸಲ ಸಾಂದರ್ಭಿಕವಾಗಿ ಅದರ ಬಗ್ಗೆ ಕುಲಂಕುಷವಾಗಿ ಒಂದು 5 ಸರ್ವಾಚಾರ ಮಾತಾಡ್ತೀವಲ್ಲ ಸರ್, ಅವಾಗ ಮಾತಾಡೋಣ. ಈಗ ಸಹಜಾಚರಣೆ, ಸಂಬಂಧಾಚರಣೆ ಇವೆರಡು ಮಾತಾಡೋಣ ಸರ್, ಮಾತಾಡೋಣ. ಈಗ ಒಂದ್ ಸ್ವಲ್ಪ ವೀರಶೈವರು ಈ ಪದದ ಅಂದ್ರೆ ಏನಂದ್ರೆ, ನಾನು ಈ ನಮ್ಮ ಸುಮ್ನೆ ಇಲ್ಲಿ ವಾದ ವಿವಾದ ಅದಲ್ಲ, ನಿಮ್ಮ ಜ್ಞಾನಕ್ಕಾಗಿ ಏನ್ ಹೇಳ್ತಿದ್ದೇನೆ ಅಂದ್ರೆ, ವೀರಶೈವರು ಅಂದ್ರೆ ಶೈವರು ಅಂದ್ರೆ ಶಿವನ ಆರಾಧಕರು. ಬಸವಣ್ಣನವರ ಪೂರ್ವದಲ್ಲಿ, ಶರಣರು ಬರುವ ಪೂರ್ವದಲ್ಲಿ ಬಹಳ ಹಿಂದೆ ಇದ್ದವರು ಇವರು ಶೈವರು. ಅವರು ಯಾರಂದ್ರೆ ಶಿವನನ್ನು ಬಿಟ್ಟು ಯಾರನ್ನು ಅವರು ಪೂಜಿಸೋದಿಲ್ಲ. ಭಾರತದ ನಾನಾ ಭಾಗದಲ್ಲಿ ಆಗ್ಲೂ ಇದ್ರು, ಈಗ್ಲೂ ಇದ್ದಾರೆ. ಪಾಶುಪತ ಶೈವ, ಸೋಮ ಶೈವ, ದಕ್ಷಿಣ ಶೈವ, ಕಾಳಾಮುಖ ಶೈವ, ಲಾಕುಳ ಶೈವ, ಯಾವಲ ಶೈವ, ಸಾಮಾನ್ಯ ಶೈವ, ಮಿಶ್ರ ಶೈವ, ಶುದ್ಧ ಶೈವ, ಆದಿಶೈವ, ಅನುಶೈವ, ಅವಾಂತರ ಶೈವ, ಇದರ ಒಡನೆ ಈ ವೀರಶೈವ. ಇದಕ್ಕೂ ಮತ್ತು ಒಂದ್ ನಿಮಿಷ ನಂಜಪ್ಪನ, ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ ಮಾತಾಡೋಕೆ ದಯವಿಟ್ಟು.
ಇದೇನಿದೆಯಲ್ಲ ಈ ವೀರಶೈವ, ನಾನೇನೀಗ ಎಲ್ಲ ಹೇಳಿದ್ನಲ್ಲ, ಅನೇಕ ರಾಜ್ಯಗಳಲ್ಲಿ ಅವ್ರು ಹರಿದು ಹಂಚೋಗಿದ್ದಾರೆ. ಅವರಿಗೂ ನಾವು ಈ ಶರಣ ಪರಂಪರೆಯಲ್ಲಿ ಇರುವಂತ ಲಿಂಗಾಯಂತರನ್ನಿ ಅಥವಾ ಲಿಂಗವಂತರಿಗೆ ಏನೇನು ಸಂಬಂಧವಿಲ್ಲ. ಇದು ಮುಗಿದು ಹೋದ ಒಂದು ವಾದ. ಮತ್ತೆ ಆ ವೀರಶೈವ ಲಿಂಗಾಯತ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕೆಂದ್ರೆ ಆ ವೀರಶೈವದವರು ಆ ಶೈವ ಪರಂಪರೆಯ ಒಂದು ಭಾಗವಾಗಿದ್ದಾರೆ ಹೊರತು ನಾವಲ್ಲ. ನಾವು ಆ ಈ ಶೈವ ಪರಂಪರೆಯ ಭಾಗವಲ್ವೇ ಅಲ್ಲ ಅನ್ನೋದು ಇದು ಮನದಟ್ಟಾಗಿದೆ. ಹೀಗಾಗಿ ನಾವು ಕುಳಿತುಕೊಂಡು, ಏಕೆಂದ್ರೆ ವಚನಗಳಲ್ಲಿ ಆ ವೀರಶೈವ ಶಬ್ದವನ್ನು ತೆಗೆದು ಹಾಕಬೇಕೆಂದ್ರೆ ಕೆಲವೊಬ್ಬರ ಅಂದ್ರೆ ಏನು ಒಂದು ಸಂಘಟನೆ, ಈಗ ಸ್ವಾನುಭಾವದ ನೆಲೆ ಅಂತ ಇದೆ. ಇಲ್ಲಿ ನಂಜಪ್ಪನವರ ಆದಿಯಾಗಿ ಅನೇಕ ಶರಣೆಯರು ಕುಳಿತುಕೊಂಡು ಪರಿಷ್ಕರಣೆ ಮಾಡಿ ಅಲ್ಲಿ ಸಹಿ ಮಾಡ್ಬೇಕಾಗುತ್ತೆ ಆ ಶಿವಯೋಗದ ಪುಸ್ತಕದಲ್ಲಿ. ಈ ವಚನಗಳಲ್ಲಿ ನಾವು ವೀರಶೈವ ಅಂತ ಏನ್ ಪದ ಬರುತ್ತಲ್ಲ, ಅಲ್ಲಿ ಲಿಂಗವಂತ ಪದವನ್ನ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ನಾವು ಅದರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಆ ಲಿಂಗವಂತ ಪದವನ್ನ ನಮ್ಮ ಜ್ಞಾನದ ಮೇರೆಗೆ ಅಲ್ಲಿ ಸೇರಿಸ್ತಾ ಇದ್ದೀವಿ ಅನ್ನೋದನ್ನ ಅಲ್ಲಿ ಮೊದಲೇ ಆ ಇದರಲ್ಲಿ ಮುನ್ನುಡಿಯಲ್ಲಿ ಅದನ್ನ ಬರಿಬೇಕಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಇಲ್ಲಿ ಎಷ್ಟೊಂದು 100 ಜನರ ಕನಿಷ್ಠ ನಿಮ್ಮ ಒಮ್ಮತ ಬೇಕು. ಅದಕ್ಕೆ ಅಂದ್ರೆ ನಾವೆಲ್ಲ ಇದಕ್ಕೆ ಒಪ್ತಾ ಇದ್ದೀವಿ, ಈ ವಚನದಲ್ಲಿ ಬರುವಂತ ವೀರಶೈವವನ್ನ ತೆಗೆದು ನಾವು ಲಿಂಗವಂತ ಪದವನ್ನ ಹಾಕೋಕೆ ಇದಕ್ಕೆ ಒಪ್ಪಿದ್ದೀವಿ, ಏಕೆಂದ್ರೆ ನಾವು ಸ್ವಾನುಭಾವದ ನೆಲೆಯಲ್ಲಿ ಚಿಂತನೆ ಮಾಡಿ ಅದಕ್ಕೆ ಮುದ್ರೆ ಒತ್ತಿದ್ದೀವಿ ಅಂತ 1-2 ಲೈನ್ ಬರೆದ್ರೆ ಸಾಕು, ಅದು ಜಗತ್ತೇ ಒಪ್ಪುತ್ತೆ. ಇದು ನನ್ನ ಕಳಕಳಿಯ ವಿನಂತಿ. ಸೂಕ್ತವಾದ ಪದ. ಮತ್ತೆ ಯಾರಿಗಾದ್ರೂ ಶಿವಯೋಗದ ಬಗ್ಗೆ, ಇವತ್ತಿನ ಶಿವಯೋಗದ ಬಗ್ಗೆ ತಾಯಂದರಿಗೆ ಏನಾದ್ರೂ ಪ್ರಶ್ನೆ ಏನಾದ್ರೂ ಇದ್ರೆ ಹೇಳಿ. ಅಲ್ಲಿ ಷಣ್ಮಾತ್ರ ಅಂತ ಬರುತ್ತಲ್ಲ, ಷಣ್ಮಾತ್ರ ಅದು ವೀರಶೈವದ ಇದ ಬರುತ್ತೆ? ಇಲ್ಲ. ಸನ್ಮತ ಅಂದ್ರೆ ಏನಂದ್ರೆ ಷಣ್ಮತ 6 ಮತಗಳು. ಈಗ ಏನಂದ್ರೆ ನಿಮ್ ಮನೆಗೆ ಬಂದು ಯಾರೋ ಮತದವ್ರು, ಬೇರೆದವ್ರು, ಪಾಪ ನಿಮ್ ಪಕ್ಕದ ಮನೆಯವ್ರು ಜೈನರು ಇರ್ಬಹುದು ಅಥವಾ ಬ್ರಾಹ್ಮಣರು ಇರ್ಬಹುದು, ಅವರು ಏನೋ ನಮ್ಮ ಹೊಲದಲ್ಲಿ ಬೆಳೆದಿದೆ ಅಂತ ಏನೋ ಧಾನ್ಯ ಕೊಟ್ಟಾಗ, ಇಲ್ಲ ರೀ ನಾನು ಲಿಂಗವಂತನಾಗಿದ್ದೇನೆ, ನಿಮ್ಮ ಧಾನ್ಯವನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ಬಾರ್ದು, ತಗೊಳ್ಬೇಕು, ಅವ್ರ ಮನಸ್ಸು ನೋಯಿಸಬಾರ್ದು ಅನ್ನೋದು. ಆ ಷಣ್ಮತದವರು ಕೊಟ್ಟಂತ ಧನಧಾನ್ಯಗಳನ್ನು ಸಹ ತಾವು ಸ್ವೀಕರಿಸಬೇಕು. ಅದನ್ನು ಭಕ್ತ ವೃಂದದೊಂದಿಗೆ ಲಿಂಗಯ್ಯನಿಗೆ ಅರ್ಪಿಸಿ ಅದನ್ನೂ ಸಹ ಅಲ್ಲಿ ಸ್ವಯಂಪಾಕವನ್ನ ಮಾಡ್ಕೋಬೇಕು, ಸ್ವಪಾಕವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದರಲ್ಲಿ ನನ್ಗೆ ತಪ್ಪು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸಮಾಜದಲ್ಲಿ ಇರುವಾಗ ಎಲ್ಲಾ ಮತದವರು ನಾವು ಪಾಲಿಸಲೇಬೇಕು. ಅದನ್ನ ನಾನು ನಿರಾಕರಣೆ ಮಾಡಬಾರ್ದು. ಅವ್ರು ಕೊಟ್ಟಂತ ಧನಧಾನ್ಯ ಅಷ್ಟೇ ಹೇಳ್ತಿದ್ದಾರೆ ಅಲ್ಲಿ. ಸರ್ವಾಚಾರ ಸಂಪತ್ತಿನ ವಚನ ಪ್ರಾರಂಭದಲ್ಲಿ ಪ್ರಾರಂಭ ಆಗ್ತತಲ್ರಪ್ಪ, ಅಖಂಡೇಶ್ವರ ಷಣ್ಮುಖ ಶಿಬಿಗಳದು. ಇನ್ನು ಸಮಗ್ರ ವಚನ ಸಂಪುಟ ಬಸವೋತ್ತರ ಸಂಪುಟದಾಗ 717ಗೆ ಅವ್ರ ವಚನ ಮುಗೀತು. ಇದು 903 ಸಂಖ್ಯೆ ತೋರಿಸಿದಿರಲ್ರಪ್ಪ, ಏನ ಹೆಚ್ಚಿನ ವಚನಗಳಾಗಾಯ್ತು ಏನು ಗೊತ್ತಾಗ್ಲಿಲ್ಲ. ಇಲ್ಲ, ಷಣ್ಮುಖ ಸ್ವಾಮಿಗಳ ವಚನನೇ ಇದೆ ಅಕ್ಕ ಅದು. ಮತ್ತಿಲ್ಲಿ 717ಕ್ಕ ಆ ಸಂಪುಟದಾಗ ಅವ್ರದ್ದು ಮುಗಿತೈತಿ ಅಲ್ರಿಪ್ಪ ವಚನ ಸಂಖ್ಯೆ. ಒಂದ್ ನಿಮಿಷ. ಇದು 9 ಸಮಗ್ರ ವಚನ ಸಂಪುಟ 14. ಇದು ಇದರಲ್ಲಿ ನಾನು ಇದನ್ನ ಎಲ್ಲಿ ತಗೊಂಡ್ ಬಂದಿದ್ದೀನಿ ಹೇಳಿ, ವಚನ ಸಂಚಯ ಅಥವಾ ಒಂದು ಇದು ಬರುತ್ತಲ್ಲ, ಏನು ನೆಟ್ ನಲ್ಲಿ ವಚನ ಸಂಚಯ ಅಂತ ಗೊತ್ತಾ ನಿಮ್ಗೆ? ಅಲ್ಲಿಂದ ತಗೊಂಡ್ ಬಂದೆ ನಾನು. ಬಹುಶಃ ಈ ವಚನ ಸಂಖ್ಯೆ ತಪ್ಪು ಕೊಟ್ಟಿರ್ಬೋದು ನೋಡಿ ಅವರು. 903 ಇರ್ಲಿಕ್ಕಿಲ್ಲ. 717ಕ್ಕ ಕೊನೆ ಇದೆರಪ್ಪ ಅಂಕಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನಿಮಗೀಗ ಗ್ರೂಪ್ ನಲ್ಲಿ ಹಾಕ್ತೀನಿ. ಏನಂದ್ರೆ ಈ ವಚನದ ಸಂಖ್ಯೆ ತಪ್ಪಿದೆ ಇಲ್ಲಿ ಬಹುಶಃ. ಯಾಕಂದ್ರೆ ನಾನು ಇದರಿಂದ ತಗೊಂಡ್ ಬಂದೆ, ಇದನ್ನ ವಚನ ಸಂಚಯದಿಂದ ಗೂಗಲ್ದಾಗ ತಗೊಂಡ್ ಬಂದಿದ್ದೀನಿ. ಅದಕ್ಕೆ ನಾನು ನೋಡಿ ನಿಮ್ಗೆ ನಂಬರ್ ಕೊಡ್ತೀನಿ ಮತ್ತೆ. ವಚನ ಸಂಖ್ಯೆ ಬೇಕು ಅಂತ ನಾ ಈಗ ನೋಡಾಕ್ ಹೋದೆ, ಅದು ಹೌದು ಅಲ್ಲಿ ತಪ್ಪಾಗಿರ್ಬಹುದು ನೋಡ್ರಿ. ಸದಿಂದ ಹುಡುಕಿ ಅಕ್ಕ ಸಿಗುತ್ತೆ. ಎಡಿಷನ್ ನಲ್ಲಿ ವ್ಯತ್ಯಾಸ ಇರುವಾಗ ಸೀರಿಯಲ್ ನಂಬರ್ ವ್ಯತ್ಯಾಸ ಬರುತ್ತೆ. ಈಗ ನೋಡಿ, ನೀವು 737 ಇದು ನನ್ನಲ್ಲಿ 705 ಈ ಸಂಪುಟದಲ್ಲಿ. ಅದರಿಂದ ಅದು ಪ್ರಿಂಟ್ ಹಾಕುವಾಗ ಎಡಿಷನ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, 1-4 ನಂಬರ್ಸ್ಗಳು ಅದು ಬರ್ತದೆ. ನಾನು ನೋಡಿದೀನಿ, 5 ಸಂಪುಟಗಳು ನೋಡಿದೀನಿ. 5 ಸಂಪುಟಗಳು ಒಂದೇ ತರ ಇಲ್ಲ, ಸೀರಿಯಲ್ ನಂಬರ್ ಸ್ವಲ್ಪ ವ್ಯತ್ಯಾಸ ಇದೆ. ಪುಟನೂ ಅಷ್ಟೇ, ವಚನನೂ ಅಷ್ಟೇ. ಆಯ್ತಪ್ಪ, ಸದಾಗ ಹಿಡ್ಕೊಂಡ್ ತಗೊಂಡ್ರ ಹುಡುಕ್ ಸಿಗ್ತಾತಾಡ್ರಪ್ಪ ಮಾಡ್ಕೊಡ್ತೀನಿ. ಮತ್ತು ಪ್ರೇಮಕ್ಕ, ಅದು ಸರ್ವಾಚಾರ ಸಂಪತ್ತಿನ ಬಗ್ಗೆ ನನಗೆ ಬಹಳ ಆನಂದ ಆಯ್ತು. ಆ ವಚನ
ಅದನ್ನ ಹೌದ್ರಿಪ್ಪ ಅದೇ ಎಲ್ಲಾನು ತಗೊಂಡ್ ಬರ್ತಾರೆ ಅವರಲ್ಲಿ ಹಾ ಅಲ್ಲಿ. ಅಂದ್ರ ಸಮಗ್ರ ಒಂದು ಹ್ಮ್. ಕೋಷ್ಟಕ ಹಾ ತಯಾರಾಕತ್ರಿಪ್ಪ ಅದು ಹಾ 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 ಹೀಗಾಗಿ ಶಿವಯೋಗಕ್ಕೆ ಹಾ ಬೇಕಾಗಿರ್ತಕ್ಕಂಥದ್ದು ಈಗ ಮ್ಯಾಥ್ಸ್ ಬಿಡಿಸ್ರಿ ಅಂತ ಹಾ ಕೊಟ್ಟಿರ್ತಾರಲ್ರಿಪ್ಪ ಹಂಗೆ ಅದ್ರ ಕೊಟ್ಟು ಬಿಟ್ರೆ ಮಾಡಬಹುದು. ಮತ್ತೆ ಆ ಷಡ್ಲಿಂಗದ ಒಂದು ಚಿದ್ಬೆಳಗು ಅಂತ ಏನ್ ಹೇಳ್ತಿದಾರಲ್ಲ ಆ ಪದ ತುಂಬಾ ಸೂಕ್ತವಾದ ಪದ. ಷಡ್ಲಿಂಗಗಳ ಚಿದ್ಬೆಳಗು ಅಂತ ಹೇಳ್ತಾರಲ್ಲ, ಅದು ಸುಂದರವಾದ ಪದ, ಸುಂದರವಾದ ಪದ. ಹೌದ್ರಿಪ್ಪ. ಅದಕ್ಕ ಅದನ್ನ ಪದೇ ಪದೇ ಓದ್ಬೇಕು, ಪದೇ ಪದೇ ಅದನ್ನ ಬರ್ಕೊಳ್ಬೇಕು ಅನಿಸ್ತದ. ಅದೇ ನಾವು ಮೊನ್ನೆ ಇದಕ್ ಹೋದಾಗ, ಇಳಕಲ್ಲಿಗೆ ಹೋದಾಗ ನಮ್ಮ ರಘುವಾಮಿ ಶರಣರು ಹೇಳ್ತಾ ಇದ್ರು, ಆ ಮೊದ್ಲಿನ ಸ್ವಾಮೀಜಿ ಇದ್ರಲ್ಲ, ಅದ್ ಮೇಲಿನ ಮೇಲೆ ಶಂಕನಾದ ಮಾಡೋದೇನೆ ಅಂತ ಹೇಳ್ತಿದ್ರಂತ ಅವ್ರ ಮೊದ್ಲಿನ ಸ್ವಾಮೀಜಿಗಳು. ಅವ್ರು ಕೇಳಿ ಬಿಡ್ಲಿ, ನಮ್ಮ ಶಂಕನಾದವನ್ನ ಯಾವಾಗ್ಲೂ ಜಾರಿ ಇಡಬೇಕೆ ಅಂತ ಊದೋದೇ ಇರೋದು. ಹೀಗೆ ಹೇಳಿ ಈಗ ವೀರಶೈವ ಶಬ್ದದ ಬಗ್ಗೆ ಚಲೋ ಚಿಂತನೆ ಆತ್ರಿಪ್ಪ. ಈಗ ಏನಾರ ಈಗ ವಚನಶಾಸ್ತ್ರ ಬುಕ್ ಬಂದತ್ತಲ್ರಿಪ್ಪ, ಅದನ್ನ ವಿಶ್ಲೇಷಿಸುವಾಗ ಅದನ್ನ ಸಮ್ಮತಿಸಿಕೊಳ್ಳುವಾಗ ಇದನ್ನ ವೀರಶೈವ ಅಂತ ಕಲಬುರ್ಗಿ ಅವರ ಬಿಟ್ಟಾರಲ್ಲ ವಚನ ಸಂಪುಟದಾಗ, ಅವ್ರ ಶೋಧನೆ ಆದದ್ದನ ಅಲ್ಲ ಅಂತ ಹಿಂಗ್ ತಗೋತಿದ್ರು. ಈಗ ಎಲ್ಲಾರು ಸರಿಯಾಗಿ ಅದಕ್ಕೆ ಉತ್ತರ ಕೊಟ್ರಪ್ಪ. ನೀವ್ ಹೇಳಿದಂಗ ಇನ್ನ ಮುಂದಿನ ಬುಕ್ ಕಲಬುರ್ಗಿ ಅವರು ವೀರಶೈವ ಅಂತಲೂ ಹೇಳಿಸಿದ್ದು, ನಂತರ ಬದಲಾವಣೆ ಆಯ್ತು. ಅದಕ್ಕೋಸ್ಕರವೇ ಅವರು ಪ್ರಾಣ ತಿರ್ಬೇಕಾಯ್ತು. ಇಂದು ವೀರಶೈವ ಇದ್ದಾಗ ಎಲ್ಲ ಜನ ಸರಿಯಾಗಿದ್ರು. ಅವ್ರು ಲಿಂಗವಂತ ಅಂತ ಹೇಳ್ಕೊಂಡ ಮೇಲೆ ಇರುವವರಿಗೆ ತೊಂದರೆ ಆಯ್ತು. ಹೌದ್ರಿಪ್ಪ ಹೌದು. ಅಲ್ಲ ಅವ್ರು ಆ ವೀರಶೈವರಿಗೆ ಆ ಪಂಚಪೀಠ ಪಂಚಾಚಾರ್ಯ ಅವರೆಲ್ಲ ಇದ್ದಾರೆ, ನಮಗೇನ್ ಸಂಬಂಧ ಇಲ್ಲ. ಅದೇನ್ ನಮ್ಗೆ ಸಂಬಂಧ ಇಲ್ಲ. ಶರಣರ ಆಶಯಗಳನ್ನೇ ಇಟ್ಕೊಂಡು ಹೋಗಿ ಬಿಡುದ್ರಪ್ಪ. ಏನನ್ನ ಅವ್ರು ಹೇಳ್ತಿರ್ತಾರೆ. ನಮ್ದು ಏನಂದ್ರೆ ವಚನ ಸಾಹಿತ್ಯ, ನಮ್ಮ ಧರ್ಮಗುರು, ನಮ್ಮ ವಚನ ಸಾಹಿತ್ಯದಿಂದ ನಮ್ಮ ಧರ್ಮ ಸಂಹಿತೆ ಎಲ್ಲ ಇದೆ. ನಮ್ದೆಲ್ಲಾನು ಇದೆ, ಪರಿಪೂರ್ಣವಾದ ಒಂದು ಸಾಹಿತ್ಯ ನಮ್ಮ ಹತ್ರ ಇದೆ. ಅದ್ರ ಮೇಲೆ ಶಿವಯೋಗ ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ನಮ್ಗೆ ಎಲ್ಲ ಸಾಹಿತ್ಯ ಇದೆ, ವಚನಗಳಿವೆ. ಯಾವ ಸಿದ್ಧಾಂತ ಶಿಖಾಮಣಿ, ಮೂರ್ಖ ಶಿಖಾಮಣಿ ಯಾವೂ ಬೇಕಾಗಿಲ್ಲ ನಮ್ಗೆ. ನಮ್ಮ ಮೇಲೆ ನಾವು ಸಾಧನೆ ಮಾಡೋಕೆ ನಮ್ಗೆ ಸಾಕಷ್ಟು ವಚನಗಳಿವೆ, ಸಮಯವೂ ಇದೆ. ನಾವೆಲ್ಲರೂ ಈ ಸ್ವಾನುಭವದ ನೆಲೆಯಲ್ಲಿ ನಿಂತ್ಕೊಂಡು ಅದನ್ನ ಚರ್ಚೆ ಮಾಡ್ತಾನೆ ಬಂದಿದೀವಿ, ಮಾಡೋಕ್ಕೆ ಹೋಗ್ತೀವಿ. ಸಂಪೂರ್ಣವಾದ ಒಂದು ಸಾಹಿತ್ಯ ನಮಗೆ ಲಭ್ಯವಿದೆ. ಮತ್ತೇನ್ ಬೇಕು? ಸಾಕಲ್ಲ. ಆಯ್ತ್ರಪ್ಪ. ಶಿವಾನಂದಪ್ಪರ ಹೇಳಿ ಸರ್ ಹೇಳಿ, ಏನೋ ಹೇಳ್ತಾ ಇದ್ರಿ ಸರ್. ಅರ್ಬಾನಿ ಸರ್. ಸರ್ ಶರಣಾರ್ಥಿರಪ್ಪ. ನನಗ ನಾಳೆ ಬೆಳಿಗ್ಗೆ ಅಂದ್ರ ಆ ಬುಕ್ ಬೇಕ. ಹಾಡಿ ನೋಡೇನ ಆಡುವೆ. ಅರ್ಬಾನಿ ಸರ್ ಏನೋ ಹೇಳ್ತಾ ಇದ್ರಿ ನೀವು, ಅದರಿಂದ ಹೇಳಿ ಮುಗಿಸ್ಬಿಡೋಣ. ಹೇಳಿ, ಏನೋ ಹೇಳ್ತಾ ಇದ್ರಿ ನೀವು. ಆ ಪದ ಹೇಳತ್ನಾಗ ನೀವು ಒಂದ್ ಸ್ವಲ್ಪ ಗ್ರಾಂಥಿಕ ಭಾಷೆ ಬಳಸಿದ್ರಿ. ನಮ್ ಶಂಕರ ಓದಿದ್ರಿ, ಅದು ಭವನ್ಲೆ ಬಸ್ ಅನ್ಲೇರಿ. ಅದಕ್ಕೆ ನಾನು ಏನ್ ಹೇಳಿದೆ ಅಂದ್ರೆ, ಇದು ಏನಿದೆ ನೋಡಿ ಸರ್, ತಿರುಗಿ ಯಾಕೆ ಮೇಲೆ ನಮ್ಮ ಭಾಷೆದಾಗ ಮಾತಾಡ್ತೇನೆ ಸರ್ ಸ್ವಲ್ಪ. ಈಗ ಯಾಕೆ ಮ್ಯಾಗಿನ್ ಹೇಳುದಂದ್ರೆ ಸರ್, ಚಕ್ರಗಳು ಯಾವುವು, ಲಿಂಗಗಳು ಯಾವುವು ಅಂತ ಯಾಕೆ ಹೇಳ್ಬೇಕಂದ್ರೆ ಸರ್, ನೀವ್ ಹೇಳಿದ್ರಲ್ಲ ಅದು ಶಂಕನಾದನ ಸರ್. ಇದು ಅದೇ ಅದು ಕೇಳಿ ಬಿಡ್ರಿ, ಇಲ್ಲಿದ್ರ ಮನುಷ್ಯನಾಗ ಹೋಗುದಿಲ್ಲ ಸರ್. ಅದಕ್ಕೆ ಅದೇ ಸರಿಯಾದ ಪದ. ರೇಣುಕಣ್ಣ ಮಂಗಲ ಮಾಡಿ. ಶಿವಾನಂದಪುರ ಶರಣಾರ್ಥಿ. ಅಪ್ಪರ ಇದು ಹಾಡಿದ್ರೆ ನೋಡಿ ಏನಾಡುವೆ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡಿದ್ರಪ್ಪ. ಅದು ಬಿಡುಗಡೆ ಆಗಿದೆ ತಗೊಳ್ಳಿ. ಅಲ್ಲ ಅನೌನ್ಸ್ ಮಾಡಿದ್ರ ಗ್ರೂಪ್ ನಲ್ಲಿ. ಶಿವಾನಂದಪ್ಪರ ಬೈಲೊಂಗಲ್ದಾಗ ಅದೇರೇಪ್ಪ. ಅಯ್ಯಪ್ಪ, ನಾಳೆ ನನಗೊಂದಿಷ್ಟು ಅರ್ಜೆಂಟ್ ಕೊಟ್ರ ಬಾಳ ಚಲೋ ಐತ ಅದ್ರ ಕೆಲಸ. ಅದಕ್ಕೆ ಮುಂಜಾನೆ ಆಯ್ತ್ರಪ್ಪ. ಆಯ್ತು. ಬೆಂಗಳೂರು ಮತ್ತೆ ತುಮಕೂರು ಭಾಗದವರು ನನ್ನ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಬಹುದು ಯಾರಾದ್ರು ಬೇಕಾದವರು ಆಸಕ್ತರು. ಎಷ್ಟು ಪೇ ಮಾಡ್ಬೇಕ್ರಪ್ಪ? 250. ಆಯ್ತಪ್ಪ. ಶರಣಾರ್ಥಿಗಳು. ಅಣ್ಣ ಇದು ಮಾಡಿ. ಇಲ್ಲಿಗೆ ಆಯ್ತು. ಇಲ್ಲಿಗೆ ಸಮಯ 9:54 ಆಗ್ತಾ ಬಂತು. ಸ್ವಾನುಭವ ನೆಲೆಯಲ್ಲಿ ಇಂದಿನ ಶಿವಾನುಭವ ಚಿಂತನೆಯ 19ನೇ ಒಂದು ಉಪನ್ಯಾಸವನ್ನ ದಯಾನಂದ ಹುಲಿಯಪ್ಪ ಅವರು ನಮ್ಗೆಲ್ಲ ಅಡ್ಡಿ ಮಾಡಿದ್ದಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಭಾಗವತ ಸರ್ವರು ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತವರಲ್ಲವೇ ಕೂಡಲ ಸಂಗಮ ದೇವ, ಹಾಲಲ್ಲದ ನೀರಲ್ಲದ ನಿಮ್ಮೆ ಧರ್ಮ, ಶರಣ ಸತ್ಯ ಲಿಂಗಪತಿ ಜಯ ಗುರು ಬಸವೇಶ,
ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜೈ ಬಸವ. ಶರಣು ಶರಣಾರ್ಥಿ. ಎಲ್ಲರಿಗೂ